ನೀನು ವೃದ್ಧಿಯಾಗುವಿ. ಅಧ್ಯಾಯ 1. ಎಲ್ಲ ಕಡೆಗಳಲ್ಲಿಯೂ ಹಬ್ಬಿಕೊಳ್ಳುವಿ. ಯೆಶಾಯ ಅಧ್ಯಾಯ 54 ವಚನ 2-3. ನೀನು ಎಲ್ಲ ಕಡೆಗಳಲ್ಲಿಯೂ ಹಬ್ಬಿಕೊಳ್ಳುವಿ, ಎಡಬಲಗಡೆಗಳಲ್ಲಿಯೂ ಹಬ್ಬಿಕೊಳ್ಳುವಿ. ಕರ್ತನು ಈ ದಿನಗಳಲ್ಲಿ ಕೊಟ್ಟಂಥ ಪ್ರೀತಿಯ ವಾಗ್ದಾನಗಳು ಇವಾಗಿವೆ. ಆದುದರಿಂದ ದೇವಮಗುವೆ, ನಿನ್ನ ಗುಡಾರದ ಸ್ಥಳವನ್ನು ವಿಸ್ತರಿಸು, ನಿನ್ನ ನಿವಾಸದ ಪರದೆಗಳು ಹರಡಲಿ, ನಿನ್ನ ಹಗ್ಗಗಳನ್ನು ಉದ್ದ ಮಾಡು, ನಿನ್ನ ಗೂಟಗಳನ್ನು ಬಲಪಡಿಸು. ಹೌದು, ಇದು ನಾವು ಅಭಿವೃದ್ಧಿ ಹೊಂದುವ ಕಾಲವಾಗಿದೆ. ಇನ್ನೆಷ್ಟು ಕಾಲ ಇಕ್ಕಟ್ಟಿನಲ್ಲಿ ದಿನಗಳನ್ನು ಜೀವಿಸುವುದು? ಎಷ್ಟು ಕಾಲ ಅನ್ಯಜನಗಳ ಮಧ್ಯದಲ್ಲಿ ನಿಂದೆ ಅವಮಾನಗಳನ್ನು ಸಹಿಸುವುದು? ನಾವು ಹಬ್ಬಿಕೊಳ್ಳಲು ಬೇಕು. ಕ್ರಿಸ್ತನ ಬರೋಣ ಸಮೀಪವಾಗಿದೆ. ಬರೋಣಕ್ಕೆ ಒಂದು ಗುಂಪು ಮಕ್ಕಳನ್ನು ಸಿದ್ಧಪಡಿಸಲೇಬೇಕು. ಯೇಸು ಕ್ರಿಸ್ತನು ಬರುವ ದಿನಗಳು ಬಹಳ ಸಮೀಪವಾಗಿ ಬಿಟ್ಟಿದೆ. ಲಕ್ಷಗಟ್ಟಲೆ ಮಕ್ಕಳೊಂದಿಗೆ ಆತ್ಮದೊಂದಿಗೆ ಆತನನ್ನು ಎದುರುಗೊಳ್ಳಬೇಕು. ಅಪೊಸ್ತಲರ ದಿನಗಳನ್ನು ನೋಡಿರಿ. ಸಭೆಗಳು ಎಷ್ಟು ವೇಗವಾಗಿ ಬೆಳೆದವು. ಒಂದೊಂದು ಪ್ರಸಂಗದಲ್ಲಿಯೂ 1000, 3000 ಎಂದು ಜನರು ರಕ್ಷಿಸಲ್ಪಟ್ಟರು. ಒಂದು ತೀರ್ಮಾನದೊಂದಿಗೆ ಸುವಾರ್ತೆಯನ್ನು ಸಾರಿ ಎಷ್ಟು ಉತ್ಸಾಹದಿಂದ ಅವರು ಅಭಿವೃದ್ಧಿಯಾದರು. ಆ ಸುವಾರ್ತೆಯ ದಿನಗಳು ಈಗ ಎಲ್ಲಿ? ನಮ್ಮ ಆತ್ಮಿಕ ಅಭಿವೃದ್ಧಿ ಯಾವ ಸ್ಥಿತಿಯಲ್ಲಿದೆ? ದೇವಮಗುವೆ, ನಾವು ಬಹಳ ಕಷ್ಟಪಟ್ಟು ದುಡಿಯಬೇಕಾದ ಸಮಯವು ಬಂದು ಬಿಟ್ಟಿದೆ. ಕರ್ತನು ನಮಗಾಗಿ ವಾಗ್ದಾನ ಮಾಡುತ್ತಾನೆ. ಆತನು ನುಡಿದಂತೆ ನಿಶ್ಚಯವಾಗಿಯೂ ನಾವು ಹಬ್ಬಿಕೊಳ್ಳುತ್ತೇವೆ. ಕರ್ತನ ವಾಗ್ದಾನಗಳೆಲ್ಲವೂ ಹೌದು ಎಂದು, ಅಮೇನ್ ಎಂದು ಇವೆ. ಆತನು ಸುಳ್ಳು ಹೇಳುವ ಮನುಷ್ಯನಲ್ಲ, ಅವನು ಮನಸ್ಸನ್ನು ಬೇರೆ ಮಾಡಿಕೊಳ್ಳುವವನೂ ಅಲ್ಲ. ಆತನು ನುಡಿದದ್ದನ್ನು ನೆರವೇರಿಸದೆ ಇರುವನು. ಸ್ಥಳವನ್ನು ವಿಸ್ತರಿಸುವಿ ಎಂದು ನಮ್ಮೊಡನೆ ವಾಗ್ದಾನ ಮಾಡಿದ್ದಾನೆ. ನಮ್ಮನ್ನು ಆಶೀರ್ವದಿಸೇ ಆಶೀರ್ವದಿಸುತ್ತಾನೆ. ಆದುದರಿಂದ ದೇವಮಗುವೆ, ನಿನ್ನ ಗುಡಾರದ ಸ್ಥಳವನ್ನು ವಿಸ್ತರಿಸು, ನಿನ್ನ ನಿವಾಸದ ಪರದೆಗಳು ಹರಡಲಿ. ಇಷ್ಟು ಸುಂದರವಾದ ವಾಗ್ದಾನದ ವಚನವು ಯೆಶಾಯ 54ನೇ ಅಧ್ಯಾಯದಲ್ಲಿ ಬರುವುದು. ಯೆಶಾಯ 53ನೇ ಅಧ್ಯಾಯದಲ್ಲಿ ಕಲ್ವಾರಿಯ ಶ್ರಮೆ ಮರಣವನ್ನು ಕುರಿತಾಗಿದೆ. ಕ್ರಿಸ್ತನ ಮರಣಾನಂತರ ಸಭೆಯ ಅಭಿವೃದ್ಧಿಯಾಯಿತು. ಪರಿಶುದ್ಧಾತ್ಮನು ಸುರಿಸಲ್ಪಟ್ಟನು. ಜೀವವನ್ನೇ ಕೊಟ್ಟಂಥ ದೇವರು ತನ್ನ ಜನರನ್ನು ಅಭಿವೃದ್ಧಿಪಡಿಸಲು ವೈರಾಗ್ಯವುಳ್ಳವನಾಗಿರುತ್ತಾನೆ. ಕರ್ತನು ಕಲ್ವಾರಿ ಶಿಲುಬೆಯಲ್ಲಿ ನಮಗಾಗಿ ಎಲ್ಲ ಕಾರ್ಯಗಳನ್ನು ಮಾಡಿ ಮುಗಿಸಿದುದರಿಂದ ಇನ್ನು ನಾವು ಧೈರ್ಯವಾಗಿ ಮುಂದುವರಿಯಬಹುದು. ಧೈರ್ಯವಾಗಿ ಸೈತಾನನ ತಲೆಯನ್ನು ಜಜ್ಜಿರಬಹುದು. ಧೈರ್ಯವಾಗಿ ವಾಗ್ದಾನವನ್ನು ಹೊಂದಿಕೊಳ್ಳಬಹುದು. ಸುಗಂಧ ತೈಲವನ್ನು ಒಂದು ಬಾಟಲಿನಲ್ಲಿ ಹಾಕಿಡಬಾರದು. ಆದರೆ ಆ ಬಾಟಲಿ ಒಡೆದು ತೈಲವು ಸುರಿದಾಗ ಅದರ ಸುವಾಸನೆಯು ಇಡೀ ಕೋಣೆಯನ್ನೇ ಆವರಿಸಿಕೊಳ್ಳುತ್ತದೆ. ಆ ಕೋಣೆಯೊಳಗೆ ಬರುವ ಅಷ್ಟು ಜನರಿಗೂ ಆ ಪರಿಮಳ ಹಬ್ಬುತ್ತದೆ. ಹಾಗೆ ಸುಗಂಧ ದ್ರವ್ಯಕ್ಕೆ ಸಮಾನನಾಗಿರುವ ಯೇಸುವು ತನ್ನ ಶರೀರವೆಂಬ ಬಾಟಲಿಯಂತಿರುವ ತನ್ನ ಶರೀರವನ್ನು ಶರೀರದಿಂದ ರಕ್ತವು ಸುರಿಸಿದ್ದರಿಂದ ಆತನ ನಾಮವು ಪರಿಮಳ ತೈಲದಂತೆ ಎಲ್ಲ ಕಡೆಗೂ ಹಬ್ಬಿತು. ಪುನರುತ್ಥಾನ ಹೊಂದಿದ ಯೇಸುವು ನಾವು ಎಲ್ಲ ಕಡೆಗಳಲ್ಲಿಯೂ ಹಬ್ಬಿಕೊಳ್ಳಬೇಕೆಂಬುದಕ್ಕಾಗಿ ಪರಿಶುದ್ಧಾತ್ಮನನ್ನು ನಮಗೆ ಕಳುಹಿಸಿಕೊಟ್ಟಿರುತ್ತಾನೆ. ಪರಿಶುದ್ಧಾತ್ಮನು ನಮ್ಮ ಮೇಲೆ ಸುರಿಸಲ್ಪಡಲು ಕಾರಣವೇನೆಂದರೆ ನಾವು ಹಬ್ಬಿಕೊಳ್ಳಬೇಕು, ಅಭಿವೃದ್ಧಿ ಹೊಂದಬೇಕು, ಭೂಲೋಕದಲ್ಲಿಯೂ ಸಾಕ್ಷಿಗಳಾಗಿರಬೇಕು ಎನ್ನುವುದೇ. ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಎಂದನು. ಅಪೊಸ್ತಲರ ಕೃತ್ಯಗಳು ಅಧ್ಯಾಯ 1 ವಚನ 8. ಯೆರೂಸಲೇಮಿನಲ್ಲಿ, ಯೂದಾಯದಲ್ಲಿಯೂ ಸಮಾರ್ಯದಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ. ಎಂತಹ ಸುಂದರವಾದ ಭಾಗ್ಯವಿದು! ನಮ್ಮ ಹೃದಯದಲ್ಲಿ ಸಂತೋಷ ಉಕ್ಕುತ್ತದೆ. ನಾವು ಹಬ್ಬಿಕೊಳ್ಳುವುದಕ್ಕಾಗಿ ಮಾರ್ಗಗಳನ್ನು ನಮಗೆ ಕೊಟ್ಟಿರುತ್ತಾನೆ. ನಾವು ಹಬ್ಬಿಕೊಳ್ಳುವುದನ್ನು ಇನ್ನು ಯಾರೂ ತಡೆಯರು. ದೇವಮಗುವೆ, ನಿನ್ನ ಹೃದಯದಲ್ಲಿ ನಾವು ಯಾವಾಗ ಅಭಿವೃದ್ಧಿ ಹೊಂದುವೆನೋ ಎಂಬ ಅನಿಸಿಕೆ ನಿನ್ನಲ್ಲಿ ತುಂಬಿಕೊಳ್ಳಲಿ. ನಿನ್ನ ದರ್ಶನಗಳು ಹೆಚ್ಚಲಿ, ನಿನ್ನ ಪ್ರಾರ್ಥನಾ ಜೀವಿತ ಹೆಚ್ಚಲಿ. ಆತ್ಮಗಳನ್ನು ಹಿಂಡು ಹಿಂಡಾಗಿ ಕರ್ತನ ಬಳಿ ತಂದು ಸೇರಿಸಲು ತೀರ್ಮಾನಿಸು. ಹೌದು, ಆತ್ಮಗಳು ಹೆಚ್ಚಬೇಕು. ಅಂದು ಯಾಬೇಚನು ಈ ರೀತಿಯಾಗಿ ಪ್ರಾರ್ಥಿಸಿದನು: ದೇವರೇ, ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿದೆ. ನನ್ನ ಪ್ರಾಂತವನ್ನು ವಿಸ್ತರಿಸಿ ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ಯಾವ ವೇದನೆಯೂ ಉಂಟಾಗದಂತೆ ನನ್ನನ್ನು ರಕ್ಷಿಸಬಾರದೆ ಎಂದು ಪ್ರಾರ್ಥಿಸಿದನು. ದೇವರ ವಾಕ್ಯವು ಹೇಳುತ್ತದೆ, ಅವನು ಮೊರೆಯಿಡಲು ದೇವರು ಅವನ ಮೊರೆಯನ್ನು ಲಾಲಿಸಿದನು. ನಾನು ಅಭಿವೃದ್ಧಿ ಹೊಂದಬೇಕು ಎಂಬುದಾಗಿ ನೀನು ಇಚ್ಛಿಸಿ ಪ್ರಾರ್ಥಿಸಿದರೆ ಕರ್ತನು ನಿನ್ನ ಪ್ರಾರ್ಥನೆಯನ್ನು ಕೇಳಿ ನಿನ್ನ ಎಲ್ಲೆಯನ್ನು ವಿಸ್ತರಿಸುತ್ತಾನೆ. ಹೌದು,
ಆತನು ನಿನ್ನ ಆಶೆಯನ್ನು ಈಡೇರಿಸುತ್ತಾನೆ. ನೀನು ನೆನೆಸುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾಗಿ ನಿನ್ನನ್ನು ಆಶೀರ್ವದಿಸುವನು. ದೇವಮಗುವೆ, ನೀನು ಆಶೀರ್ವದಿಸಲ್ಪಡುವಿ. ನೀನು ಹಬ್ಬಿಕೊಂಡು ವಿಸ್ತಾರವಾಗಲು ನಿನ್ನ ಗುಡಾರವನ್ನು ವಿಸ್ತರಿಸು. ನಿನ್ನ ಮನೋಭಾವನೆಗಳು ವಿಶಾಲವಾಗಲಿ. ಮಳೆ ಸುರಿಯುತ್ತದೆಂದು ಭಾವಿಸು. ನಿನಗೆ ನೀರು ಬೇಕು. ನೀನು ಒಂದು ಚಿಕ್ಕ ಲೋಟವನ್ನು ತೆಗೆದುಕೊಂಡು ಇಟ್ಟರೆ ಅಷ್ಟೇ ನೀರು ಮಾತ್ರ ಅದರಲ್ಲಿ ತುಂಬುತ್ತದೆ. ನೀನು ಕೊಡವನ್ನೋ ಹಂಡೆಯನ್ನೋ ಇಟ್ಟರೆ, ಅಲ್ಲದೆ ಪಿಪಾಯಿಯನ್ನೋ ಇಟ್ಟರೆ ಅಷ್ಟೇ ನೀರನ್ನು ನೀನು ಪಡೆಯುವಿ. ನೀನು ಹೇರಳವಾಗಿ ನೀರನ್ನು ಶೇಖರಿಸಲು ಆನೆಕಟ್ಟನ್ನು ಕಟ್ಟಿದರೆ ಆನೆಕಟ್ಟಿನ ತುಂಬ ನೀರನ್ನು ನೀನು ಪಡೆಯಬಹುದು. ದೇವಮಗುವೆ, ನೀನು ನಿನಗೆ ಎಷ್ಟು ನೀರು ಬೇಕೆಂದು ಅಪೇಕ್ಷಿಸುತ್ತಿ? ನಿನ್ನ ಎದುರು ನೋಡುವಿಕೆ ಏನು? ಇದು ಹಿಂಗಾರಿನ ಕಾಲ. ಪರಿಶುದ್ಧಾತ್ಮನ ಮಳೆಯು ಸುರಿಯುತ್ತಲೇ ಇದೆ. ಎಲ್ಲರ ಮೇಲೂ ದೇವರು ಪರಿಶುದ್ಧಾತ್ಮನನ್ನು ಸುರಿಸುತ್ತಿದ್ದಾನೆ. ಉಜ್ಜೀವನ ಶಬ್ದ ಕೇಳಬರುತ್ತಿದೆ. ನಿನ್ನ ಪಾತ್ರೆ ಚಿಕ್ಕದೋ ಅಲ್ಲದೆ ದೊಡ್ಡದೋ? ನಿನ್ನ ಮುಂದಿನ ಯೋಜನೆ ಏನಾಗಿದೆ? ಕರ್ತನು ನಿನ್ನನ್ನು ಎಷ್ಟ ಮಟ್ಟಿಗೆ ಆಶೀರ್ವದಿಸಬೇಕೆಂದು ಇಚ್ಛಿಸುವಿ? ನಿನ್ನ ದೇವರು ಎಲ್ಲವನ್ನೂ ಎಲ್ಲರನ್ನು ತುಂಬಿಸುತ್ತಾನೆ ಎಂಬುದನ್ನು ಮರೆತು ಹೋಗಬೇಡ. ಕರ್ತನು ಇಂದು ನಿನ್ನನ್ನು ಪರಿಶುದ್ಧಾತ್ಮನಿಂದಲೂ ಶಕ್ತಿಯಿಂದಲೂ ತುಂಬಿಸಲು ಇಚ್ಛಿಸುತ್ತಾನೆ. ನೀನು ಎಲ್ಲ ಕಡೆಗಳಲ್ಲಿಯೂ ಹಬ್ಬಿಕೊಂಡು ವಿಸ್ತರಿಸಲ್ಪಡಬೇಕಲ್ಲವೇ? ದಾವೀದ ರಾಜನು ನನ್ನ ಪಾತ್ರೆ ತುಂಬಿ ಹೊರಸೂಸುತ್ತದೆ ಎಂದು ಆನಂದದಿಂದ ಕೂಗುತ್ತಾನೆ. ನನ್ನ ಹೃದಯವೆಂಬ ಆ ಪಾತ್ರೆಯನ್ನು ಯಾವಾಗಲೂ ದೇವರ ಸಮ್ಮುಖದಲ್ಲಿ ತೆರೆದಿಟ್ಟಿರುವ ಆ ಭಕ್ತನು ಪರಿಶುದ್ಧಾತ್ಮನ ಶಕ್ತಿಯನ್ನು ಅಳತೆಯಿಲ್ಲದಷ್ಟು ಹೊಂದಿಕೊಂಡನು. ನಮ್ಮ ದೇವರು ತುಂಬಿ ಹೊರಸೂಸುವಷ್ಟು ನಮ್ಮನ್ನು ತುಂಬಿಸುತ್ತಾನೆ. ಮದುವೆ ಮನೆಯಲ್ಲಿದ್ದ 6 ಕಲ್ಲಿನ ಬಾನೆಗಳಲ್ಲಿ ದ್ರಾಕ್ಷಾರಸವು ತುಂಬಿ ಹೊರಸೂಸುವಂತೆ ಮಾಡಿದನು. ದೇವಮಗುವೆ, ದೇವ ಸಮ್ಮುಖದಲ್ಲಿ ನಿನ್ನ ಹೃದಯವೆಂಬ ಪಾತ್ರೆಯನ್ನು ತೆರೆದಿಟ್ಟರೆ ಆ ಅಂತ್ಯ ದಿನಗಳಲ್ಲಿ ಆತನು ತನ್ನ ಕೃಪೆಯನ್ನು ನಿನ್ನ ಮೇಲೆ ಸುರಿಸುತ್ತಾನೆ. ಇದು ಅಂತ್ಯಕಾಲವಾದದ್ದರಿಂದ ಕರ್ತನು ಅನೇಕ ದೇವ ಸೇವಕರನ್ನು ಎಬ್ಬಿಸುತ್ತಾನೆ. ಕರ್ತನನ್ನು ಪ್ರೀತಿಸುವವರನ್ನು ಎಬ್ಬಿಸುತ್ತಾನೆ. ಹಿಂಗಾರು ಮಳೆ ಸುರಿಸಲ್ಪಡುವ ಈ ಕಾಲದಲ್ಲಿ ಅನೇಕರು ಉದಾಸೀನದಿಂದ ಜೀವಿಸಿ ಆಶೀರ್ವಾದವಿಲ್ಲದೆ ಜೀವಿಸುತ್ತಿದ್ದಾರೆ. ತಮ್ಮ ಅವಿಶ್ವಾಸದಿಂದ ಕರ್ತನ ನಾಮವನ್ನು ಅಪಕೀರ್ತಿಗೆ ಗುರಿಪಡಿಸುತ್ತಿದ್ದಾರೆ. ದೇವಮಗುವೆ, ನಿನ್ನ ಪಾತ್ರೆಯನ್ನು ಮಗುಚಿ ಬಿಡಬೇಡ. ದೇವರ ಆಶೀರ್ವಾದವು ನಿನ್ನ ಮೇಲೆ ಸುರಿಸಲ್ಪಡುವ ಹಾಗೆ ಅದನ್ನು ಮುಚ್ಚಿಟ್ಟುಕೊಳ್ಳಬೇಕು. ನಿನ್ನ ಹೃದಯವೆಂಬ ಪಾತ್ರೆಯು ಯಾವಾಗಲೂ ಪರಲೋಕಕ್ಕೆ ನೇರವಾಗಿ ತೆರೆದಿಟ್ಟಿರಲಿ. ಪರಲೋಕದ ಮಹಿಮೆಯಾದ ಆಶೀರ್ವಾದಗಳು ಯಾವಾಗಲೂ ನಿನ್ನ ಹೃದಯವೆಂಬ ಪಾತ್ರೆಯನ್ನು ತುಂಬಿಸುತ್ತಲೇ ಇರಲಿ. ಕರ್ತನಿಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡಲು ಯೋಚಿಸು. ಅವನಿಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡಿ ಮುಗಿಸುವಿ ಎಂದು ವಿಲಿಯಂ ಕೇರಿ ಮೊರೆಯಿಟ್ಟರು. ಆದರೆ ಅವುಗಳನ್ನು ಹಿಡಿಯಲು ನೀನು ಯಾವ ಯೋಜನೆಯನ್ನು ಹಾಕಿರುವೆ ಎನ್ನುವುದೇ ಪ್ರಶ್ನೆ. ಬರೀ ಬಲದಿಂದ ಮಾತ್ರ ಮೀನನ್ನು ಹಿಡಿಯಲು ಪ್ರಯತ್ನಿಸಿದರೆ ಒಂದೊಂದಾಗಿ ಮಾತ್ರ ಹಿಡಿಯುವಿರಿ. ಬಲೆಯನ್ನು ಬೀಸಿದರೆ 100 ಮೀನುಗಳನ್ನು ಹಿಡಿಯಲು ಸಾಧ್ಯವಾಗುತ್ತದೆ. ವಿದ್ಯುತ್ ಚಾಲಿತ ಯಂತ್ರಗಳ ಹಡಗಿನಲ್ಲಿ ಕುಳಿತು ಬಲೆ ಬೀಸಿದರೆ ಇನ್ನೂ ಹೇರಳವಾದ ಮೀನುಗಳನ್ನು ನೀನು ಹಿಡಿಯಬಹುದು. ದೊಡ್ಡ ಮೀನು ಹಿಡಿಯುವ ಹಡಗಿನಲ್ಲಿ ಹೋದರೆ ಲಕ್ಷಗಟ್ಟಲೆ ಮೀನುಗಳನ್ನು ನಿನ್ನಿಂದ ಹಿಡಿಯಲು ಸಾಧ್ಯವಾಗುತ್ತದೆ. ಈ ಮೀನುಗಳು ಆತ್ಮಗಳೇ. ಹಡಗುಗಳ ಮೂಲಕ ಮೀನುಗಳನ್ನು ಹಿಡಿಯುತ್ತಿದ್ದ ಶಿಷ್ಯರುಗಳನ್ನು ಕ್ರಿಸ್ತನು ಕರೆದಾಗ, ನಿಮ್ಮನ್ನು ಮನುಷ್ಯರನ್ನು ಹಿಡಿಯುವವರನ್ನಾಗಿ ಮಾಡುವೆನು ಎಂದನು. ಇಂದು ನಮ್ಮ ದೇಶದಲ್ಲಿ 80 ಕೋಟಿ ಆತ್ಮಗಳಿವೆ. ಮನುಷ್ಯರನ್ನು ಹಿಡಿಯುವವರನ್ನಾಗಿ ಮಾಡುವೆನು ಎಂದು ಹೇಳಿದ ಕರ್ತನು ಅಷ್ಟು ಜನರನ್ನು ಇಂದು ನಮ್ಮ ಕೈಗಳಲ್ಲಿ ಕೊಟ್ಟಿರುತ್ತಾನೆ. ದೇವರು ನಮಗೆ ಕೊಟ್ಟಿರುವ ಜವಾಬ್ದಾರಿ ಬಹಳ ದೊಡ್ಡದು. ಇನ್ನೂ ಸಮಯವಿಲ್ಲ. ಅಂತ್ಯ ದಿನಗಳಲ್ಲಿ ಜೀವಿಸುತ್ತಿದ್ದೇವೆ. ಗಾಳ ಹಾಕಿ ಒಂದೊಂದೇ ಮೀನುಗಳನ್ನು ಹಿಡಿಯಲು ಸಮಯವಿಲ್ಲ. ದೊಡ್ಡ ಸಂಖ್ಯೆಯಲ್ಲಿ ನಾವು ಆತ್ಮಗಳನ್ನು ಕರ್ತನ ಬಳಿಗೆ ನಡೆಸುವವರಾಗಬೇಕು. ದೇವಮಗುವೆ, ನಿನ್ನ ಜೀವಿತದ ಉದ್ದೇಶವೇನು? ಆತ್ಮಗಳನ್ನು ಕ್ರಿಸ್ತನಿಗಾಗಿ ಆದಾಯ ಮಾಡಲು ನೀನು ಹಾಕಿಕೊಂಡಿರುವ ಯೋಜನೆಗಳೇನು? ನಿನ್ನ ಜೀವಿತದ ಉದ್ದೇಶಗಳೇನು? ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆಯೊಂದಿಗೆ ನಿನ್ನನ್ನು ಪರೀಕ್ಷಿಸಿಕೊಳ್ಳುವೆಯಾ? ನನಗೆ ಸಾಧ್ಯವಿಲ್ಲ ಎಂದು ಹೇಳಬೇಡ. ನಿನ್ನ ಕೈಯಲ್ಲಿ ಸಾಧ್ಯವಾಗದೇ ಇರುವುದನ್ನು ಸಾಧ್ಯ ಮಾಡುವುದಕ್ಕಾಗಿಯೇ ಕರ್ತನು ನಿನಗೆ ಸಹಾಯಕನೆಂದು ಪವಿತ್ರಾತ್ಮನನ್ನು ಕಳುಹಿಸಿಕೊಟ್ಟಿರುತ್ತಾನಲ್ಲ. ಆತ್ಮನ ಬಲದಿಂದಲೂ ದೇವರ ಶಕ್ತಿಯಿಂದಲೂ ಎಲ್ಲ ಕಡೆಗಳಲ್ಲಿಯೂ ಹಬ್ಬಿಕೊಳ್ಳುವಿ. ಹೌದು, ನೀನು ಅಭಿವೃದ್ಧಿ ಹೊಂದುವಿ. ನಿನಗೆ ಲಕ್ಷಗಟ್ಟಲೆ ಆತ್ಮಗಳನ್ನು ಕೊಡಲು ಕರ್ತನು ಶಕ್ತನಾಗಿರುತ್ತಾನೆ. ಇಸ್ರಾಯೇಲ್ಯರು ಅರಣ್ಯದಲ್ಲಿ ನಡೆದು ಬರುತ್ತಿರುವಾಗ ಅವರೇ ಓಡಿ ಓಡಿ ಲಾವಕ್ಕಿಗಳನ್ನು ಹಿಡಿಯುವುದಾದರೆ ಎಷ್ಟು ಲಾವಕ್ಕಿಗಳನ್ನು ಹಿಡಿಯಲು ಸಾಧ್ಯವಾಗುತ್ತಿತ್ತು? 1-2 ಹಕ್ಕಿಗಳನ್ನು ಹಿಡಿಯುವುದರಲ್ಲಿ ಅವರು ಸೋತು ಹೋಗುತ್ತಿದ್ದರು. ಅರಣ್ಯದಲ್ಲಿ ಲಾವಕ್ಕಿಗಳು ಸಿಗುವುದು ಕಷ್ಟವೇ? ಹಾಗೆ ಸಿಕ್ಕಿದರೂ ಅದನ್ನು ಹಿಡಿಯುವುದು ಸಹ ಕಷ್ಟಕರವಾದದ್ದು. ಆದರೆ
ಇಸ್ರಾಯೇಲ್ ಜನರಿಗೆ ಸಹಾಯಕನಾಗಿ ನಿಂತ ಕರ್ತನು ಅವರ ಪಾಳೆಯದಲ್ಲಿಯೇ ಲಾವಕ್ಕಿಗಳು ಬಂದು ಬೀಳುವಂತೆ ಮಾಡಿದನಲ್ಲ. ಅವರು ಯಾವ ಕಷ್ಟವೂ ಇಲ್ಲದೆ, ಸ್ವಂತ ಪ್ರಯತ್ನವೂ ಇಲ್ಲದೆ ಲಾವಕ್ಕಿಗಳನ್ನು ಹಿಡಿದರು. ದೇವಮಗುವೆ, ಆತ್ಮಗಳನ್ನು ಹಿಡಿಯಲು ನಿನ್ನ ಸ್ವಂತ ಜ್ಞಾನದಿಂದಲೂ ಬಲದಿಂದಲೂ ಸಾಧ್ಯವಿಲ್ಲದೆ, ನಿನ್ನ ಸ್ವಂತ ಶಕ್ತಿಯಿಂದಲೂ ಪ್ರಯತ್ನದಿಂದಲೂ ನೀನಾಗಿ ನೀನೇ ಅಭಿವೃದ್ಧಿ ಹೊಂದಲು ಸಾಧ್ಯವಿಲ್ಲ. ಆದರೆ ನಿನ್ನನ್ನು ಅಭಿವೃದ್ಧಿಪಡಿಸಲು ಕರ್ತನು ನಿನ್ನ ಪಕ್ಕದಲ್ಲಿದ್ದಾನೆ. ಅವನು ಹೇರಳವಾದ ಆತ್ಮಗಳನ್ನು ನಿನ್ನನ್ನು ಹುಡುಕಿ ಬರುವಂತೆ ಕೃಪೆ ಕೊಡುತ್ತಾನೆ. ಆತ್ಮಗಳನ್ನು ನೀನಿರುವಲ್ಲಿಗೆ ಬಂದು ಬೀಳುವಂತೆ ಮಾಡುತ್ತಾನೆ. ದೇವಮಗುವೆ, ಕರ್ತನು ನಿನಗೆ ವಾಗ್ದಾನವಾಗಿ ಯೆಶಾಯನು ಅಧ್ಯಾಯ 60 ವಚನ 4-5 ಈ ವಾಕ್ಯಗಳನ್ನು ಕೊಡುತ್ತಾನೆ. ಕಣ್ಣೆತ್ತಿ ಸುತ್ತಲೂ ನೋಡು, ನಿನ್ನ ಮಕ್ಕಳೆಲ್ಲರೂ ಗುಂಪು ಕೂಡಿ ನಿನ್ನ ಬಳಿಗೆ ಸೇರುತ್ತಿರುತ್ತಾರೆ. ಗಂಡು ಮಕ್ಕಳು ದೂರದಿಂದ ಸಮೀಪಿಸುತ್ತಿದ್ದಾರೆ, ಹೆಣ್ಣು ಮಕ್ಕಳು ಕಂಕೂಳಿನಲ್ಲಿ ಕುಳಿತು ಬರುತ್ತಾರೆ, ಏಕೆಂದರೆ ಜನಾಂಗಗಳ ಐಶ್ವರ್ಯವು ನಿನಗೆ ದೊರೆಯುವುದು. ದೇವಮಗುವೆ, ಈ ವಾಗ್ದಾನವನ್ನು ಸ್ವಲ್ಪ ಧ್ಯಾನಿಸಿ ನೋಡು. ಈ ವಾಗ್ದಾನದ ಮೇಲೆ ಕೈಯಿಟ್ಟು ಪ್ರಾರ್ಥಿಸಿ ಇದನ್ನು ನಿನಗೆ ಸ್ವಂತ ಮಾಡಿಕೊಳ್ಳುವೆಯಾ? ಸಮುದ್ರ ತೀರದಲ್ಲಿ ನಡೆಸುವ ಹೇರಳವಾದ ಕೂಟವು ನಿನಗೆ ಸ್ವಂತವಾಗುವುದು ಎಂದು ಕರ್ತನು ಎಷ್ಟು ಸುಂದರವಾಗಿ ವಾಗ್ದಾನ ಮಾಡಿದ್ದಾನೆ. ಒಬ್ಬ ಬಡ ಸಹೋದರಿ ನನಗೆ ಗೊತ್ತು. ವಿವಾಹವಾಗಿ ಕೆಲವು ದಿನಗಳಲ್ಲಿಯೇ ಅವಳ ಪತಿ ತೀರಿ ಹೋದನು. ಅವರಿಗೆ ಒಂದು ಹೆಣ್ಣು ಮಗುವಿತ್ತು. ಅವರ ಸುತ್ತಲೂ ಶ್ರಮ ಸಂಕಟಗಳೇ ಇದ್ದಿತ್ತು. ಆದರೆ ದೇವರು ಅವರ ಕೈ ಬಿಡಲಿಲ್ಲ. ಆಕೆ ಸೋತು ಹೋಗಲಿಲ್ಲ. ಹಗಲಿರುಳು ದೇವರ ಸನ್ನಿಧಾನದಲ್ಲಿ ಕುಳಿತು ಭಾರದ ಹೃದಯದಿಂದ ಪ್ರಾರ್ಥಿಸಿದಳು. ಮನೆಗೆ ಬರುವ ಹಾಲಿನವರು ತರಕಾರಿಯವನು ಇವರನ್ನು ಕರ್ತನಿಗಾಗಿ ಗೆದ್ದುಕೊಂಡರು. ಕರ್ತನು ಅವರಿಗೆ ವಿಶೇಷವಾದ ದೀರ್ಘ ದರ್ಶನ ವರವನ್ನು ಅನುಗ್ರಹಿಸಿದನು. ಹೇರಳವಾದ ಸಹೋದರಿಯರು ಅವರ ಬಳಿ ಬಂದು ಪ್ರಾರ್ಥಿಸುತ್ತಾ ಇದ್ದರು, ಸಂತೈಸಿಕೊಂಡು ಹೋಗುತ್ತಿದ್ದರು. ಅವರ ಚಿಕ್ಕ ಮಗು ಬೆಳೆಯಿತು, ವಿದ್ಯಾಭ್ಯಾಸ ಮಾಡಿ ಉಪಾಧ್ಯಾಯಿನಿಯಾಗಿ ಕೆಲಸ ಮಾಡಿತು. ಅವರ ಮಗಳನ್ನು ವಿವಾಹವಾಗಲು ಒಬ್ಬ ವಕೀಲರು ಮುಂದೆ ಬಂದರು. ಆ ವಿಧವೆ ತಾಯಿಯ ಪ್ರಾರ್ಥನೆಯಿಂದ ಆ ವಕೀಲರು ರಕ್ಷಣೆ ಹೊಂದಿದರು. ಅವರ ಮನೆಗೆ ಬರುವ 100 ಮಕ್ಕಳು ರಕ್ಷಣೆ ಹೊಂದಿದರು. ಅವರ ಉದ್ಯೋಗವು ಎಡಬಲಗಡೆಗಳಲ್ಲಿ ಹೆಚ್ಚಿಕೊಂಡು ಅಭಿವೃದ್ಧಿ ಹೊಂದಿತು. ಕರ್ತನು ನಿನ್ನನ್ನು ಆಶೀರ್ವದಿಸಿ ಆತ್ಮನ ವರಗಳನ್ನು ತರಲು ಚಿತ್ತವುಳ್ಳವನಾಗಿರುತ್ತಾನೆ. ಅನೇಕ ಸೇವಕರುಗಳು ದೇವರ ಸನ್ನಿಧಾನದಲ್ಲಿ ಕಾದಿದ್ದು ಪ್ರಾರ್ಥಿಸದೆ ಆ ಸಮಯದಲ್ಲಿ ಮನೆಗಳನ್ನು ಸಂಧಿಸಿ ಹುಟ್ಟಿದ ಹಬ್ಬಗಳನ್ನು ಆಚರಿಸುವುದರಲ್ಲಿಯೇ ಸಮಯಗಳನ್ನು ಕರೆಯುತ್ತಾರೆ. ಆತ್ಮನ ವರಗಳನ್ನು, ಶಕ್ತಿಯನ್ನು ಕಳೆದುಕೊಂಡು ಬಿಡುತ್ತಾರೆ, ಕೃಪೆಯನ್ನು ಕಳೆದುಕೊಳ್ಳುತ್ತಾರೆ. ಮನೆ ಮನೆಗಳಿಗೆ ಹೋಗಿ ಆತ್ಮಗಳನ್ನು ಆದಾಯ ಮಾಡುವುದಕ್ಕಿಂತಲೂ ದೇವರ ಸನ್ನಿಧಾನದಲ್ಲಿ ಕಾದಿದ್ದು ಭಾರವಾಗಿ ಪ್ರಾರ್ಥಿಸಿದರೆ ಕರ್ತನು ಆತ್ಮನ ವರಗಳನ್ನು ಅತ್ಯಧಿಕವಾಗಿ ಸುರಿಸುವನು. ಮಾತ್ರವಲ್ಲ, ಆತ್ಮಗಳು ಮನೆಯಲ್ಲಿಯೇ ಬಂದು ಗುಂಪಾಗಿ ಕೂಡುವಂತೆ ಮಾಡುವನು. ಹೌದು, ಆತ್ಮಗಳನ್ನು ನಿನ್ನನ್ನು ಹುಡುಕಿ ಓಡಿ ಬರುತ್ತವೆ. ಯೆಶಾಯ ಅಧ್ಯಾಯ 55 ವಚನ 5 ಓದಿ ನೋಡಿರಿ. ಕರ್ತನು ಹೇಳುತ್ತಾನೆ, ನಿನಗೆ ಗೊತ್ತಿಲ್ಲದ ಜನಾಂಗವನ್ನು ನಿನ್ನ ಅಧೀನಕ್ಕೆ ಕರೆಯುವಿ. ಇಸ್ರಾಯೇಲಿನ ಸದಮಲ ಸ್ವಾಮಿ ಎನಿಸಿಕೊಳ್ಳುವ ನಿನ್ನ ದೇವರಾದ ಯೆಹೋವನು ನಿನಗೆ ವೈಭವ ಕೊಟ್ಟಿರುವುದನ್ನು ನೋಡಿ ನಿನ್ನನ್ನು ತಿಳಿಯದ ಜನಾಂಗವು ನಿನ್ನ ಆಶ್ರಯಕ್ಕೆ ಓಡಿ ಬರುವುದು. ದೇವಮಗುವೆ, ಬಲಪಕ್ಕದಲ್ಲಿಯೂ ಎಡಪಕ್ಕದಲ್ಲಿಯೂ ಹಬ್ಬಿಕೊಂಡು ನೀನು ಅಭಿವೃದ್ಧಿ ಹೊಂದುವಿ. ಆತ್ಮಗಳನ್ನು ಬಹು ವೇಗವಾಗಿ ಕರ್ತನಿಗಾಗಿ ಗೆದ್ದುಕೊಳ್ಳುವಿ. ಮಾರ್ಗ ಒಂದೇ, ಪರಲೋಕಕ್ಕೆ ಹೋಗುವ ಮಾರ್ಗವೂ ಒಂದೇ. ಅಲ್ಲಿಗೆ ನೀನು ಹೋಗುತ್ತೀಯೋ? ಒಂಟಿಯಾಗಿ ನಡೆದುಕೊಂಡು ಹೋಗಬಹುದು. ಒಂದು ವೇಳೆ ಸೈಕಲಿನಲ್ಲಿ ಇನ್ನೊಂದು ವ್ಯಕ್ತಿಯನ್ನು ಕೂರಿಸಿಕೊಂಡು ಹೋಗಬಹುದು. ಆಟೋದಲ್ಲಿ 3 ಮಂದಿ ಹೋಗಬಹುದು. ಕಾರೋ, ಬಸ್ಸೋ, ವ್ಯಾನೋ ಆದರೆ ಇನ್ನೂ ಅಧಿಕವಾದ ಜನರನ್ನು ಕರೆದುಕೊಂಡೇ ಹೋಗಬಹುದು. ರೈಲಿನಲ್ಲಿ ಹೋದರೆ 500ಕ್ಕೂ ಮೇಲ್ಪಟ್ಟ ಜನರನ್ನು ಕರೆದುಕೊಂಡು ಹೋಗಬಹುದು. ನೀನು ಎಷ್ಟು ಜನರನ್ನು, ಎಷ್ಟು ಆತ್ಮಗಳನ್ನು ಕರ್ತನ ಬರೋಣದಲ್ಲಿ ಕರೆದುಕೊಂಡು ಹೋಗಲು ತೀರ್ಮಾನಿಸಿರುವಿ? ನಾನು ಬೀದಿಗಳಲ್ಲಿ ಪ್ರಸಂಗಿಸಲು ಹೋಗುವಾಗ ಸಹೋದರರಾದ ರಾಧಾಕೃಷ್ಣನೆನ್ನುವವರು ನನ್ನ ಜೊತೆಯಲ್ಲಿ ಬರುತ್ತಿದ್ದರು. ಅವರು ಯಾವಾಗ ಪ್ರಾರ್ಥಿಸಿದರು, ದೇವರೇ ನನಗೆ ಲಕ್ಷಗಟ್ಟಲೆ ಆತ್ಮಗಳನ್ನು ಕೊಡು ಎಂದು ಪ್ರಾರ್ಥಿಸಿದ ನಂತರನೇ ನನ್ನ ಜೊತೆಯಲ್ಲಿ ಬರುತ್ತಿದ್ದನು. ಪರಲೋಕಕ್ಕೆ ಮಾರ್ಗ ತೋರಿಸುವ ನಾವು ಕಡೆ ಪಕ್ಷ ಆತ್ಮಗಳನ್ನಾದರೂ ಬರೋಣದಲ್ಲಿ ಎದುರುಗೊಳ್ಳುವರಾಗಿರಬಾರದೆ? ಕರ್ತನ ಸೇನಾಧಿಪತಿಗಳಾಗಿ ಎದ್ದು ಆತನ ಬರೋಣವನ್ನು ನಿರೀಕ್ಷಿಸಿ ಹೋಗಬೇಕು. ಲಕ್ಷಗಟ್ಟಲೆ ಆತ್ಮಗಳು ಕರ್ತನ ರಾಜ್ಯದಲ್ಲಿ ಪಾಲುಗಾರರಾಗಬೇಕು. ಯಾವಾಗಲೂ ದುಃಖದ ಮುಖವುಳ್ಳವರಾಗಿ ಒಂದು ಆತ್ಮವನ್ನಾದರೂ ರಕ್ಷಿಸದೆ ನಾಚಿಕೆಯಿಂದ, ದೇವರೇ ಬರಿಗೈಯಿಂದ ನಿನ್ನನ್ನು ಎದುರುಗೊಳ್ಳುವೇನಲ್ಲ ಎಂದು ಸೋತು ಹೋಗಬೇಡ. ಮರಗಳನ್ನು ನೋಡು, ಗಿಡ ಕೊಂಬೆಗಳನ್ನು ನೋಡು, ಅವು ಎಷ್ಟರ ಮಟ್ಟಿಗೆ ಫಲಗಳನ್ನು ಬಿಡುತ್ತದೆ. ಉದಾಹರಣೆಗಾಗಿ ಒಂದು ಸಾಸಿವೆ ಕಾಳನ್ನು ತೆಗೆದುಕೋ. ಅದು ಎಷ್ಟು ಚಿಕ್ಕದು, ಆದರೆ ಆ ಚಿಕ್ಕ ಗಿಡದಲ್ಲಿ ಎಷ್ಟೊಂದು ಮಹಿಮೆಯಾದ ಉದ್ದೇಶಗಳು ಅಡಗಿವೆ.
ವಿಶಾಲವಾಗಿ ಬೆಳೆದು ಫಲ ಕೊಡಬೇಕೆಂಬ ಉದ್ದೇಶವೂ ಇದೆ. ಆ ಹುಮ್ಮನಸ್ಸು ನಿನಗೆ ಇಲ್ಲವೇ? ಯೇಸು ಸಾಸಿವೆ ಕಾಳನ್ನು ಕುರಿತು ಮಾತನಾಡುವಾಗ, ಅದು ಭೂಮಿಯಲ್ಲಿ ಬಿತ್ತಲ್ಪಡುವಾಗ ಅದು ಭೂಮಿಯಲ್ಲಿರುವ ಎಲ್ಲಾ ಬೀಜಗಳಿಗಿಂತಲೂ ಸಣ್ಣದಾಗಿದೆ. ಬಿತ್ತಿದ ಮೇಲೆ ಬೆಳೆದು ದೊಡ್ಡ ಕೊಂಬೆಗಳನ್ನು ಬಿಡುವುದರಿಂದ ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳು ಅದರ ನೆರಳಿನಲ್ಲಿ ವಾಸ ಮಾಡುವುದಕ್ಕಾಗುತ್ತದೆ ಅಂದನು. ಮಾರ್ಕನು ಬರೆದ ಸುವಾರ್ತೆ ಅಧ್ಯಾಯ 12 ವಚನ 16. ಜೀವವುಳ್ಳ ಎಲ್ಲವೂ ಬೆಳೆದು ವೃದ್ಧಿಯಾಗುತ್ತದೆ. ಒಂದೊಂದು ಮರವು, ಗಿಡವು, ಬಳ್ಳಿಯು ಸಾವಿರಾರು ಫಲಗಳನ್ನು ಉತ್ಪತ್ತಿ ಮಾಡಿ ಹೇರಳವಾಗಿ ಫಲ ಕೊಡುತ್ತದೆ. ದೇವಮಗುವೆ, ನೀನು ಹೆಚ್ಚಿನ ಫಲ ಕೊಡಬಾರದೆ? ಕರ್ತನು ಹೇಳಿದಂತೆ ಎಲ್ಲ ಕಡೆಗಳಲ್ಲಿಯೂ ಹಬ್ಬಿಕೊಳ್ಳುವಿ. ಆದುದರಿಂದಲೇ ನಿನ್ನ ಹೃದಯದ ಆಲೋಚನೆಗಳು ವಿಶಾಲವಾಗಲಿ, ದರ್ಶನಗಳು ಹೆಚ್ಚಲಿ. ನೀನು ವೃದ್ಧಿಯಾಗಬೇಕಾದರೆ ಕರ್ತನು ನಿನಗೆ ಮಾಡಿರುವ ವಾಗ್ದಾನಗಳನ್ನು ಗಟ್ಟಿಯಾಗಿ ಹಿಡಿದುಕೋ. ಚಿಕ್ಕವನಿಂದ ಒಂದು ಕುಲವಾಗುವುದು, ಅಲ್ಪನಿಂದ ಬಲವಾದ ಜನಾಂಗವಾಗುವುದು. ಯೆಶಾಯ ಅಧ್ಯಾಯ 60 ವಚನ 21. ನಿನ್ನನ್ನು ಆಶೀರ್ವದಿಸಲು ಕರ್ತನು ಇಷ್ಟಪಡುತ್ತಾನೆ. ನಿನ್ನನ್ನು ಅಭಿವೃದ್ಧಿಪಡಿಸಲು ಆತನು ಶಕ್ತನಾಗಿರುತ್ತಾನೆ. ಪರಲೋಕದ ದೇವರನ್ನು ದೃಷ್ಟಿಸಿ ನೋಡು. ಆತನ ಪ್ರಭಾವದ ಶಕ್ತಿಯುತವಾದ ಐಶ್ವರ್ಯವನ್ನು ನೋಡು. ನಿನ್ನನ್ನು ಎಷ್ಟು ಅಭಿವೃದ್ಧಿಪಡಿಸುವುದರಲ್ಲಿ ಆತನ ಕೃಪೆಯುಳ್ಳವನಾಗಿರುತ್ತಾನೆ. ಕೆಲವರು ಅಭಿವೃದ್ಧಿ ಹೊಂದಬೇಕೆಂದು ಆಶಿಸುವುದೇ ಇಲ್ಲ, ಅದಕ್ಕಾಗಿ ಪ್ರಯತ್ನಗಳನ್ನು ಮಾಡುವುದಿಲ್ಲ. ಕರ್ತನ ಬಳಿ ಹೇಳುವುದೂ ಇಲ್ಲ. ಯೇಸು ಹೇಳುತ್ತಾನೆ, ನೀವು ಇದುವರೆಗೂ ನನ್ನ ಹೆಸರಿನ ಮೇಲೆ ಯಾವುದೊಂದನ್ನು ಬೇಡಿಕೊಂಡಿಲ್ಲ, ಬೇಡಿಕೊಳ್ಳಿರಿ, ನಿಮಗೆ ಸಿಕ್ಕುವುದು. ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು. ಯೋಹಾನನು ಬರೆದ ಸುವಾರ್ತೆ ಅಧ್ಯಾಯ 16 ವಚನ 24. ಇದಲ್ಲದೆ ನೀವು ನನ್ನ ಹೆಸರಿನಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನು ನೆರವೇರಿಸುವೆನು. ಹೀಗೆ ಮಗನ ಮೂಲಕವಾಗಿ ತಂದೆಗೆ ಮಹಿಮೆ ಉಂಟಾಗುವುದು. ನೀವು ನನ್ನ ಹೆಸರಿನಲ್ಲಿ ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸುವೆನು. ಯೋಹಾನನು ಬರೆದ ಸುವಾರ್ತೆ ಅಧ್ಯಾಯ 14 ವಚನ 13-14. ದೇವಮಗುವೆ, ತಿರುಗಿ ಕರ್ತನ ವಾಗ್ದಾನವನ್ನು ಯೆಶಾಯನು ಬರೆದ ಸುವಾರ್ತೆ ಅಧ್ಯಾಯ 54 ವಚನ 2-3 ಓದಿ ನೋಡಿರಿ. ದೇವರ ಸನ್ನಿಧಾನದಲ್ಲಿ ಕುಳಿತು ಅದನ್ನು ಧ್ಯಾನಿಸಿ ನೋಡು. ನೀನು ಮಾಡಬೇಕಾದ 4 ಕಾರ್ಯಗಳನ್ನು ದೇವರು ಅದರಲ್ಲಿ ತಿಳಿಸುತ್ತಾನೆ. ನಿನ್ನ ಗುಡಾರದ ಸ್ಥಳವನ್ನು ವಿಸ್ತರಿಸು, ನಿನ್ನ ನಿವಾಸದ ಪರದೆಗಳು ಹರಡಲಿ, ನಿನ್ನ ಹಗ್ಗಗಳನ್ನು ಉದ್ದ ಮಾಡು, ಗೂಟಗಳನ್ನು ಬಲಪಡಿಸು. ದೇವಮಗುವೆ, ನೀನು ಈ 4 ಕಾರ್ಯಗಳನ್ನು ಮಾಡುವಿ, ನಿಶ್ಚಯವಾಗಿಯೂ ನಿನ್ನ ಎಲ್ಲಾ ಕಡೆಗಳಲ್ಲಿಯೂ ಹಬ್ಬಿಕೊಳ್ಳುವಿ. ಇಗೋ, ನಿನ್ನನ್ನು ಆಶೀರ್ವದಿಸುವ ಕರ್ತನು ನಿನ್ನ ಪಕ್ಕದಲ್ಲಿಯೇ ನಿಂತಿದ್ದಾನೆ. ಆಮೆನ್. ಅಧ್ಯಾಯ 2. ನಿನ್ನ ಗುಡಾರದ ಸ್ಥಳವನ್ನು ವಿಸ್ತರಿಸು. ನೀನು ಎಲ್ಲ ಕಡೆಗಳಲ್ಲಿಯೂ ಹಬ್ಬಿಕೊಳ್ಳುವಿ. ನಿನ್ನ ಗುಡಾರದ ಸ್ಥಳವನ್ನು ವಿಸ್ತರಿಸು, ನಿನ್ನ ನಿವಾಸದ ಪರದೆಗಳು ಹರಡಲಿ. ನೀನು ಹಬ್ಬಿಕೊಳ್ಳಬೇಕು. ಆದುದರಿಂದಲೇ ವಿಶ್ವಾಸಿಗಳು ನಿನ್ನ ನಿವಾಸದ ಸ್ಥಳವನ್ನು ವಿಸ್ತರಿಸು, ನಿನ್ನ ಸ್ಥಳವನ್ನು ವಿಸ್ತರಿಸು, ನಿನ್ನ ದರ್ಶನಗಳು ಹೆಚ್ಚಲಿ. ಇಂದು ಎಲ್ಲರೂ ಅಭಿವೃದ್ಧಿ ಹೊಂದಬೇಕೆಂದು ಪೈಪೋಟಿ ಮಾಡುತ್ತಾ ಎಲ್ಲ ವಿಷಯಗಳಲ್ಲಿಯೂ ಮುಂದುವರಿಯುತ್ತಾರೆ. ಜ್ಞಾನದಲ್ಲಿ ಅಭಿವೃದ್ಧಿ ಹೊಂದಬೇಕೆಂದು ಸರ್ಕಾರದವರು ಶಾಲಾ ಕಾಲೇಜುಗಳನ್ನು ತೆರೆಯುತ್ತಾರೆ. ಆಹಾರದ ಉತ್ಪತ್ತಿಗಾಗಿ ವ್ಯವಸಾಯ ನಿಪುಣರು ನವೀನ ಮಾದರಿಯ ಗೊಬ್ಬರಗಳು, ಬೀಜಗಳನ್ನು ಕಂಡುಹಿಡಿದಿದ್ದಾರೆ. ನೇಗಿಲಿನಿಂದ ಹೊಲವನ್ನು ಉಳುತ್ತಿದ್ದರೂ ಈಗ ಟ್ರ್ಯಾಕ್ಟರಿನಲ್ಲಿ ಉಳುತ್ತಾರೆ. ಏತವನ್ನು ಕಟ್ಟಿ ನೀರನ್ನು ಎಳೆಯುತ್ತಿದ್ದವರು ಈಗ ಪಂಪ್ ಸೆಟ್ನಿಂದ ನೀರನ್ನು ಎಳೆಯುತ್ತಾರೆ. ವಿಜ್ಞಾನಿಗಳು ಅಧಿಕವಾಗಿ ಹಾಲು ಪದಾರ್ಥಗಳನ್ನು ಮಕ್ಕಳಿಗೆ ಪರಿಚಯಿಸುತ್ತಿದ್ದಾರೆ. ವರ್ಷವಿಡೀ ಮೊಟ್ಟೆ ಇಡುವ ಕೋಳಿಗಳನ್ನು ಕಂಡುಹಿಡಿದಿದ್ದಾರೆ. ಎಲ್ಲವೂ ಅಭಿವೃದ್ಧಿಯಾಗುತ್ತಿರುವ ಈ ಸಮಯದಲ್ಲಿ ದೇವಜನರು ಅಭಿವೃದ್ಧಿ ಹೊಂದಿ ಹೆಚ್ಚಬೇಕೆಂದು ಕರ್ತನು ಎದುರು ನೋಡುತ್ತಾನೆ. ಅಪೊಸ್ತಲನಾದ ಪೌಲನು ವಿಶ್ವಾಸಿಗಳಿಗೆ ಬರೆಯುವಾಗ, ಭಕ್ತಿಯಲ್ಲಿ ಅಭಿವೃದ್ಧಿ ಹೊಂದಿರಿ. ಕೊಲೊಸ್ಸೆ ಅಧ್ಯಾಯ 2 ವಚನ 7. ಪ್ರೀತಿಯಲ್ಲಿ ಇನ್ನೂ ಹೆಚ್ಚುತ್ತಾ ಬನ್ನಿರಿ. 1 ಥೆಸಲೋನಿಕ ಅಧ್ಯಾಯ 4 ವಚನ 10. ದೇವರ ಕೃಪೆಯಲ್ಲಿ ಹೆಚ್ಚಿರಿ. 2 ಕೊರಿಂಥ ಅಧ್ಯಾಯ 4 ವಚನ 15 ಎಂದು ಬರೆಯುತ್ತಾನೆ. ನಾವು ಹೆಚ್ಚಬೇಕಾದರೆ ಮೊದಲನೆಯದಾಗಿ ವಿಶ್ವಾಸದಿಂದ ನಮ್ಮ ಗುಡಾರದ ಸ್ಥಳವನ್ನು ವಿಸ್ತರಿಸಬೇಕು. ಹೆಚ್ಚಿದ ನಂತರ ವಿಸ್ತರಿಸೋಣ ಎಂದುಕೊಂಡರೆ ನಾವೆಂದಿಗೂ ಹೆಚ್ಚುವುದೇ ಇಲ್ಲ. ನಂಬಿಕೆ ನಾವು ನಿರೀಕ್ಷಿಸುವಗಳ ವಿಷಯದಲ್ಲಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳ್ಕೊಳ್ಳುವುದು ಆಗಿದೆ. ಇಬ್ರಿಯ ಅಧ್ಯಾಯ 12 ವಚನ 7. ದೇವರು ಅಬ್ರಹಾಮನನ್ನು ಕರೆದಾಗ, ನೀನೆದ್ದು ಈ ದೇಶದ ಎಲ್ಲ ಕಡೆಗಳಲ್ಲಿಯೂ ತಿರುಗಾಡು, ಇದನ್ನು ನಿನಗೆ ಕೊಡುವೆನು ಎಂದು ಹೇಳಿದನು. ಆದಿಕಾಂಡ
ಅಧ್ಯಾಯ 13 ವಚನ 17. ನೀನು ಅಭಿವೃದ್ಧಿ ಹೊಂದುವಿ, ವಿಸ್ತರಿಸಿಕೊಳ್ಳುವಿ. ಆದ್ದರಿಂದಲೇ ನೀನೆದ್ದು ನಡೆದು ದೇಶದ ಉದ್ದಗಲಗಳನ್ನು ಸ್ವತಂತ್ರಿಸಿಕೊ. ನೀನು ತಿರುಗಾಡಿದ ಎಲ್ಲ ಸ್ಥಳಗಳನ್ನು ನಿನಗೆ ಕೊಡುವೆನು ಎಂದು ಕರ್ತನು ಹೇಳಿದನು. ನೀನಿರುವ ಸ್ಥಳದ ವಿಶಾಲತೆಯೇ ನಿನ್ನ ಆಶೀರ್ವಾದದ ಎಲ್ಲೆ. ಕರ್ತನು ಕೈಯಿಂದ ನಿನ್ನ ಕೈಗೆ ಬಂದಿದೆ. ನೀನು ಎಷ್ಟು ದೂರ ನಡೆಯುವೆಯೋ ಅಷ್ಟನ್ನು ನಿನಗೆ ಕೊಡಲು ಕರ್ತನು ಶಕ್ತನಾಗಿರುತ್ತಾನೆ. ನಿನ್ನ ಮುಂದೆ ದೇಶವನ್ನು ಇಟ್ಟಿದ್ದಾನೆ. ಅಳತೆಯಲ್ಲಿದ್ದಷ್ಟು ಬಲವನ್ನು, ಆತ್ಮನ ವರಗಳನ್ನು ನಿನಗೆ ವಾಗ್ದಾನ ಮಾಡಿರುತ್ತಾನೆ. ನಡೆಯಬೇಕಾದದ್ದು ನಿನ್ನ ಕರ್ತವ್ಯ, ಸ್ವತಂತ್ರಿಸಿಕೊಳ್ಳುವುದು ನಿನ್ನ ಇಷ್ಟ. ನಿನ್ನ ಎಲ್ಲೆಯನ್ನು ವಿಸ್ತರಿಸಬೇಕೆಂಬ ಆಜ್ಞೆಯನ್ನು ದೇವರು ನಿನ್ನ ಕೈಯಲ್ಲಿ ಕೊಟ್ಟಿರುತ್ತಾನೆ. ನೀವು ಹೆಜ್ಜೆ ಇಡುವ ಎಲ್ಲ ಸ್ಥಳಗಳು ನಿಮಗಾಗುವವು. ಅರಣ್ಯ ಮೊದಲುಗೊಂಡು ಲೆಬನೋನ್ ಪರ್ವತದವರೆಗೂ ಮತ್ತು ಯುಫ್ರೆಟಿಸ್ ನದಿಯಿಂದ ಪಶ್ಚಿಮ ಸಮುದ್ರದವರೆಗೂ ನಿಮ್ಮ ಸೀಮೆ ವ್ಯಾಪಿಸುವುದು. ಧರ್ಮೋಪದೇಶಕಾಂಡ ಅಧ್ಯಾಯ 11 ವಚನ 24-25. ಅದೇ ಕಾರ್ಯವನ್ನು ತಾನೇ ಕರ್ತನು ಯೆಹೋಶುವನಿಗೆ ವಾಗ್ದಾನ ಮಾಡಿ ಹೇಳುತ್ತಾನೆ. ನಾನು ಮೋಶೆಗೆ ಹೇಳಿದಂತೆ ನೀವು ಕಾಲಿಡುವ ಸ್ಥಳವನ್ನೆಲ್ಲ ನಿನಗೆ ಕೊಟ್ಟಿದ್ದೇನೆ. ಯೆಹೋಶುವ ಅಧ್ಯಾಯ 1 ವಚನ 3. ಮತ್ತೆ ಈ ವಾಗ್ದಾನವನ್ನು ಗಮನಿಸಿರಿ. ಕೊಡುವೆನು ಎಂದು ಕರ್ತನು ಹೇಳದೆ, ಕೊಟ್ಟಿದ್ದೇವೆ ಎಂದು ಕರ್ತನು ಹೇಳುವನು. ತೆಗೆದುಕೊಳ್ಳುವುದನ್ನು ನಿನಗೆ ಕೊಟ್ಟಿದ್ದಾನೆ. ಈ ಆಜ್ಞೆಯನ್ನು ನಮ್ಮ ಕೈಯಲ್ಲಿಯೇ ಕೊಟ್ಟಿರುತ್ತಾನೆ. ದೇವ ಮಗುವೆ, ದೇಶದಲ್ಲಿ ನಡೆದು ಅದನ್ನು ಸ್ವಂತ ಮಾಡಿಕೊ. ಕರ್ತನ ಮಾತುಗಳನ್ನು ಪ್ರಸಂಗಿಸಿ ಆತ್ಮಗಳನ್ನು ಸ್ವತಂತ್ರ ಮಾಡಿಕೊ. ಉಜ್ಜೀವನಕ್ಕಾಗಿ ಕೂಟ ಮಾಡಿ ಉಜ್ಜೀವವನ್ನು ಅನುಭವಿಸು. ಸೋಮಾರಿಗೆ ಕರ್ತನು ಸಹಾಯ ಮಾಡುವವನಲ್ಲ. ನೀನು ನಡೆಯದೆ ನಿನ್ನ ಗುಡಾರದ ಸ್ಥಳವನ್ನು ವಿಸ್ತರಿಸದೆ ಕರ್ತನೆ ಕರ್ತನೆ ಎಂದು ನೀನು ಹೇಳಿಕೊಂಡೇ ಇದ್ದರೆ ನೀನು ಹಬ್ಬಿಕೊಳ್ಳುವುದಿಲ್ಲ. ದೇವ ಮಗುವೆ, ಕರ್ತನಿಗಾಗಿ ನಡೆ. ಹದ್ದಿನಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏಳು. ನಿನ್ನ ಅಧೈರ್ಯವನ್ನು, ನಿನ್ನ ಬಲಹೀನತೆಗಳನ್ನು ದೂರ ಬೀಸಾಡಿಬಿಟ್ಟು ದೇವರ ಬಲವನ್ನು, ಕೃಪೆಯನ್ನು ಹೊಂದಿಕೊ. ಬೆಳೆ ಬಹಳವಾಗಿರುವ ಈ ಕಾಲದಲ್ಲಿ ನೀನು ಸೋಮಾರಿಯಾಗಿರುವುದು ಎಷ್ಟೊಂದು ವೇದನೆಯುಂಟು ಮಾಡುವ ಕಾರ್ಯವಾಗಿದೆ. ನಿನ್ನ ಗುಡಾರದ ಸ್ಥಳವನ್ನು ವಿಸ್ತರಿಸು. ಕೊರಿಯಾ ದೇಶವನ್ನು ನೋಡು. ಅಲ್ಲಿರುವ ಸಭೆಯು ಬೆಳೆಯುತ್ತಿರುವ ವೇಗವನ್ನು ನೋಡು. ಕೊರಿಯಾ ದೇಶಕ್ಕೆ ದೇವರಾಗಿರುವ ಅದೇ ದೇವರು ನಮ್ಮ ದೇವರಾಗಿರುತ್ತಾನೆ. ಕೊರಿಯಾ ದೇಶದಲ್ಲಿ ಆದಂಥ ಉಜ್ಜೀವನವು ಯಾಕೆ ನಮ್ಮ ದೇಶದಲ್ಲಿ ಆಗುತ್ತಿಲ್ಲ? ಸಮೀಪದವರಿಗೂ ದೂರದವರಿಗೂ ಒಬ್ಬನೇ ಕರ್ತನಲ್ಲವೇ? ಅವನು ಪಕ್ಷಪಾತಿಯಲ್ಲ ಅಲ್ಲವೇ? ಕೊರಿಯಾ ದೇಶದ ಮಕ್ಕಳು ಉಜ್ಜೀವನಕ್ಕಾಗಿ ಇಚ್ಛಿಸುತ್ತಾರೆ. ಗುಡಾರದ ಸ್ಥಳಗಳನ್ನು ವಿಸ್ತರಿಸಿಕೊಂಡು ದೇವರೇ ಆತ್ಮಗಳಿಂದ ತುಂಬಿಸು ಎಂದು ಪ್ರಾರ್ಥಿಸಿ ಎಡಬಿಡದೆ ಅದಕ್ಕಾಗಿಯೇ ಕಷ್ಟಪಟ್ಟು ಕೆಲಸ ಮಾಡುತ್ತಲೇ ಇರುತ್ತಾರೆ. ಬೋಧಕರಾದ ಪೌಲ್ ಆಂಗಿಚೋರವರು ತಮ್ಮ ಸಭೆಯನ್ನು ಆರಂಭಿಸುವಾಗ ಮೊದಲಲ್ಲಿ 4 ಜನ ಮಾತ್ರ ಇದ್ದರು. ಒಬ್ಬರು ಅವರ ಅತ್ತೆ, ಅವರ ಪತ್ನಿ, ನಂತರ ಅವರ ಮೈದುನರು. 4 ಜನರೊಂದಿಗೆ ಸೇರಿ ಆರಾಧನೆ ಮಾಡುತ್ತಿದ್ದ ಅವರು, ದೇವರೇ 300 ಆತ್ಮಗಳನ್ನು ಕೊಡು ಎಂದು ಕೇಳಿ ಬಹಳ ಭಾರದ ಆತ್ಮವುಳ್ಳವರಾಗಿ ಪ್ರಾರ್ಥಿಸುತ್ತಿದ್ದರು. ಅದಕ್ಕಾಗಿ ಸ್ಥಳವನ್ನು ವಿಸ್ತರಿಸಿದರು. ಕರ್ತನು 300 ಆತ್ಮಗಳನ್ನು ತರುವುದಕ್ಕಾಗಿ ಎಡಬಿಡದೆ ಪ್ರಾರ್ಥಿಸುತ್ತಲೇ ಎದುರು ನೋಡುತ್ತಾ ಕಾದುಕೊಂಡಿದ್ದರು. ಸೇವೆಯನ್ನು ಆರಂಭಿಸಿದ 1 ತಿಂಗಳಲ್ಲಿಯೇ ಕರ್ತನು ಅವರ ಸೇವೆಯಲ್ಲಿ ಒಂದು ಅದ್ಭುತ ಕಾರ್ಯವನ್ನು ಮಾಡಿದನು. ಕಾಯಿಲೆಯಿಂದ ನರಳುತ್ತಿದ್ದ ಸಹೋದರಿಯು ಗುಣ ಹೊಂದಿದಳು. ಇದರ ನಿಮಿತ್ತವಾಗಿ ಆ ಗ್ರಾಮದ 300 ಜನರು ಕ್ರಿಸ್ತನ ಬಳಿಗೆ ಬಂದರು, ರಕ್ಷಣೆ ಹೊಂದಿದರು. ಅವರೆಲ್ಲರೂ ಸೇರಿ ಅಲ್ಲಿದ್ದ ಹಳೆಯ ಬುದ್ಧ ದೇವಾಲಯವನ್ನು ಕೆಡವಿ ಅಲ್ಲಿ ಕ್ರೈಸ್ತ ದೇವಾಲಯವನ್ನು ಕಟ್ಟಿದರು. ಆ ಬೋಧಕರು 300 ಜನರಷ್ಟಕ್ಕೆ ತೃಪ್ತಿ ಪಟ್ಟುಕೊಳ್ಳಲಿಲ್ಲ. ಬರುವ ವರ್ಷದ ಕರ್ತನು 3,000 ಆತ್ಮಗಳನ್ನು ಕೊಡುವಂತೆ ಪ್ರಾರ್ಥಿಸಿದರು. ಆದುದರಿಂದಲೇ ನಂಬಿಕೆಯಿಂದಲೇ 3,000 ಜನರು ಕುಳಿತುಕೊಳ್ಳುವಂಥ ಒಂದು ದೊಡ್ಡ ಕಲ್ಯಾಣ ಮಂಟಪವನ್ನು ತೆಗೆದುಕೊಂಡು ಕೂಟಗಳನ್ನು ನಡೆಸಿದರು. ಅವರ ಸಭೆಯವರಾದ 300 ಜನರು ಒಂದು ಮೂಲೆಯಲ್ಲಿ ಕುಳಿತುಕೊಂಡಿದ್ದರು. ಆದರೆ ಅವರಾದರೂ ಆ ಕಟ್ಟಡವು ಆತ್ಮಗಳಿಂದ ತುಂಬಿಸಲ್ಪಟ್ಟಿರುವುದಾಗಿ ನೆನೆಸಿಕೊಂಡು ಬಹಳ ಶಬ್ದಗಳಿಂದಲೂ ಪವಿತ್ರಾತ್ಮನ ಶಕ್ತಿಯಿಂದಲೂ ಪ್ರಸಂಗಿಸಿದರು. ಅವರ ಕಣ್ಣುಗಳು ವಿಶ್ವಾಸದಿಂದ ಆ ಹಾಲ್ ತುಂಬಿ ತುಳುಕುವುದನ್ನು ಕಂಡರು. ಆ 30,000 ಆತ್ಮಗಳಿಗಾಗಿ ಎಡಬಿಡದೆ ಕಷ್ಟಪಟ್ಟು ಕೆಲಸ ಮಾಡಿದರು. ಎಡಬಿಡದ ಆತ್ಮಗಳನ್ನು ಆದಾಯ ಮಾಡುತ್ತಲೇ ಬಂದರು. ಹಾಗೆ ಕೆಲವು ತಿಂಗಳೊಳಗೆ ಕರ್ತನು 3,000 ಆತ್ಮಗಳನ್ನು ಕೊಟ್ಟನು. ಹಾಗೆಯೇ ಅಷ್ಟಕ್ಕೆ ಅವರು ತೃಪ್ತಿಪಟ್ಟುಕೊಳ್ಳಲಿಲ್ಲ. ಆ 3,000 ಜನರಿಂದ 10,000 ಜನರಷ್ಟು ಹೆಚ್ಚಾದರು. ನಂತರ 1,00,000 ಜನರಿದ್ದರು.
ನಾನು 1987ರಲ್ಲಿ ಅವರ ಸಭೆಗೆ ಹೋಗಿದ್ದಾಗ ಅಲ್ಲಿ 5 ಲಕ್ಷ ಮಕ್ಕಳಿದ್ದರು. 1988ರಲ್ಲಿ ಮತ್ತೆ ಹೋಗಿದ್ದಾಗ 6,15,000ವಾಗಿ ಹೆಚ್ಚಿತ್ತು. ಎಷ್ಟೊಂದು ಮಹಿಮೆಯಾದ ಅಭಿವೃದ್ಧಿ! ದೇವ ಮಗುವೆ, ಕರ್ತನು ನಿನ್ನ ಜೀವಿತದಲ್ಲಿಯೂ ಈ ಅದ್ಭುತವನ್ನು ಮಾಡಲು ಶಕ್ತನಾಗಿರುತ್ತಾನೆ. ಭಾರತ ದೇಶಕ್ಕಾಗಿ ನೀನು ಒಬ್ಬ ಪಾಲ್ ಯಾಂಗಿಚೋ ಆಗಿ ಎದ್ದು ನಿಲ್ಲುವಿಯಾ? ಕಾಲದಿಂದಲೂ ಅಂಧಕಾರದ ಶಕ್ತಿಯಿಂದ ಬಂಧಿಸಲ್ಪಟ್ಟ ಆತ್ಮಗಳ ಬಿಡುಗಡೆಗಾಗಿ ಕಾತರಿಸುತ್ತಿರುವ ಕ್ರಿಸ್ತನನ್ನರಿಯದ ಜೀವಿಸುತ್ತಿರುವ ಮಕ್ಕಳನ್ನು ಕರ್ತನ ಬಳಿಗೆ ನಡೆಸುವೆಯಾ? ಕರ್ತನು ಅಬ್ರಹಾಮನಿಗೆ ಪರದೇಶವನ್ನು ಕೊಟ್ಟಿದ್ದು ಮಾತ್ರವಲ್ಲ, ಮಕ್ಕಳಿಂದ ಆತನ ಜನಾಂಗವನ್ನು ಹೆಚ್ಚಿಸಿದನು. ಅಬ್ರಹಾಮನು ಅಂದು ಕರ್ತನ ಬಳಿ ಕೇಳಿದ್ದೆಲ್ಲ ತನಗೆ ಒಂದು ಮಗು ಬೇಕೆಂದು. ಆದರೆ ಕರ್ತನಾದರೂ ಅವನನ್ನು ಕರೆದುಕೊಂಡು ಬಂದು ನಕ್ಷತ್ರಗಳನ್ನು ನೋಡುವಂತೆ ಮಾಡಿದನು, ಸಮುದ್ರದ ಮರಳನ್ನು ತೋರಿಸಿದನು. ನಿನ್ನ ಸಂತತಿಯು ಹೆಚ್ಚುವುದು, ನಿನ್ನ ಎಲ್ಲೆಗಳು ವಿಸ್ತರಿಸಲ್ಪಡುವವು. ಸ್ವಲ್ಪವಾಗಿ ಹೆಚ್ಚುವುದಿಲ್ಲ, ಅದು ಆಕಾಶದ ನಕ್ಷತ್ರಗಳಷ್ಟು ಹೆಚ್ಚುವುದು. ಅಬ್ರಹಾಮನು ಆಕಾಶದಲ್ಲಿರುವ ನಕ್ಷತ್ರಗಳನ್ನು ನೋಡುವಾಗ ಆ ನಕ್ಷತ್ರಗಳೆಲ್ಲವೂ ಚಿಕ್ಕ ಮಕ್ಕಳ ಮುಖಗಳಾಗಿ ಅವನಿಗೆ ಕಾಣಿಸಿದವು. ಆ ನಕ್ಷತ್ರವು ಪ್ರಕಾಶಿಸುವಾಗ ಚಿಕ್ಕ ಮಕ್ಕಳ ನಗುವಿನಂತೆ ಆಕರ್ಷಿಸಿತು. ಒಂದು ವೇಳೆ ಆ ನಕ್ಷತ್ರಗಳೊಳಗೆ ಉದಯ ಸೂಚಕ ನಕ್ಷತ್ರವಾಗಿರುವ ಯೇಸು ಕ್ರಿಸ್ತನ ಮುಖವನ್ನು ಕಂಡಿದ್ದಿರಬಹುದು. ಹೌದು, ಅವನ ದರ್ಶನವು ಹೆಚ್ಚಿನದು. ಅವನ ಆಶೀರ್ವಾದವನ್ನು ಕರ್ತನು ಚಿಕ್ಕದಾಗಿ ಕಾಣಲಿಲ್ಲ. ಅವನ ಕಾಲ ಮುಗಿದ ನಂತರವೂ ನಿತ್ಯ ನಿತ್ಯವಾಗಿ ಅವರನ್ನು ಆಶೀರ್ವದಿಸುವುದನ್ನು ತೋರಿಸಲು ಚಿತ್ತವುಳ್ಳವನಾದನು. ದೇವಮಗುವೆ, ನಿನ್ನ ಸೇವೆ ಎಲ್ಲೇ ವಿಸ್ತರಿಸಲ್ಪಡಲಿ, ನಿನ್ನ ಗುಡಾರದ ಸ್ಥಳವನ್ನು ವಿಸ್ತರಿಸು. ಇದುವರೆಗೂ ನೀನು ಸಬ್ಬತ್ ಶಾಲೆಯನ್ನು ನಡೆಸಿರುವುದಾದರೆ ಇನ್ನು ಮೇಲೆ 5 ಚಿಕ್ಕ ಮಕ್ಕಳ ಶಾಲೆಯನ್ನು ನಡೆಸು. ಸುವಾರ್ತೆ ಹೇಳಿದ್ದರೆ ಇನ್ನು 20 ಜನರನ್ನು ಸಂಧಿಸಿ ಸುವಾರ್ತೆ ಹೇಳು. ಇದುವರೆಗೂ ಒಂದು ಗ್ರಾಮವನ್ನು ಸಂಧಿಸಿ ಸುವಾರ್ತೆ ಹೇಳಿದ್ದರೆ ಇನ್ನು 10 ಗ್ರಾಮಗಳಿಗೆ ನಂಬಿಕೆಯಿಂದ ಹೊರಡು. ನಿನ್ನ ನಂಬಿಕೆಯನ್ನು ಹೆಚ್ಚಿಸು. ಅನೇಕರಿಗೆ ತಮ್ಮ ಎಲ್ಲೆಯನ್ನು ವಿಸ್ತರಿಸಬೇಕೆನ್ನುವ ಆಸೆ, ಆದರೆ ವಿಶ್ವಾಸದಿಂದ ಮುಂದೆ ಹೆಜ್ಜೆ ಇಡುವುದಿಲ್ಲ. ನಿರೀಕ್ಷೆಯಿಂದ ಕಾಲುವೆಗಳನ್ನು ತೋಡುವುದಿಲ್ಲ. ಕರ್ತನು ನನಗಾಗಿ ಎಲ್ಲ ಕಾರ್ಯಗಳನ್ನು ಮಾಡಲು ಶಕ್ತನು ಎಂದು ಕರ್ತನ ಸಹಾಯವನ್ನು ಬೇಡುವುದಿಲ್ಲ. ಆದುದರಿಂದಲೇ ಅನೇಕರ ಸೇವೆಗಳು ಸೋಲನ್ನಪ್ಪುತ್ತವೆ. ಸತ್ಯವೇದದಲ್ಲಿ ಒಂದು ಸಂಭವವನ್ನು ಓದಿ ನೋಡಿರಿ. ಒಂದು ಸಾರಿ 3 ಅರಸರು ಅರಣ್ಯದಲ್ಲಿ ತಣ್ಣೀರನ್ನು ಹುಡುಕುತ್ತಾ ನಡೆದರು. ಆಡುಗಳು ದನಕುರಿಗಳು ನೀರಿಲ್ಲದೆ ಪರಿತಪಿಸಿದವು. ಯಾವ ವಿಧದಲ್ಲಿಯೂ ಅವರಿಗೆ ನೀರು ಸಿಕ್ಕಲಿಲ್ಲ. ಅವರು ಕರ್ತನ ಸೇವಕನಾದ ಎಲಿಷನ ಬಳಿಗೆ ಬಂದರು. ಎಲಿಷನು ಹೇಳಿದ ಮಾತೇನು ಗೊತ್ತೇ? ಈ ಸ್ಥಳದಲ್ಲಿರುವ ಹಳ್ಳ ಕೊಳ್ಳಗಳಲ್ಲಿ ಕಾಲುವೆಗಳನ್ನು ತೋಡಿರಿ. ನಿಮಗೂ ನಿಮ್ಮ ದನಕುರಿಗಳಿಗೂ ಮೃಗಜೀವಿಗಳಿಗೂ ನೀರು ದೊರೆಯುವಂತೆ ಹಳ್ಳ ಕೊಳ್ಳಗಳೆಲ್ಲ ನೀರಿನಿಂದ ತುಂಬಲ್ಪಡುವವು ಎಂದು ಕರ್ತನ ಮಾತನ್ನು ತಿಳಿಸಿದನು. 2 ಅರಸರು ಅಧ್ಯಾಯ 3 ವಚನ 16-17. ವಿಶ್ವಾಸದಿಂದ ಕಾಲುವೆಗಳನ್ನು ತೋಡಿಸಿರಿ, ಗುಡಾರದ ಸ್ಥಳವನ್ನು ವಿಸ್ತರಿಸಿರಿ. ಕರ್ತನು ನಿಮಗೆ ಸಾಕಾದಷ್ಟು ನೀರನ್ನು ಕೊಡುವನು. ಒಂದು ವೇಳೆ ಕಾಲುವೆಗಳನ್ನು ತೋಡಲು ಅಲ್ಲಿದ್ದ ಸೈನ್ಯಾಧಿಪತಿಗಳು ಗುಣಗುಟ್ಟಿರಬಹುದು. ಈ ಅರಣ್ಯದಲ್ಲಿ ಹಳ್ಳವನ್ನು ತೋಡಿದರೆ ಎಲ್ಲಿಂದ ತಾನೇ ನೀರು ಬರಬಹುದು? ನಾವು ಮೊದಲೇ ದಾಹವುಳ್ಳವರಾಗಿದ್ದೇವೆ, ಹೇಗೆ ತಾನೇ ಕೆಲಸ ಮಾಡುವುದು ಎಂದೆಲ್ಲ ಯೋಚಿಸಿರಬಹುದು. ಆದರೆ ಅವರು ಎಷ್ಟರ ಮಟ್ಟಿಗೆ ಕಾಲುವೆಗಳನ್ನು ತೋಡಿದರೋ ಅಷ್ಟು ನೀರನ್ನು ಅವರು ಹೊಂದಿಕೊಂಡರು. ನೀರು ಏದೋಮ್ ದೇಶದಿಂದ ಹರಿದು ಕಾಲುವೆಗಳಲ್ಲಿ ತುಂಬಿಕೊಂಡಿತು. ದೇವಮಗುವೆ, ಈ ದೊಡ್ಡ ಸತ್ಯವನ್ನು ನಿನ್ನ ಜೀವಿತದಲ್ಲಿ ಕಂಡಿರುವೆಯಾ? ನೀನು ಎಷ್ಟರ ಮಟ್ಟಿಗೆ ನಿರೀಕ್ಷೆಯಿಂದಿರುವೆಯೋ, ಎಷ್ಟರ ಮಟ್ಟಿಗೆ ಕಾಲುವೆಗಳನ್ನು ತೋರಿಸುವೆಯೋ, ಅಷ್ಟರ ಮಟ್ಟಿಗೆ ಕರ್ತನು ನಿನ್ನನ್ನು ತುಂಬಿಸಲು ಇಷ್ಟಪಡುವನು. ಕಾಲುವೆಗಳನ್ನು ತೋಡುವುದು ನಿನ್ನ ಕರ್ತವ್ಯ, ಅದನ್ನು ತುಂಬಿಸುವುದು ದೇವರ ಕರ್ತವ್ಯ. ಅನೇಕರು ದೇವರು ತಮಗೆ ದೊಡ್ಡ ಕಾರ್ಯಗಳನ್ನು ಮಾಡುತ್ತಾನೆ ಎಂದು ವಿಶ್ವಾಸದಿಂದ ದೊಡ್ಡ ಕಾಲುವೆಗಳನ್ನು ತೋಡುವುದಿಲ್ಲ. ಇಷ್ಟೇ ಸಾಕು, ಅತ್ಯಧಿಕವಾದದ್ದು ಬೇಡ ಎಂದು ಯೋಚಿಸುತ್ತಾರೆ. ಇದರಿಂದಾಗಿ ದೇವರ ಆಶೀರ್ವಾದಗಳನ್ನು ಸ್ವತಂತ್ರಿಸಿಕೊಳ್ಳಲಾರದೆ ಹೋಗುತ್ತಾರೆ. ನಾನು ವರಮಾನ ತೆರಿಗೆ ಇಲಾಖೆಯಲ್ಲಿ ಉದ್ಯೋಗ ಮಾಡುತ್ತಿದ್ದಾಗ ಒಂದು ಸಾರಿ ಗ್ರಾಮದಿಂದ ಕೆಲವು ಉಪಾಧ್ಯಾಯರು ನನ್ನನ್ನು ನೋಡಲು ಬಂದರು. 5-6 ಜನರು ಬಂದು ನಮ್ಮ ಶಾಲೆಯಲ್ಲಿ ನಡೆಯುವ ಮಕ್ಕಳ ಕಾರ್ಯಕ್ರಮಕ್ಕೆ ಧನ ಸಹಾಯ ಕೊಡಿರಿ ಎಂದು ಕೇಳಿದರು. ಅವರನ್ನು ಪ್ರೀತಿಯಿಂದ ಉಪಚರಿಸಿದೆನು. ಬಹಳ ದೂರದಿಂದ ಬಂದುದರಿಂದ ಅವರಿಗೆ 200 ಧನ ಸಹಾಯ ಮಾಡಲು ನಿರ್ಧರಿಸಿದೆನು. ಬಲವಂತ ಮಾಡಿ ಕೇಳಿದರೂ
300 ರೂಪಾಯಿಯವರೆಗೂ ಕೊಡೋಣ ಎಂದು ಕೊಂಡೆನು. ಅವರನ್ನು ನೋಡಿ, ನಾನು ನಿಮಗೆ ಎಷ್ಟು ಕೊಡಬೇಕೆಂದು ನೀವು ಇಷ್ಟಪಡುತ್ತೀರಿ ಎಂದು ಕೇಳಿದೆನು. ಅವರು ಕೊಟ್ಟ ಉತ್ತರ ನನಗೆ ಆಶ್ಚರ್ಯವನ್ನುಂಟು ಮಾಡಿತು. ಅವರು ಏನು ಕೇಳಿದರೂ ಗೊತ್ತೋ? ಸಹೋದರರೇ, ನೀವು 20 ರೂಪಾಯಿ ಆದರೂ ಧನ ಸಹಾಯ ಮಾಡಿರಿ ಎಂದರು. ಆದುದರಿಂದ ನಾನು ಅವರಿಗೆ ಬರೀ 20 ರೂಪಾಯಿಗಳನ್ನಷ್ಟೇ ಕೊಟ್ಟೆನು. ಅನೇಕರು ಕರ್ತನ ಬಳಿಯಲ್ಲಿ ಕಡಿಮೆಯಾಗಿ ಕೇಳುತ್ತಾರೆ, ಆದರೆ ನಮ್ಮ ದೇವರಾದರೂ ಐಶ್ವರ್ಯವಂತನಾಗಿರುತ್ತಾನೆ. ಆತನು ನಮ್ಮನ್ನು 1000 ಪಟ್ಟು ಆಶೀರ್ವದಿಸಲ್ಪಡಲು ಇಷ್ಟಪಡುತ್ತಾನೆ. ಕೆಲವರು ಇಸಾಕನಂತೆ 100 ಪಟ್ಟು ಆಶೀರ್ವಾದವನ್ನು ಕೇಳುತ್ತಾರೆ. ಆದಿಕಾಂಡ ಅಧ್ಯಾಯ 20 ವಚನ 12. ಆದರೆ ಕರ್ತನು ನಮಗೆ 1000 ಪಟ್ಟು ಆಶೀರ್ವಾದವನ್ನು ಕೊಡಲು ಇಚ್ಛಿಸುತ್ತಾನೆ. ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಹೆಚ್ಚಿಸಿದ್ದರಿಂದ ನೀವು ಈಗ ಇರುವುದಕ್ಕಿಂತಲೂ ಇನ್ನು 1000ದಷ್ಟಾಗುವಂತೆ ನಿಮ್ಮ ಪಿತೃಗಳ ದೇವರಾದ ಯೆಹೋವನು ನಿಮ್ಮನ್ನು ಹೆಚ್ಚಿಸಿ ತಾನು ವಾಗ್ದಾನ ಮಾಡಿದ ಪ್ರಕಾರವೇ ನಿಮಗೆ ಶುಭವನ್ನು ಅನುಗ್ರಹಿಸಲಿ. ಧರ್ಮೋಪದೇಶಕಾಂಡ ಅಧ್ಯಾಯ 1 ವಚನ 10-11. 1000ದಷ್ಟು ಆಶೀರ್ವಾದಗಳನ್ನು ಕರ್ತನು ವಾಗ್ದಾನ ಮಾಡಿರುತ್ತಾನೆ. ಅದನ್ನು ನಿಮ್ಮ ಕಲ್ಪನೆಯಲ್ಲಿ ಚಿಂತಿಸಿ ನೋಡಿರಿ. 1000ದಷ್ಟು ಎಂದರೆ ಅದು ಎಷ್ಟು ಅಧಿಕವಾಗಿದೆ? ನಿನ್ನ ಅಂತರಾಳವನ್ನು ಆ ಕಲ್ಪನೆಯೊಂದಿಗೆ ಕೂಡ ಸೇರಿಸು. ಆತ್ಮನಾದವನು ಅದರೊಂದಿಗೆ ಐಕ್ಯವಾಗಿಸು. ಅದನ್ನು ಮಹಿಮೆ ಪಡಿಸುತ್ತಾ ಕರ್ತನಲ್ಲಿ ಕೇಳಿ ಹೊಂದಿಕೊ. ದೇವಮಗುವೆ, ನಿನ್ನ ಗುಡಾರದ ಸ್ಥಳವನ್ನು ವಿಸ್ತರಿಸು. ಕರ್ತನ ನಾಮದ ಮಹಿಮೆಗಾಗಿ ಪುಸ್ತಕವನ್ನು ಬರೆಯಲು ತೀರ್ಮಾನಿಸಿದಾಗ ಮೊದಲನೆಯ ಪುಸ್ತಕವು 1977ರಲ್ಲಿ ಪ್ರಕಟವಾಯಿತು. ನಂತರ 2 ವರ್ಷಗಳಾದ ಮೇಲೆ ಮತ್ತೊಂದು ಪುಸ್ತಕ ಪ್ರಕಟವಾಯಿತು. 1980ರಲ್ಲಿ ಎರಡನೆಯ ಪುಸ್ತಕವನ್ನು ಬರೆದೆನು. 1988ರಲ್ಲಿ ಒಂದು ತೀರ್ಮಾನಕ್ಕೆ ಬಂದೆನು. ಹೇಗಾದರೂ ಮಾಡಿ ಈ ವರ್ಷ ಮುಗಿಯುವುದರೊಳಗೆ 100 ಪುಸ್ತಕಗಳನ್ನಾದರೂ ಬರೆದು ಮುಗಿಸಿ ಬಿಡಬೇಕೆಂದು ಪ್ರಾರ್ಥಿಸಿದೆನು. ಎಡಬಿಡದ ಕೆಲಸ ಮಾಡಿದೆನು. ಈ ವರ್ಷದೊಳಗೆ 100 ಪುಸ್ತಕಗಳನ್ನು ಬರೆಯುವೆನು ಎಂದು ನನ್ನ ಜೊತೆ ಸೇವಕರೊಂದಿಗೆ ನಾನು ಹೇಳಿದಾಗ ಅವರೆಲ್ಲರೂ ಹಾಸ್ಯಾಸ್ಪದವಾಗಿ ನಕ್ಕು ಬಿಟ್ಟರು. ಅದು ಹೇಗೆ ತಾನೇ ಸಾಧ್ಯ ಎಂದರು. ಆದರೆ ಕರ್ತನು ನಮ್ಮ ಆಶೆಗಳನ್ನು ಪೂರೈಸುವವನು. ನಾವು ನೆನೆಸುವುದಕ್ಕಿಂತಲೂ ಬೇಡುವುದಕ್ಕಿಂತಲೂ ಅತ್ಯಧಿಕವಾಗಿ ನಮ್ಮನ್ನು ಆಶೀರ್ವದಿಸುವನು. ಆತನ ಅತ್ಯಧಿಕವಾದ ಕೃಪೆಯಿಂದಲೇ ನಾನು ತಕ್ಕ ಸಮಯದಲ್ಲಿ 100 ಪುಸ್ತಕಗಳನ್ನು ಬರೆದು ಮುಗಿಸಲು ದೇವರ ಕೃಪೆ ಮಾಡಿದನು. ದೇವಮಗುವೆ, ದೇವರ ಬಲವನ್ನು ಹೊಂದಿ ದೃಢವಾಗಿರಿ. ಕಾರ್ಯ ಮಾಡು. ಕರ್ತನು ನಿನಗೆ ಎಲ್ಲವನ್ನೂ ಮಾಡಿ ಮುಗಿಸುವನು. ನಿನ್ನ ಗುಡಾರದ ದರ್ಶನವು ವಿಸ್ತರಿಸಲಿ. ನಿಮ್ಮ ಯವನಸ್ಥರಿಗೆ ದಿವ್ಯ ದರ್ಶನಗಳಾಗುವವು, ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು. ಅಪೊಸ್ತಲರ ಕೃತ್ಯಗಳು ಅಧ್ಯಾಯ 2 ವಚನ 17. ನೀನು ಎಷ್ಟರ ಮಟ್ಟಿಗೆ ವಿಸ್ತರಿಸುವೆ ಎನ್ನುವುದನ್ನು, ಎಷ್ಟರ ಮಟ್ಟಿಗೆ ಆಶೀರ್ವದಿಸಲ್ಪಡಬೇಕು ಎಂಬುದನ್ನು, ಇಷ್ಟಪಡುವಿ ಎಂಬುದನ್ನು ನಿನ್ನ ಅಂತರ್ಯದ ಕಣ್ಣುಗಳಿಂದ ಕಾಣು. ಅದನ್ನು ಕರ್ತನಿಗೆ ತಿಳಿಸು. ನೀನು ಯಾವುದನ್ನು ಕಾಣುತ್ತೀಯೋ ಅವುಗಳನ್ನು ಸ್ವತಂತ್ರಿಸಿಕೊಳ್ಳುವಿ. ಕರ್ತನು ಅಬ್ರಹಾಮನಿಗೆ ದೇಶವನ್ನು ಸ್ವತಂತ್ರಿಸಿಕೊಡಲು ಮುಂದಾದಾಗ, ಅವನು ನಡೆಯುವುದಕ್ಕೆ ಮುಂದೆ ಹೊರಟಾಗ, ಅವನಿಗೆ ಕರ್ತನು ಅಬ್ರಹಾಮನಿಗೆ ನೀನಿರುವ ಸ್ಥಳಗಳಿಂದ ದಕ್ಷಿಣ ಪೂರ್ವ ಪಶ್ಚಿಮಗಳಿಗೆ ಕಣ್ಣೆತ್ತಿ ನೋಡು. ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ ಆ ದೃಶ್ಯಗಳು ಅವನ ಅಂತರ್ಯದ ಮುಂದೆ ದರ್ಶನವಾಗಿ ಕಾಣಿಸಿತು. ಹೃದಯದಲ್ಲಿ ಆ ಸ್ಥಳಗಳ ಬಗ್ಗೆ ಒಂದು ಆಸೆ ಉಂಟಾಯಿತು. ಆ ಆಸೆಯು ಅವನ ಕಾಲುಗಳನ್ನು ನಡೆಯುವಂತೆ ಮಾಡಿತು. ಅವನು ನಡೆದ ಸ್ಥಳಗಳೆಲ್ಲವೂ, ಅವನು ಕಾಲಿಟ್ಟ ಸ್ಥಳಗಳೆಲ್ಲವೂ ಅವನಿಗೆ ಸ್ವಂತವಾಯಿತು. ದೇವಮಗುವೆ, ನನ್ನ ದೃಷ್ಟಿಯು ಚಿಕ್ಕದಾಗಿರದೆ ದೂರದೃಷ್ಟಿಯುಳ್ಳದ್ದಾಗಿರಲಿ. ನಿನ್ನ ಗ್ರಾಮವನ್ನು ದಾಟಿ, ನಿನ್ನ ತಾಲೂಕನ್ನು ದಾಟಿ ನಾಡು ಪೂರ್ತಿಯಾಗಿ ದೃಷ್ಟಿಸಿ ನೋಡು. ಇಡೀ ಭಾರತವನ್ನೇ ನಿನ್ನ ವಿಶ್ವಾಸದ ಕಣ್ಣುಗಳಿಂದ ನೋಡು. ನಿನ್ನ ದರ್ಶನದ ಎಲ್ಲೆಯನ್ನು ವಿಸ್ತರಿಸು. ನಿನ್ನ ದೇವರಾದ ಕರ್ತನು ನಿನ್ನ ಇಡೀ ದೇಶದಲ್ಲಿ ಸಂಚರಿಸುವಂತೆ ಮಾಡಲು ಇಷ್ಟವುಳ್ಳವನಾಗಿದ್ದಾನೆ ಎನ್ನುವುದನ್ನು ಮರೆಯಬೇಡ. ಮಾತ್ರವಲ್ಲ, ನಿನ್ನ ಕಣ್ಣುಗಳು ಪರಮ ಕಾನಾನಾಗಿರುವ ಪರಲೋಕ ರಾಜ್ಯವನ್ನು ನೋಡಲಿ. ರಾಜಾದಿರಾಜನಾಗಿರುವ ಯೇಸುವನ್ನು ಮಹಿಮೆಯ ಅರಸನನ್ನಾಗಿ ಕಾಣು. ಆ ನಿತ್ಯ ರಾಜ್ಯವನ್ನು ಕರ್ತನು ನಿನಗಾಗಿ ವಾಗ್ದಾನ ಮಾಡಿದ್ದಾನೆ. ಅಪೊಸ್ತಲನಾದ ಯೋಹಾನನು ದರ್ಶನ ಕಂಡ ಭಕ್ತನು. ಯೇಸುಕ್ರಿಸ್ತನ ಕುರಿತಾದ ಸಾಕ್ಷಿಯ ನಿಮಿತ್ತ ಅವನು ಪತ್ಮೋಸ್ನಲ್ಲಿ ಸೆರೆಮನೆಯಲ್ಲಿ ಹಾಕಲ್ಪಟ್ಟನು. ವಿರೋಧಿಗಳು ಅವನನ್ನು ಇಕ್ಕಟ್ಟಾದ ಸೆರೆಮನೆಯಲ್ಲಿ ಹಾಕಿ ಅವನು ಸೆರೆಮನೆಯಲ್ಲಿ ಬಹಳ ಶ್ರಮೆಪಟ್ಟು ಸಾಯುತ್ತಾನೆಂದು ನೆನೆಸಿದರು. ಆದರೆ ಅವನ ದರ್ಶನವಾದರೂ ದೊಡ್ಡದಾಗಿತ್ತು. ಕರ್ತನ ದಿನಗಳಲ್ಲಿ ಆತ್ಮನಾದವನಿಂದ ನಡೆಸಲ್ಪಟ್ಟನು.
ಪರಲೋಕ ದೃಶ್ಯಗಳನ್ನು ಕಾಣಲಾರಂಭಿಸಿದನು. 4 ಜೀವಿಗಳಿಗೂ 24 ಹಿರಿಯರಿಗೂ ಕರ್ತನನ್ನು ಸ್ತುತಿಸುವುದನ್ನು ಮುಖಾಮುಖಿಯಾಗಿ ಕಂಡನು. ಮುಂದೆ ಬರುವ ಕಾಲದಲ್ಲಿ ಏನೇನು ಸಂಭವಿಸುತ್ತದೆ ಎಂಬುದನ್ನು ದರ್ಶನದ ಮೂಲಕ ತಿಳಿದುಕೊಂಡನು. ಪತ್ಮೋಸ್ ದ್ವೀಪದಲ್ಲಿ ಸೆರೆಮನೆಯಲ್ಲಿ ಅವನ ಯೋಚನೆಗಳಿಗೆ ಕಟ್ಟುಪಾಡು ಮಾಡಲು ಸಾಧ್ಯವಾಗಲಿಲ್ಲ. ದೇವಮಗುವೆ, ನೀನು ಒಂದು ವೇಳೆ ಮನೆಯಲ್ಲೇ ಇರುವೆಯಲ್ಲ, ಕುಟುಂಬ ಜವಾಬ್ದಾರಿಯು ನನಗೆ ತುಂಬ ಇರುವುದಲ್ಲ, ನನ್ನಿಂದ ಏನು ಸೇವೆ ಮಾಡಲು ಸಾಧ್ಯ ಎಂದು ನೀನು ಚಿಂತಿಸಬಹುದು. ಆದರೆ ನಿನ್ನ ಉದ್ದೇಶಗಳನ್ನು, ನಿನ್ನ ಯೋಚನೆಗಳನ್ನು, ನಿನ್ನ ದರ್ಶನಗಳನ್ನು ತಡೆಯಲು ಯಾರಿಂದಲೂ ಸಾಧ್ಯವೇ ಇಲ್ಲ. ನೀನು ಆತ್ಮನಿಂದ ನಡೆಸಲ್ಪಡುವುದನ್ನು ಯಾವ ಅರಸನಿಂದಲೂ ತಡೆದು ನಿಲ್ಲಿಸಲು ಸಾಧ್ಯವಿಲ್ಲ. ಕೆಲವು ದೇವ ಸೇವಕರಿಗಾಗಿ ನಿನ್ನಿಂದ ಪ್ರಾರ್ಥಿಸಲು ಸಾಧ್ಯವಾಗುವುದಿಲ್ಲವೇ? ದೇವಮಗುವೆ, ನಿನ್ನ ದರ್ಶನದ ಗುಡಾರವನ್ನು ವಿಸ್ತರಿಸು, ನಿನ್ನ ಎಲ್ಲೆಗಳು ವಿಸ್ತರಿಸಲಿ. ಗುಡಾರವಾಗಿರುವ ನಿನ್ನ ಸೇವೆಯು ದೊಡ್ಡದಾಗಲಿ. ನಾವು ಕರ್ತನ ಸೇವಕರು, ಕರ್ತನ ಜೊತೆ ಸೇವಕರು, ಕರ್ತನ ಸೇನಾಧಿಪತಿಗಳು. ಆದುದರಿಂದಲೇ ನಮ್ಮ ಗುಡಾರವನ್ನು ವಿಸ್ತರಿಸಿ ಸುವಾರ್ಥ ಕೆಲಸವನ್ನು ಅಭಿವೃದ್ಧಿಪಡಿಸುವರಾಗಿರೋಣ. ನಮ್ಮ ತಲತಲಾಂತರದಲ್ಲಿ ದೇಶದಲ್ಲಿಯೂ ಕ್ರಿಸ್ತನನ್ನು ತಿಳಿದುಕೊಳ್ಳುವಂತೆ ಮಾಡೋಣ. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವೂ ನನಗೆ ಕೊಡಲ್ಪಟ್ಟಿದೆ. ಆತನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ಕರ್ತನು ನಮ್ಮ ಸಂಗಡ ಇರುವನು. ಮತ್ತಾಯನು ಬರೆದ ಸುವಾರ್ತೆ ಅಧ್ಯಾಯ 28 ವಚನ 19-20. ನಮ್ಮ ಗುಡಾರವು ಯೆರೂಸಲೇಮಿನಲ್ಲಿ ಮಾತ್ರವಲ್ಲ, ಯೂದಾಯದಲ್ಲಿಯೂ ಸಮಾರ್ಯದಲ್ಲಿಯೂ ಭೂಮಿಯ ಕಟ್ಟಕಡೆಯವರೆಗೂ ಹಬ್ಬಲಿ. ಅಪೊಸ್ತಲನಾದ ಪೌಲನ ಇಷ್ಟವನ್ನು ನೋಡಿರಿ. ಆತನು ಜೀವಿಸಿದ ದಿನಗಳಲ್ಲಿ ಪ್ರಯಾಣದ ಸೌಕರ್ಯವೂ ಇರಲಿಲ್ಲ. ಈಗಿರುವ ಹಾಗೆ ವಿಮಾನಗಳು ಬಹಳ ವೇಗವಾಗಿ ಸಂಚರಿಸುವ ಹಡಗುಗಳಾಗಲಿ, ಕಾರುಗಳಾಗಲಿ, ರೈಲುಗಳಾಗಲಿ ಇರಲಿಲ್ಲ. ಆದರೆ ಅವರ ಸೇವೆ ಎಲ್ಲೆಯೂ ಎಷ್ಟೊಂದು ವಿಸ್ತರಿಸಿತ್ತು. ಎಷ್ಟು ದೇಶಗಳಲ್ಲಿ ಅವರು ಪ್ರಯಾಣ ಮಾಡಿದರು, ಎಷ್ಟು ಸಭೆಗಳನ್ನು ಕಟ್ಟಿದರು, ಎಷ್ಟೊಂದು ಸಂದೇಶಗಳನ್ನು ಅವರು ಸಭೆಗಳಿಗೆ ಕೊಟ್ಟರು. ಅವರ ಎಲ್ಲೆಯೂ ಆಶ್ಚರ್ಯಕರವಾಗಿಯೂ ಅತಿಶಯವಾಗಿಯೂ ವಿಸ್ತರಿಸಲ್ಪಟ್ಟಿತು. ದೇವಮಗುವೆ, ನಿನ್ನ ಗುಡಾರದ ಸ್ಥಳವನ್ನು ವಿಸ್ತರಿಸು. ಕ್ರಿಸ್ತನನ್ನು ಪ್ರೀತಿಸುವಂಥ ಜನರಿಗಾಗಿ ಗುಡಾರವನ್ನು ವಿಸ್ತರಿಸು. ಪೂರ್ಣವಾಗಿ ದೈವಿಕವಾದ ಪ್ರೀತಿಯಿಂದ ತುಂಬಿಸಲ್ಪಡಲಿ. ದೇವರ ಪ್ರಸನ್ನತೆಯು ನಿನ್ನ ಗುಡಾರವನ್ನು ತುಂಬಿ ಹೊರಸೂಸುತ್ತಿರಲಿ. ಸಕಲ ಪರಿಶುದ್ಧ ಜನರೊಂದಿಗೆ ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಉದ್ದ, ಎತ್ತರ, ಆಳ ಎಷ್ಟೆಂಬುದನ್ನು ದೇವ ಜನರೆಲ್ಲರೊಂದಿಗೆ ಗ್ರಹಿಸಲು, ಜ್ಞಾನಕ್ಕೆ ಮೀರಿದ ಕ್ರಿಸ್ತನ ಪ್ರೀತಿಯನ್ನು ತಿಳಿದುಕೊಳ್ಳಲು ಆಸಕ್ತರಾಗಿದ್ದು ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ನಿಮಗೆ ದಯಪಾಲಿಸಲಿ ಎಂದು ಆತನನ್ನು ಬೇಡಿಕೊಳ್ಳುತ್ತೇನೆ. ಎಫೆಸಿ ಅಧ್ಯಾಯ 3 ವಚನ 18-19. ಕ್ರಿಸ್ತನ ಅಧೀನತೆ ಎಂದರೆ ಅದು ಪ್ರೀತಿಯೇ. ಅದು ಕ್ರಿಸ್ತನ ಪ್ರೀತಿ. ಆ ಪ್ರೀತಿ ಸ್ವರೂಪನಾದ ದೇವರ ಮೇಲೆ ನಾವು ಪ್ರೀತಿ ತೋರಿಸಬೇಕಲ್ಲವೇ? ನಮ್ಮ ಹೃದಯದ ಅಂತರಾಳದಿಂದ ಪ್ರೀತಿಯ ಹೆಜ್ಜೆಗಳು ಶಿಲುಬೆಯ ನಾಯಕನನ್ನು ನೋಡಿ ಹೊರಡಲಿ. ನಿನ್ನ ಗುಡಾರದ ಎಲ್ಲೆಯನ್ನು ಎಲ್ಲೆಲ್ಲಿಯೂ ದೈವಿಕ ಪ್ರೀತಿಯ ಗುಡಾರವನ್ನು ವಿಸ್ತರಿಸು. ದೈವಿಕ ಬಲದ ಎಲ್ಲೆಯನ್ನು ವಿಸ್ತರಿಸು. ನಿನ್ನಲ್ಲಿ ಬಲವನ್ನು ಹೊಂದುವ ಮನುಷ್ಯರು ಧನ್ಯರು. ಅವರು ಕಣ್ಣೀರಿನ ತಗ್ಗನ್ನು ದಾಟುವಾಗ ಅಲ್ಲಿ ಒರತೆಗಳನ್ನು ತೋಡಿ ನೀರಿನ ಸ್ಥಳವಾಗಿ ಮಾಡುವರು. ಮುಂಗಾರು ಮಳೆಯು ಅದನ್ನು ಸಮೃದ್ಧಿಗೊಳಿಸುತ್ತದೆ. ಕೀರ್ತನೆ ಅಧ್ಯಾಯ 84 ವಚನ 5-7. ನಿನ್ನ ಆತ್ಮಿಕ ಜೀವಿತದ ಬಲವನ್ನು ಹೆಚ್ಚಿಸಬೇಕಾದರೆ ನಿನ್ನ ಸ್ವಂತ ಬಲದಿಂದ ಸಾಧ್ಯವಾಗುವುದಿಲ್ಲ. ದೇವರ ಬಲವನ್ನು ಹೊಂದಿಕೋ. ಉನ್ನತ ಬಲವಾಗಿರುವ ಪರಿಶುದ್ಧಾತ್ಮನ ಬಲವು ನಿನ್ನ ಮೇಲೆ ಬಂದಿಳಿಯಲಿ. ಪುನರುತ್ಥಾನದ ಶಕ್ತಿ ನಿನ್ನಲ್ಲಿ ಕ್ರಿಯೆ ಮಾಡಲಿ. ದಾವೀದನು ಚಿಕ್ಕವನಿದ್ದಾಗ ಕುರಿಗಳನ್ನು ಮೇಯಿಸುತ್ತಿದ್ದಾಗಲೂ ಆತನ ಎಲ್ಲೆಯೂ ದೊಡ್ಡದಾಗಿತ್ತು. ಕರ್ತನನ್ನು ತನ್ನ ಕುರುಬನನ್ನಾಗಿ ಕಂಡನು. ಆ ಬಲದಿಂದ ಕರಡಿಯನ್ನು, ಸಿಂಹವನ್ನು ಹಿಡಿದು ಅದನ್ನು ಕೊಂದು ಹಾಕಿದನು. ಅಷ್ಟಕ್ಕೆ ನಿಂತು ಬಿಡಲಿಲ್ಲ. ಬಲದ ಎಲ್ಲೆಯನ್ನು ವಿಸ್ತರಿಸಲು ಇಷ್ಟಪಟ್ಟನು. ದೊಡ್ಡ ರಾಕ್ಷಸನಾದ ಗೋಲ್ಯಾತನನ್ನು ಎದುರಿಸಿ ನಿಂತು ಜಯವನ್ನು ಹೊಂದಿದನು. ಸೌಲನಿಗಿಂತ ಅಧಿಕ ಶಕ್ತಿಯನ್ನು ಹೊಂದಿ ಇಸ್ರಾಯೇಲ್ ದೇಶವನ್ನೇ ಹೊಂದಿಕೊಂಡನು. ಬಲ ಹೊಂದಲು ಇಚ್ಛಿಸುವ ಪ್ರತಿಯೊಬ್ಬರನ್ನು ಬಲಪಡಿಸುವುದಕ್ಕೂ ಹೇರಳವಾದ ಶಕ್ತಿಯನ್ನು ಅನುಗ್ರಹಿಸಲು ಕರ್ತನು ಬರುತ್ತಾನೆ. ಏಳು ಚಿಯೋನೆ, ಎಚ್ಚರಗೊಳ್ಳು ಎಂದು ನಿನ್ನ ಪ್ರತಾಪವನ್ನು ಧರಿಸಿಕೊ. ಯೆರೂಸಲೇಮೇ, ಪರಿಶುದ್ಧ ಪಟ್ಟಣವೇ, ನಿನ್ನ ಚಂದದ ಉಡುಪನ್ನು ಧರಿಸಿಕೊ. ಯೆಶಾಯ ಅಧ್ಯಾಯ 52 ವಚನ 1. ದೇವಮಗುವೆ, ಕರ್ತನು ನಿನ್ನ ಎಲ್ಲೆಯನ್ನು ವಿಸ್ತರಿಸುವನು.
ಪ್ರಾರ್ಥನೆಯ ಎಲ್ಲೆಯನ್ನು ವಿಸ್ತರಿಸು. ನಿನ್ನ ಪ್ರಾರ್ಥನೆಯ ಎಲ್ಲೆ ಯಾವುದು? ಅನೇಕರ ಪ್ರಾರ್ಥನೆಯ ಎಲ್ಲೆಯು ದೇವರೇ ನನ್ನನ್ನು ಆಶೀರ್ವದಿಸು, ನನ್ನ ಕುಟುಂಬವನ್ನು ಆಶೀರ್ವದಿಸು ಎಂಬಷ್ಟರಲ್ಲಿಯೇ ನಿಂತು ಬಿಡುತ್ತದೆ. ಅದು ಬೇಡ. ಪ್ರಾರ್ಥನೆಯ ಸಮಯವನ್ನು ಹೆಚ್ಚಿತು. ಹೇಗೆ ಹದ್ದು ತನ್ನ ರೆಕ್ಕೆಗಳನ್ನು ಹರಡಿಕೊಂಡು ಭೂಮಿಯನ್ನೆಲ್ಲ ನೋಡಿಕೊಂಡಿರುವುದೋ ಹಾಗೆಯೇ ಉನ್ನತದಲ್ಲಿರುವ ದೇವರೊಂದಿಗೆ ಸೇರಿ ಭೂಮಿಯಲ್ಲಿರುವ ಸಕಲ ಜನರಿಗೂ ಕರ್ತನನ್ನು ಪ್ರಾರ್ಥಿಸೋಣ. ನಿನ್ನ ಪ್ರಾರ್ಥನೆ ಎಲ್ಲೆಯೂ ಕಮ್ಯುನಿಸ್ಟ್ ರಾಷ್ಟ್ರಗಳಲ್ಲಿ ಚಿತ್ರವಧೆಯನ್ನು ಅನುಭವಿಸುತ್ತಿರುವ ಬಡ ವಿಶ್ವಾಸಿಗಳಿಗಾಗಿ ವಿಸ್ತರಿಸಲಿ. ಯುದ್ಧದಲ್ಲಿ ತಂದೆ ತಾಯಿಗಳು ಕೊಲ್ಲಲ್ಪಟ್ಟು ಅನಾಥರಾಗಿರುವ ಮಕ್ಕಳಿಗಾಗಿ ನಿನ್ನ ಪ್ರಾರ್ಥನೆಯು ಔಷಧವಾಗಿರಲಿ. ಸುಗಂಧ ದ್ರವ್ಯವು ಅದರ ಪರಿಮಳವು ಸುಮಾರು 100 ಮೀಟರ್ ದೂರಕ್ಕೆ ಪ್ರಾರ್ಥಿಸುವುದು. ಆದರೆ ರಾತ್ರಿಯಲ್ಲಿ ಮುಳ್ಳುಗಳ ಮಧ್ಯದಲ್ಲಿ ಅರಳುವ ಲಿಲ್ಲಿ ಪುಷ್ಪದ ಪರಿಮಳವು ಕತ್ತಲೆಯನ್ನು ದಾಟಿಕೊಂಡು 4-5 ಮೈಲು ದೂರದವರೆಗೂ ಹರಡಿ ಅಲ್ಲಿರುವ ದುಂಬಿಗಳನ್ನು ಆಕರ್ಷಿಸುತ್ತದಲ್ಲ. ದೇವಮಗುವೆ, ಹೂವಿನ ಪರಿಮಳವು ಅದರ ಎಲ್ಲೆಯೂ ಕಡಿಮೆಯೇ. ದೇವಮಗುವೆ, ನಿನ್ನ ಆತ್ಮಗಳನ್ನು ಕರ್ತನ ಬಳಿ ತರುವುದಾದರೆ ನಿನ್ನ ಪ್ರಾರ್ಥನೆ ಎಲ್ಲೆಯೂ ವಿಸ್ತರಿಸುವುದು. ಕೈಲಾಸ ಮಹರ್ಷಿಯ ಕುರಿತು ಕೇಳಿದ್ದೇವೆ. ಹೌದು, ಅವರ ಪ್ರಾರ್ಥನಾ ಜೀವಿತ ಎಷ್ಟು ದೊಡ್ಡದು! ಕೈಲಾಸದಲ್ಲಿ ಒಂದು ಗುಹೆಯಲ್ಲಿ ಕುಳಿತು ಇಡೀ ಲೋಕವನ್ನೇ ಆತ್ಮದಲ್ಲಿ ಸುತ್ತಿ ಬಂದು ಸೇವಕರಿಗಾಗಿ, ವಿಶ್ವಾಸಿಗಳಿಗಾಗಿ ದೇವರ ಸನ್ನಿಧಾನದಲ್ಲಿ ಮೊರೆಯಿಡುತ್ತಾರೆ. ಸಾಧು ಸುಂದರ್ ಸಿಂಗ್ ರವರ ಪುಸ್ತಕಗಳಲ್ಲಿ ಓದಿ ನೋಡಿದಾಗ ಅದು ನಮ್ಮನ್ನು ಪುಳಕಗೊಳಿಸುತ್ತದೆ. ದೇವರೇ, ನಮ್ಮ ಎಲ್ಲೆಯನ್ನು ವಿಸ್ತರಿಸು, ವರಗಳ ಎಲ್ಲೆಯ ವಿಸ್ತರಿಸಲಿ. ಪ್ರವಾದಿಯಾದ ಎಲಿಷನ ಹೃದಯದಲ್ಲಿ ಈ ಪ್ರಾರ್ಥನೆಯ ವೈರಾಗ್ಯವು ಅಗ್ನಿಯಂತೆ ಉರಿಯುತ್ತಿತ್ತು. ಅದಕ್ಕಾಗಿ ಯಾವ ತ್ಯಾಗವನ್ನಾದರೂ ಮಾಡಲು ಸಿದ್ಧರಾಗಿದ್ದ ಅವರು ಎಲಿಯನನ್ನು ನೆರಳಿನಂತೆ ಹಿಂಬಾಲಿಸಿದರು. ನಿನ್ನಲ್ಲಿರುವ ಆತ್ಮನ ವರವನ್ನು 2ರಷ್ಟು ನನಗೆ ಕೊಡು. ಇದೇ ಅವನ ಪ್ರಾರ್ಥನೆಯಾಗಿತ್ತು. ಎಲಿಯನ ವರವು ಅಷ್ಟೇ ಸಾಲದಾಗಿತ್ತು. ಅವನ ಎಲ್ಲೇ ವಿಸ್ತರಿಸಬೇಕು. ಆದುದರಿಂದಲೇ 2ರಷ್ಟು ವರ ನನಗೆ ಅಗತ್ಯ ಎಂದು ಮೊರೆಯಿಟ್ಟ ಅವನು ಹಾಗೆಯೇ ಹೊಂದಿಕೊಳ್ಳುತ್ತಾನೆ. ಯೇಸು ಹೇಳಿದನು, ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ತಾನು ನಡೆಸುವನು. ಯೋಹಾನನು ಬರೆದ ಸುವಾರ್ತೆ ಅಧ್ಯಾಯ 14 ವಚನ 12. ದೇವಮಗುವೆ, ನೀನು ಕರ್ತನಿಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡಬೇಕು ಎಂದು ನಿನ್ನ ದೇವರಾದ ಕರ್ತನು ಇಷ್ಟಪಡುತ್ತಾನೆ ಮತ್ತು ನಿರೀಕ್ಷಿಸುತ್ತಾನೆ. ಆತ್ಮನ ವರಗಳನ್ನು ಹೊಂದಿಕೊಳ್ಳಬೇಕಾಗಿದ್ದ ಗೇಹಜಿಯು ಇಸ್ಕರಿಯೋತ್ ಯೂದನು ಆತ್ಮನ ವರಗಳನ್ನು ಹಣಕ್ಕಾಗಿ ಅಡವಿಟ್ಟು ಹಾಳಾದರು. ದೇವಮಗುವೆ, ಎಚ್ಚರಿಕೆಯಾಗಿರು. ನಾವು ದೇವರಿಗಾಗಿ ಭಕ್ತಿ ವೈರಾಗ್ಯವನ್ನು ತೋರಿಸಬೇಕಾದ ಕಾಲವಿದು. ನಿನ್ನ ಎಲ್ಲೆಯನ್ನು ವಿಸ್ತರಿಸು, ಆತ್ಮನ ವರಗಳನ್ನು ನನಗೆ ಕೊಡು, ನನ್ನನ್ನು ಶಕ್ತಿಯುತವಾಗಿ ಉಪಯೋಗಿಸು ಎಂದು ಮೊರೆಯಿಡು. ಏಳು, ಪ್ರಕಾಶಿಸು, ನಿನಗೆ ಬೆಳಕು ಬಂತು. ಅಧ್ಯಾಯ 3. ನಿನ್ನ ನಿವಾಸದ ಪರದೆಗಳು ಹರಡಲಿ. ಯೆಶಾಯ ಅಧ್ಯಾಯ 54 ವಚನ 2. ನಿನ್ನ ಗುಡಾರದ ಸ್ಥಳವನ್ನು ವಿಸ್ತರಿಸು, ನಿನ್ನ ನಿವಾಸದ ಪರದೆಗಳು ಹರಡಿ ಸಂಕೋಚಪಡಲಿ. ನೀನು ಹಬ್ಬಿಕೊಳ್ಳುವೆ ಎಂದು ಕರ್ತನು ವಾಗ್ದಾನ ಮಾಡಿರುತ್ತಾನೆ. ಅದೇ ಸಮಯದಲ್ಲಿ ನಮಗೆ ಆಜ್ಞೆಯನ್ನು ಕೊಟ್ಟು ನಿನ್ನ ಗುಡಾರದ ಸ್ಥಳ ವಿಸ್ತಾರವಾಗಬೇಕು, ನಿನ್ನ ನಿವಾಸದ ಪರದೆಗಳು ಹರಡಬೇಕು ಎಂದು ಕರ್ತನು ಹೇಳುತ್ತಾನೆ. ವಾಸ ಮಾಡುವುದು ಆತ್ಮಗಳು. ಆತ್ಮಗಳು ದೇವಾಲಯಕ್ಕೆ ಬರಬೇಕು, ಅಲ್ಲಿ ವಾಸಿಸಬೇಕು. ಕರ್ತನ ಮನೆಯಲ್ಲಿ ಬಹಳ ದಿನಗಳು ನೆಲೆಯಾಗಿರು. ಈ ದಿನಗಳಲ್ಲಿ ನಮ್ಮ ಸುತ್ತಮುತ್ತಲೂ ಬಡವರು, ಅನಾಥರು, ದಿಕ್ಕಿಲ್ಲದವರು ಇಂಥವರೇ ಇದ್ದಾರೆ. ಕ್ರಿಸ್ತನ ಬಗ್ಗೆ ತಿಳಿದುಕೊಳ್ಳಬೇಕೆನ್ನುವ ಹಂಬಲವಿರುವವರು ಬಹಳ ಜನರಿದ್ದಾರೆ. ನಮ್ಮ ಹೃದಯವೆಂಬ ತೆರೆಯನ್ನು ಹರಿದು ಅವರನ್ನು ಕರ್ತನ ಆಲಯಕ್ಕೆ ಕರೆದುಕೊಂಡು ಬರುವುದು ಸಾಧ್ಯವಿಲ್ಲವೇ? ಆಶೀರ್ವದಿಸುವ ಕರ್ತನು ನಮ್ಮೊಂದಿಗಿರುತ್ತಾನಲ್ಲ. ಸತ್ಯವೇದದಲ್ಲಿ ಒಂದು ಸುಂದರವಾದ ಘಟನೆಯನ್ನು ಓದುತ್ತೇವೆ. ಒಬ್ಬ ಬಡ ವಿಧವೆಯೂ ಇದ್ದಳು. ಆಕೆಯ ಗಂಡ ತೀರಿ ಹೋದಾಗ ತುಂಬ ಸಾಲ ಮಾಡಿ ಹೋಗಿದ್ದನು. ಸಾಲ ಕೊಟ್ಟವನು ಅವನ ಮಕ್ಕಳನ್ನು ಗುಲಾಮತನಕ್ಕೆ ಕರೆದುಕೊಂಡು ಹೋಗಲು ಬಂದಿದ್ದನು. ಅವಳಿಗೆ ಏನು ಮಾಡಬೇಕೆಂಬುದು ತಿಳಿಯಲಿಲ್ಲ. ಅವಳು ಪ್ರವಾದಿಯಾದ ಎಲಿಷನ ಬಳಿಗೆ ಓಡಿ ಬಂದಳು. ತನ್ನ ದುಃಖದ ಚರಿತ್ರೆಯನ್ನು ವಿವರಿಸಿ ಹೇಳಿದಳು. ಎಲಿಷನು ಅವಳನ್ನು ನೋಡಿ, ನಿನ್ನ ಮನೆಯಲ್ಲಿ ಏನಿರುತ್ತದೆ ಹೇಳು ಎಂದನು. ಅದಕ್ಕೆ ಆಕೆಯು, ನಿನ್ನ ದಾಸಿಯ ಮನೆಯಲ್ಲಿ ಒಂದು ಮೊಗೆ ಎಣ್ಣೆ ಹೊರತಾಗಿ ಏನೂ ಇಲ್ಲ ಎಂದು ಉತ್ತರ ಕೊಟ್ಟಳು. 2ನೇ ಅರಸುಗಳು ಅಧ್ಯಾಯ 4 ವಚನ 2. ಎಲಿಷನು ಅವಳನ್ನು ನೋಡಿ, ಹೋಗಿ ನೆರೆಯವರಿಂದ ಸಿಕ್ಕುವಷ್ಟು ಖಾಲಿ ಪಾತ್ರೆಗಳನ್ನು ಕೇಳಿ ತೆಗೆದುಕೊಂಡು ಬಾ.
ಅನಂತರ ನಿನ್ನ ಮಕ್ಕಳನ್ನು ಒಳಗೆ ಕರ್ಕೊಂಡು ಬಾಗಿಲನ್ನು ಮುಚ್ಚಿ ಎಣ್ಣೆಯನ್ನು ಪಾತ್ರೆಗಳಲ್ಲಿ ಹೊಯ್ದು ತುಂಬಿದವುಗಳನ್ನೆಲ್ಲ ಒತ್ತಟ್ಟಿಗಿಡು ಎಂದು ಹೇಳಿದನು. ಅವಳು ಅವನ ಬಳಿಯಿಂದ ಹೋಗಿ ಆತನು ಹೇಳಿದಂತೆಯೇ ಖಾಲಿ ಪಾತ್ರೆಗಳನ್ನು ತಂದು ತನ್ನ ಮಕ್ಕಳೊಂದಿಗೆ ಬಾಗಿಲನ್ನು ಮುಚ್ಚಿ ಪಾತ್ರೆಗಳಲ್ಲಿ ಎಣ್ಣೆಯನ್ನು ತುಂಬಿಸಿದಳು. ನೆರೆಯವರಿಂದ ತಂದ ಪಾತ್ರೆಗಳಲ್ಲಿ ಎಣ್ಣೆಯನ್ನು ತುಂಬಿದ ಹಾಗೆಲ್ಲ ಅವು ತುಂಬುತ್ತಲೇ ಇದ್ದವು. ಒಂದು ವೇಳೆ 50 ಇದ್ದರೆ ಆ 50 ಪಾತ್ರೆಗಳು ತುಂಬುತ್ತಿದ್ದವು. ಒಂದು ವೇಳೆ 100 ಪಾತ್ರೆಗಳನ್ನು ತುಂಬಿಸಿದ್ದರೆ ಅದಕ್ಕೂ ಸಹ ಸಾಕಾಗುತ್ತಿತ್ತು. ಕೊನೆ ಪಾತ್ರೆ ತುಂಬುವವರೆಗೂ ಕರ್ತನು ಅದ್ಭುತಗಳನ್ನು ಅವಳ ಗುಡಾರದಲ್ಲಿ ಮಾಡಿ ಎಣ್ಣೆಯು ತುಂಬಿ ಉಕ್ಕಿ ಹರಿಯುತ್ತಲೇ ಇರುವ ಹಾಗೆ ಕೃಪೆ ಮಾಡಿದನು. ಅವಳಿಗೆ ಎಷ್ಟು ಎಣ್ಣೆ ಬೇಕಾಗಿತ್ತೆಂದು ಅವಳೇ ನಿರ್ಣಯಿಸಬೇಕಿತ್ತು. ಅವಳು ಎಷ್ಟು ಪಾತ್ರೆಗಳನ್ನು ತಂದು ತುಂಬಿಸಿಟ್ಟಿದ್ದರೂ ಸಹ ಅಷ್ಟು ಪಾತ್ರೆಗಳಲ್ಲಿಯೂ ಕರ್ತನು ಎಣ್ಣೆಯನ್ನು ತುಂಬಿಸಲು ಶಕ್ತನಾಗಿದ್ದಾನೆ. ದೇವ ಮಗುವೆ, ಪರಿಶುದ್ಧಾತ್ಮನು ನಮ್ಮೊಳಗೆ ಇದ್ದಾನೆ. ನೀನು ಈ ಪರಿಶುದ್ಧಾತ್ಮನ ಎಣ್ಣೆಯನ್ನು ಬೇರೆಯವರಿಗೆ ಕೊಡುವಾಗ ನಿನಗೆ ಎಂದೂ ಕೊರತೆಯಾಗುವುದಿಲ್ಲ. ನೀನು ಯೇಸುವಿನ ಸುವಾರ್ತೆಯನ್ನು ಬೇರೆಯವರಿಗೆ ತಿಳಿಸುವಾಗ ಯೇಸು ನಿನ್ನೊಳಗಿಂದ ಹೊರಟು ಹೋಗುವುದಿಲ್ಲ, ನಿನ್ನೊಳಗೆ ಇರುತ್ತಾನೆ. ಅದೇ ಸಮಯದಲ್ಲಿ ನೀನು ಸಾರುವ ಸುವಾರ್ತೆಯಿಂದ ಎಲ್ಲರ ಹೃದಯದಲ್ಲಿಯೂ ಬರುತ್ತಾನೆ. ಆ ವಿಧವೆಯ ಮನೆಯಲ್ಲಿ ಒಂದು ಮೊಗೆ ಎಣ್ಣೆ ಮಾತ್ರವೇ ಇದ್ದಿತ್ತು. ಅವಳು ಸಾಲವಾಗಿ ತಂದ ಪಾತ್ರೆಗಳು ಅಷ್ಟರಲ್ಲಿಯೂ ಎಣ್ಣೆಯನ್ನು ತುಂಬಿಸಿದಾಗ ಅವಳ ಪಾತ್ರೆಯಲ್ಲಿದ್ದ ಎಣ್ಣೆಯು ಕಡಿಮೆಯಾಗಲೇ ಇಲ್ಲ, ಅದು ಹಾಗೇ ಇದ್ದಿತ್ತು. ಪರಿಶುದ್ಧಾತ್ಮ ಭಾರತ ದೇಶದಲ್ಲಿರುವ 80 ಕೋಟಿ ಮಕ್ಕಳನ್ನು ಸಹ ತುಂಬಿಸಲು ಶಕ್ತನಾಗೇ ಇದ್ದಾನೆ. ಯೇಸುವಿನ ರಕ್ತವು ಭಾರತದಲ್ಲಿರುವ 80 ಕೋಟಿ ಮಕ್ಕಳಿಗೂ ಸಾಕಾದದ್ದಾಗಿರುತ್ತದೆ. ಆತನು ಚಿಕ್ಕವರಿಗೂ ದೊಡ್ಡವರಿಗೂ ವೃದ್ಧಾಪದ್ಯದಲ್ಲಿರುವವರಿಗಾಗಿಯೂ ಮರಣವನ್ನು ಅನುಭವಿಸಿದನಲ್ಲ. ದೇವ ಮಗುವೆ, ನಿನಗೂ ಒಂದು ಜವಾಬ್ದಾರಿಯನ್ನು ಕರ್ತನು ಕೊಟ್ಟಿರುತ್ತಾನೆ. ಪಾತ್ರೆಗಳನ್ನು ತೆಗೆದುಕೊಂಡು ಬಂದು ನಿನ್ನ ಮನೆಯೊಳಗೆ ಇಡುವುದೇ ನಿನ್ನ ಕೆಲಸ. ಆತ್ಮಗಳನ್ನು ಕರ್ತನ ಆಲಯಕ್ಕೆ ಕರೆದು ತರುವುದೇ ನಿನ್ನ ಕೆಲಸ. ನೀನು ಕರೆತರುವ ಒಂದೊಂದು ಆತ್ಮಗಳನ್ನು ಕರ್ತನು ರಕ್ಷಿಸಿ ಅಭಿಷೇಕಿಸಿ ತನ್ನ ಮಂದೆಯಲ್ಲಿ ಸೇರಿಸಿಕೊಳ್ಳುವುದು ಕರ್ತನ ಕೆಲಸ. ನೀನು ವಾಸಿಸುವ ಗುಡಾರದ ಸ್ಥಳವನ್ನು ವಿಸ್ತರಿಸುವೆಯಾದರೆ ಎಷ್ಟೋ ಸಾವಿರಾರು ಆತ್ಮಗಳನ್ನು ಕರ್ತನ ಬಳಿಗೆ ತಂದು ಸೇರಿಸಬಹುದಲ್ಲವೇ? ದೇವ ಮಗುವೆ, ಒಂದು ತೀರ್ಮಾನದಿಂದ ದೃಢತೆಯಿಂದ ಆ ಕೆಲಸವನ್ನು ಮಾಡು. ಕರ್ತನೆ, ಈ ವಾರದಲ್ಲಿ ನನಗೆ ಇಷ್ಟು ಆತ್ಮಗಳು ಬೇಕು, ಈ ತಿಂಗಳಿನಲ್ಲಿ ನನಗೆ ಇಷ್ಟು ಆತ್ಮಗಳು ಬೇಕು ಎಂದು ದೃಢವಾಗಿ ಕೇಳು. ಒಂದು ಸಾರಿ ಒಬ್ಬ ಬೋಧಕರ ಬಳಿ ಕರ್ತನು ಬಂದು, ಸಭೆಯಲ್ಲಿ ಎಷ್ಟು ಕಾಲ ಇಷ್ಟು ಕಡಿಮೆಯಾದ ಆತ್ಮಗಳೊಂದಿಗೆ ಇರುವಿ? ನಿನ್ನ ನಿವಾಸದ ಪರದೆಗಳನ್ನು ಹರಡು, ನಾನು ನಿನಗೆ 40,000 ಆತ್ಮಗಳನ್ನು ಕೊಡುವೆನು ಎಂದನು. ಅವರು ಎಷ್ಟು ಆತ್ಮಗಳು ಸಿಗುತ್ತದೆ ಎಂದು ಎದುರು ನೋಡಲಿಲ್ಲ. 10,000 ಮಕ್ಕಳು ಕೊಡುವಂಥ ಒಂದು ಆಲಯವನ್ನು ಮಾತ್ರವೇ ಕಟ್ಟಿಸಿದರು. ನೋಡಿಕೊಳ್ಳೋಣವೆಂದು ಕೈಬಿಟ್ಟರು. ದಿಢೀರೆಂದು ಅವನರು ವಾಸಿಸುವ ನಗರದಲ್ಲಿ ಒಂದು ದೊಡ್ಡ ಉಜ್ಜೀವನವು ಉಂಟಾಯಿತು. 40,000 ಆತ್ಮಗಳು ಕೆಲವೇ ವಾರಗಳಲ್ಲಿ ರಕ್ಷಣೆ ಹೊಂದಿ ಅವರ ಆಲಯಕ್ಕೆ ಬಂದರು. ಆದರೆ ಅವರ ಆಲಯದಲ್ಲಿ ಸ್ಥಳವಿಲ್ಲ. ಹೊರಗೆ ಬೀದಿಗಳಲ್ಲಿ ಪಕ್ಕದಲ್ಲಿ ನಿಂತುಕೊಂಡಿರುತ್ತಿದ್ದರು. 4,000 ಮಕ್ಕಳನ್ನು ಪೋಷಿಸಲು ಅವರಲ್ಲಿ ಆತ್ಮಿಕ ಬಲವಿಲ್ಲದೆ ಹೋಯಿತು. ಕೊನೆಯಲ್ಲಿ ಸಂಭವಿಸಿದ್ದು ಏನು ಗೊತ್ತೇ? ಅವರಲ್ಲಿ ಅನೇಕರು ಹಿಂಜಾರಿ ಹೋದರು. ಕೊನೆಯಲ್ಲಿ 10,000 ಮಂದಿ ಮಾತ್ರವೇ ಅವರ ಸಭೆಯಲ್ಲಿ ಉಳಿದರು. ಕರ್ತನು 40,000 ಆತ್ಮಗಳನ್ನು ತರಲು ಶಕ್ತನಾಗಿದ್ದನು. ಆದರೆ ಅವರ ವಾಸಸ್ಥಳವಾದರೂ 10,000 ಜನರು ಮಾತ್ರವೇ ಕುಳಿತುಕೊಳ್ಳಬಹುದಾಗಿತ್ತು. ಆದ್ದರಿಂದ ತೂತಿನ ಚೀಲದಲ್ಲಿ ಹಾಕಿದ ಆ ಆತ್ಮಗಳು ಸೋರಿ ಹೋದವು. ಪ್ರಿಯ ಮಗುವೆ, ಆತ್ಮಗಳು ಸೋರಿ ಹೋಗದ ಹಾಗೆ ಕರ್ತನು ಕೊಟ್ಟ ನಿನ್ನ ನಿವಾಸದ ಪರದೆಗಳು ಹರಡಲಿ. ಶಿಷ್ಯರು ಯೇಸುವಿನ ಬಳಿ 5 ರೊಟ್ಟಿ 2 ಮೀನುಗಳನ್ನು ತಂದರು. ಅವರ ಆಲೋಚನೆಗಳು ಇಷ್ಟು ಜನರಿಗೆ ಈ 5 ಮೀನು 2 ರೊಟ್ಟಿ ಹೇಗೆ ಸಾಕಾಗುತ್ತದೆ ಎನ್ನುವುದೇ ಆಗಿತ್ತು. ಅರಣ್ಯದ ಈ ಪ್ರದೇಶದಲ್ಲಿ ಎಲ್ಲಿ ರೊಟ್ಟಿ ಸಿಗುತ್ತದೆ? ಎಷ್ಟು ಬೆಲೆ ಕೊಟ್ಟು ತಂದರೂ ಇಷ್ಟು ಮಕ್ಕಳಿಗೆ ಹೊಟ್ಟೆ ತುಂಬಿಸಲು ಆಗುವುದಿಲ್ಲವಲ್ಲ. ಅವರನ್ನು ಶೀಘ್ರವಾಗಿ ಮನೆಗೆ ಕಳುಹಿಸಿಬಿಟ್ಟರೆ ಸರಿ ಎಂದು ಯೋಚಿಸಿಕೊಂಡೇ ಇದ್ದರು. ಆದರೆ ತಮ್ಮ ದೇವರು ಅದನ್ನು ಹೆಚ್ಚಿಸಲು ಶಕ್ತನಾಗಿರುತ್ತಾನೆ ಎಂದು ತಿಳಿಯದೆ ಹೋದನು. ಕರ್ತನು ಆ ರೊಟ್ಟಿಯನ್ನು ಮೀನನ್ನು ತೆಗೆದುಕೊಂಡು ಅದನ್ನು ಆಶೀರ್ವದಿಸಿ ಎಲ್ಲರಿಗೂ ಹಂಚಲು ಆರಂಭಿಸಿದನು. ಜನರು ಸಾಲು ಸಾಲಾಗಿ ಪಂಕ್ತಿಯಾಗಿ ಕುಳಿತಿದ್ದರು. ಅಷ್ಟು ಜನರಿಗೆ ರೊಟ್ಟಿಯು ಸಾಕಾಗಿ ಇನ್ನೂ ಮಿಕ್ಕಿತು. ವಾಕ್ಯವು ಹೇಳುತ್ತದೆ, ಅವರೆಲ್ಲರೂ ಊಟ ಮಾಡಿ ತೃಪ್ತರಾದರು. ಉಳಿದ ತುಂಡುಗಳನ್ನು ಕೂಡಿಸಲಾಗಿ 12 ಪುಟ್ಟಿ ಆದವು. ಒಂದು ವೇಳೆ ಅರಣ್ಯದಲ್ಲಿ 1,000 ಜನರಿಗಿಂತ ಹೆಚ್ಚಾಗಿ 10,000 ಜನರಿದ್ದಾಗಲೂ
ಅಷ್ಟು ಜನರಿಗೂ ನಮ್ಮ ಕರ್ತನು ಆಹಾರ ಕೊಡಲು ಶಕ್ತನಾಗಿದ್ದನು. ಒಂದು ವೇಳೆ 1,00,000 ಜನರಿದ್ದರೂ ಅಷ್ಟು ಜನರನ್ನು ಪೋಷಿಸಲು ಶಕ್ತನಾಗಿದ್ದನು. ನಮ್ಮ ಕರ್ತನು ಭಾರತದಲ್ಲಿರುವ 80 ಕೋಟಿ ಮಕ್ಕಳನ್ನು ಪೋಷಿಸಲು, ಅದ್ಭುತಗಳನ್ನು ಮಾಡಲು ಶಕ್ತಿಯುಳ್ಳವನಾಗಿರುವ ದೇವರಾಗಿದ್ದಾನೆ. ಪೋಷಿಸುವುದಷ್ಟಕ್ಕೆ ನಿಂತು ಬಿಡಲಿಲ್ಲ. ಮಿಕ್ಕಿದ್ದು ಒಂದೆರಡಲ್ಲ, 12 ಬುಟ್ಟಿಗಳು ಮಿಕ್ಕುವಂತೆ ಕೃಪೆ ಮಾಡಿದ್ದನು. ಯಾಕೆ ಈ 12 ಪುಟ್ಟಿಗಳು? ನಾನು ನೆನೆಸುತ್ತೇನೆ, ಮಿಕ್ಕಿದ ಪುಟ್ಟಿಗಳು ಒಂದೊಂದನ್ನು ಒಬ್ಬೊಬ್ಬ ಶಿಷ್ಯರಿಗೆ ಕೊಟ್ಟು ಕಳುಹಿಸಿರಬಹುದು. ಅವರು ಆ ರೊಟ್ಟಿಗಳನ್ನು ತಮ್ಮ ಕುಟುಂಬದವರೊಂದಿಗೂ ಬಂಧುಗಳೊಂದಿಗೂ ಹಂಚಿಕೊಂಡಿರಬಹುದು. ಆ ಖಾಲಿಯಾದ ಪುಟ್ಟಿಗಳು ಕ್ರಿಸ್ತನು ಮಾಡಿದ ಅದ್ಭುತ ಕಾರ್ಯದ ಕುರಿತಾಗಿ ಇಟ್ಟಿರಬಹುದು. ಅದನ್ನು ಜನರು ನೋಡುವಾಗಲೆಲ್ಲ ಕರ್ತನು ಅದ್ಭುತಗಳನ್ನು ಮಾಡಲು ಶಕ್ತನಾಗಿರುತ್ತಾನೆ ಎನ್ನುವುದನ್ನು, ಎಷ್ಟು 1,000 ಜನರಿಗಾದರೂ ಪರಲೋಕದ ಮನ್ನವನ್ನು ಕೊಡಲು ದೇವರು ಶಕ್ತನಾಗಿರುತ್ತಾನೆ ಎನ್ನುವುದನ್ನು ನೆನಪಿಗೆ ತರುತ್ತದೆ. ದೇವ ಮಗುವೆ, ಅದೇ ಮಾರ್ಪಡದ ದೇವರು ಮಾರ್ಪಡದವನಾಗಿ ನಿನ್ನೊಂದಿಗೆ ಇರುತ್ತಾನಲ್ಲ. ದೇವ ಮಗುವೆ, ನಿನ್ನ ಬಲಗಡೆಗಳಲ್ಲಿಯೂ ಹಬ್ಬಿಕೊಂಡು ನಿನ್ನ ವಾಸಸ್ಥಳಗಳನ್ನು ವಿಸ್ತರಿಸು. ಕಳೆದ ದಿವಸಗಳಲ್ಲಿ ಉದ್ದೇಶವಿಲ್ಲದೆ ತಿರುಗಾಡಿದ್ದು ಸಾಕು. ಉದ್ದೇಶವಿಲ್ಲದೆ ಪ್ರಾರ್ಥಿಸಿಕೊಂಡಿರಬೇಡ. ನಿನ್ನ ಸಮಯವನ್ನು, ನಿನ್ನ ಹಣವನ್ನು, ನಿನ್ನ ಬಲವನ್ನು ವ್ಯರ್ಥ ಮಾಡಬೇಡ. ಕರ್ತನ ಬಳಿಯಲ್ಲಿ ದೃಢವಾದ ಪ್ರಾರ್ಥನೆ ವಿಜ್ಞಾಪಗಳನ್ನು ಮಾಡುತ್ತಾ ನಿರೀಕ್ಷೆಯಿಂದಿರು. ಬೆಟ್ಟವನ್ನು ಹತ್ತಬೇಕು ಎಂದರೆ ದೇವರ ಬಳಿಯಲ್ಲಿ ಯಾವ ಬೆಟ್ಟ, ಯಾವ ವಸ್ತುಗಳು ಬೇಕೆನ್ನುವುದನ್ನು ತಿಳಿಯಪಡಿಸು. ಅದಕ್ಕಾಗಿ ಸ್ಥಿರಚಿತ್ತನಾಗಿರು. ಹಿಮಾಲಯದಲ್ಲಿರುವ ಎವರೆಸ್ಟ್ ಶಿಖರವನ್ನು ಏರುವ ಮೊದಲು ತೇನ್ಸಿಂಗ್ ಎಷ್ಟು ವರ್ಷಗಳು ಕಾದಿದ್ದನು? ಹಗಲು ರಾತ್ರಿ ಎವರೆಸ್ಟ್ ಶಿಖರವನ್ನು ಹತ್ತುವ ಚಿತ್ರವನ್ನು ಅವನ ಹಾಸಿಗೆಯ ಬಳಿಯಲ್ಲಿಯೂ ಮನೆಯ ಮುಂದಿನ ಕೋಣೆಯಲ್ಲಿಯೂ ತೂಗು ಹಾಕಿದ್ದನು. ಅದಕ್ಕಾಗಿ ಉದ್ದೇಶಗಳಿಂದಲೂ ದರ್ಶನಗಳಿಂದಲೂ ಆ ಶಿಖರವನ್ನು ಹತ್ತಬಹುದು ಎಂದು ಲೆಕ್ಕ ಹಾಕಿದ್ದಿರಬಹುದು. ದೇವ ಮಗುವೆ, ಭಾರತ ದೇಶವನ್ನು ಸಂಧಿಸಲು ದೃಢಚಿತ್ತದಿಂದ ದೇವರ ಸನ್ನಿಧಿಗೆ ಬಾ. ಬೆಟ್ಟ ಹತ್ತಬೇಕೆಂದುಕೊಂಡು ಚಿಕ್ಕ ಮೆಟ್ಟಿಲಿನಲ್ಲೇ ನಿಂತಿರಬೇಡ. ಬೋಧಕರಾದ ಪಾಲ್ ಯಾಂಗಿಚೋ ತನ್ನ ಸಭೆಯ ಅಭಿವೃದ್ಧಿಯನ್ನು ಒಳ್ಳೆಯ ಉದ್ದೇಶದಿಂದ ಆರಂಭಿಸಿದಾಗ ಕರ್ತನ ಬಳಿಯಲ್ಲಿ ಇಷ್ಟು 1,00,000 ಆತ್ಮಗಳು ನನಗೆ ಬೇಕು ಎಂದು ಕೇಳಿದರು. ಮಾತ್ರವಲ್ಲದೆ ಅದನ್ನು ಕಾರ್ಯರೂಪಕ್ಕೆ ತರಲು ಒಬ್ಬೊಬ್ಬ ವಿಶ್ವಾಸಿಗಳನ್ನು ಉತ್ತೇಜಿಸಿದರು. ಪ್ರತಿಯೊಬ್ಬ ವಿಶ್ವಾಸಿಯೂ ಅವರ ಕುಟುಂಬದವರು 1 ವರ್ಷದೊಳಗೆ ಅನ್ಯ ಜನಾಂಗದವರನ್ನು ಕರ್ತನಿಗಾಗಿ ಆದಾಯ ಮಾಡುತ್ತಿದ್ದರು. ಜನವರಿಯಿಂದ ಜೂನ್ವರೆಗೂ ಒಂದು ಕುಟುಂಬ, ಜುಲೈನಿಂದ ಡಿಸೆಂಬರ್ವರೆಗೆ ಇನ್ನೊಂದು ಕುಟುಂಬ, ಹೀಗೆ ಒಂದೊಂದು ಕುಟುಂಬದವರು ವರ್ಷಾಂತ್ಯದೊಳಗೆ ಇನ್ನೂ 2 ಕುಟುಂಬಗಳನ್ನು ಕರ್ತನಿಗಾಗಿ ನಡೆಸುತ್ತಿದ್ದರು. ಅವರ ವಿಶ್ವಾಸಿಗಳು ಅಷ್ಟು ಜನರು ಈ ಉದ್ದೇಶವನ್ನು ಕಾರ್ಯರೂಪಕ್ಕೆ ತರುತ್ತಿದ್ದರು. ಹಗಲಿರುಳು ಪ್ರಾರ್ಥಿಸುತ್ತಿದ್ದರು. ಸಂಧಿಸುವ ಪ್ರತಿಯೊಬ್ಬರೊಂದಿಗೂ ಕ್ರಿಸ್ತನನ್ನು ಕುರಿತು ತಿಳಿಸುತ್ತಿದ್ದರು. ಅದೇ ಸಮಯದಲ್ಲಿ ಅವರು ಕರ್ತನು ಕೊಡಲಿಕ್ಕಿರುವ 1,00,000ಗಟ್ಟಲೆ ಮಕ್ಕಳನ್ನು ಕರ್ತನ ಆಲಯಕ್ಕೆ ಕರೆದು ತರುವುದು ಹೇಗೆಂದು ಆಲೋಚಿಸುತ್ತಿದ್ದರು. ತೀವ್ರವಾಗಿ ಕಾರ್ಯ ಸಾಧಿಸಲು ಪ್ರಾರಂಭಿಸುತ್ತಿದ್ದರು. ಅಲ್ಲಲ್ಲಿರುವ ಕಲ್ಯಾಣ ಮಂಟಪಗಳು, ಸಮುದಾಯ ಭವನಗಳು, ದೊಡ್ಡ ದೊಡ್ಡ ಹಾಲ್ಗಳನ್ನು ಬಾಡಿಗೆಗೆ ತೆಗೆದುಕೊಂಡು ಅಲ್ಲಿ ಒಬ್ಬ ಬೋಧಕರನ್ನು ನಿಯಮಿಸಿ ತಮ್ಮ ಆಲಯದಲ್ಲಿ ನಡೆಯುವ ಆರಾಧನೆಯನ್ನು ದೂರದರ್ಶನ ಕಾರ್ಯಕ್ರಮದ ಮೂಲಕವಾಗಿ ಹಾಕಿ ತೋರಿಸಲು ಆರಂಭಿಸಿದರು. 2000 ವರ್ಷದಲ್ಲಿ 10,00,000 ಆತ್ಮಗಳನ್ನು ಸಂಪಾದಿಸಿ ಬಿಡಲು ಅವರು ತೀರ್ಮಾನಿಸಿದ್ದರು. ದೇವ ಮಗುವೆ, ನಿನ್ನ ಉದ್ದೇಶಗಳು, ತೀರ್ಮಾನಗಳು ಬರೀ ಯೋಚಿಸುವಷ್ಟಕ್ಕೆ ಬಿಡದೇ ಇರಲಿ. ಅಪೊಸ್ತಲನಾದ ಪೌಲನು ಹೇಳುತ್ತಾನೆ, ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುತ್ತದೋ ಎಂಬಂತೆ ದೃಷ್ಟಿಸುವವರಾಗಿದ್ದು, ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸಾರೂಪ್ಯವುಳ್ಳವರೇ ಆಗುತ್ತೇವೆ. 2 ಕೊರಿಂಥ ಅಧ್ಯಾಯ 3 ವಚನ 18. ನಮ್ಮ ದರ್ಶನವು ನಿತ್ಯದವರೆಗೂ ಇರುವಂಥದ್ದಾಗಿರಲಿ. ಕರ್ತನ ಮಹಿಮೆಯನ್ನು ನಮ್ಮ ಗುಡಾರದಲ್ಲಿ, ನಮ್ಮ ನಿವಾಸದ ಪರದೆಯೊಳಗೆ ತರೋಣ. ದೇವರ ಸಮೂಹವನ್ನು ತರುವವರಾಗಿರೋಣ. ದರ್ಪಣದಲ್ಲಿ ಕಾಣಿಸುವ ಹಾಗೆ ದೇವರ ಮಹಿಮೆಯನ್ನು ಯಾವಾಗಲೂ ದರ್ಶಿಸುತ್ತಿರೋಣ. ನಾವು ಮಹಿಮೆಯ ಮೇಲೆ ಮಹಿಮೆಯನ್ನು ಹೊಂದಿದ ದೇವರ ರಾಜ್ಯವನ್ನು ಕಾಣುವ ದಿನಗಳು ಸಮೀಪವಾಗಿವೆ. ಕರ್ತನು ನಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಅಧ್ಯಾಯ 4. ನಿನ್ನ ಹಗ್ಗಗಳನ್ನು ಉದ್ದ ಮಾಡು. ಯೆಶಾಯ ಅಧ್ಯಾಯ 54 ವಚನ 2. ನೀನು ಎಲ್ಲ ಕಡೆಗಳಲ್ಲಿಯೂ ಹಬ್ಬಿಕೊಳ್ಳುವಿ. ನಿನ್ನ ಹಗ್ಗಗಳನ್ನು ಉದ್ದ ಮಾಡಿ ಗೂಟಗಳನ್ನು ಬಲಪಡಿಸುವಿ. ನೀನು ಹಬ್ಬಿಕೊಳ್ಳುವಿ, ಎಡಬಲಗಡೆಗಳಲ್ಲಿಯೂ ಎಲ್ಲ ಕಡೆಗಳಲ್ಲಿಯೂ ಹಬ್ಬಿಕೊಳ್ಳುವಿ ಎಂದು ಕರ್ತನು ನಿನಗೆ ವಾಗ್ದಾನ ಮಾಡಿರುತ್ತಾನೆ.
ವಾಗ್ದಾನ ಮಾಡಿದಾತನು ನಂಬಿಗಸ್ತನಾಗಿದ್ದಾನೆ. ಆತನ ವಾಗ್ದಾನಗಳೆಲ್ಲವೂ ಹೌದು ಎಂದು ಅಮೇನ್ ಎಂದು ಇರುತ್ತದೆ. ಆತನು ನಿನಗೆ ಮಾಡಿದ ವಾಗ್ದಾನದಂತೆಯೇ ನಿಶ್ಚಯವಾಗಿಯೂ ನಿನ್ನನ್ನು ಉದ್ಧರಿಸುವನು. ದೇವ ಮಗುವೆ, ಕರ್ತನು ನಿನಗೆ ವಾಗ್ದಾನ ಮಾಡುವಾಗ ಅದನ್ನು ದೃಢವಾಗಿ ಹಿಡಿದುಕೋ. ಅದು ನಿನ್ನನ್ನು ಉನ್ನತವಾಗಿ ನಡೆಸುವುದು. ಜಾನ್ ಬೆನ್ಹಿನ್ ಅವರು ಜೀವನ ಚರಿತ್ರೆಯ ಬಗ್ಗೆ ಒಂದು ಸಾರಿ ಓದುತ್ತಿದ್ದೇನು. ಅದು ಹೃದಯವನ್ನು ಸ್ಪರ್ಶಿಸಿದ ಒಂದು ವಾಗ್ದಾನ. ಯೆಶಾಯ ಅಧ್ಯಾಯ 42 ವಚನ 16ನೇ ವಾಕ್ಯ. ಕುರುಡರನ್ನು ನೆಪ್ಪಿಲ್ಲದ ಮಾರ್ಗದಲ್ಲಿ ಬರಮಾಡುವೆನು, ಅವರಿಗೆ ಗೊತ್ತಿಲ್ಲದ ದಾರಿಗಳಲ್ಲಿ ಅವರನ್ನು ನಡೆಸುವೆನು, ಅವರೆದುರಿಗೆ ಕತ್ತಲನ್ನು ಬೆಳಕು ಮಾಡಿ ಡೊಂಕನ್ನು ಸರಿಪಡಿಸುವೆನು, ಈ ಕಾರ್ಯಗಳನ್ನು ಬಿಡದೆ ಮಾಡುವೆನು ಎನ್ನುವ ವಾಕ್ಯವೇ ಅದಾಗಿತ್ತು. ಈ ವಾಕ್ಯವನ್ನು ಅವರ ಪತ್ನಿಯು ಅವರಿಗೆ ಓದಿ ತಿಳಿಸಿ ದೇವರ ವಾಗ್ದಾನವನ್ನು ಅವರಿಗೆ ಕೊಟ್ಟಳು. ಆ ದಿನಗಳಲ್ಲಿ ಅವರು ಒಬ್ಬ ದೊಡ್ಡ ಕುರುಡನಾಗಿಯೂ ದುರ್ಮಾರ್ಗದಲ್ಲಿಯೂ ಜೀವಿಸುತ್ತಿದ್ದರು. ಒಂದು ಕುಲುಮೆಯಲ್ಲಿ ಕಬ್ಬಿಣದ ಕೆಲಸ ಮಾಡುತ್ತಿದ್ದರು. ಡೊಂಕಾದ ಅವರ ಹೃದಯವನ್ನು ಈ ವಾಗ್ದಾನವು ಮುಟ್ಟಿತು. ದೀಪ ಉರಿಯುವಂತೆ ಅವರಲ್ಲಿ ಕಾರ್ಯ ಮಾಡಿತು. ಡೊಂಕನ್ನು ಸರಿಪಡಿಸುವ ದೇವರೇ, ನನ್ನ ಈ ಕುಡುಕತನದಿಂದಲೂ ದುಷ್ಟ ಮಾರ್ಗದಿಂದಲೂ ನನ್ನನ್ನು ಬಿಡುಗಡೆ ಮಾಡು ಎಂದು ಅವರು ಪ್ರಾರ್ಥಿಸಿದರು. ಅವರ ಪತ್ನಿ ಅವರನ್ನು ಆಲಯಕ್ಕೆ ಕರೆದುಕೊಂಡು ಬಂದರು. ಅಲ್ಲಿ ದೇವರು ಒಂದು ದೊಡ್ಡ ರಕ್ಷಣೆಯನ್ನು ಅನುಗ್ರಹಿಸಿದನು. ಮಾತ್ರವಲ್ಲ, ಕರ್ತನು ಅವರನ್ನು ತನ್ನ ಆತ್ಮನ ವರಗಳಿಂದಲೂ ಶಕ್ತಿಯಿಂದಲೂ ತುಂಬಿಸಿದನು. ಮೋಕ್ಷ ಪ್ರಯಾಣ ಎಂಬ ಪುಸ್ತಕವನ್ನು ಅದೇ ಜಾನ್ ಬನಿಯನ್ ರವರು ತಮ್ಮ ಕೈಯಿಂದ ಬರೆದರು. ಅವರ ಮೂಲಕವಾಗಿ ರಕ್ಷಿಸಲ್ಪಟ್ಟವರು ಸಾವಿರಾರು ಮಂದಿ. ಮಾರ್ಟಿನ್ ಲೂಥರ್ ಒಂದು ದಿನ ವಾಗ್ದಾನವನ್ನು ಸತ್ಯವೇದದಲ್ಲಿ ನೋಡಿದರು. ಅದು ರೋಮಾಪುರದವರ ಬರೆದ ಪತ್ರಿಕೆ ಅಧ್ಯಾಯ 1 ವಚನ 17 ಆಗಿದೆ. ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ವಿಶ್ವಾಸಕ್ಕಾಗಿಯೇ ಆ ಸುವಾರ್ತೆಯು ಪ್ರಕಟವಾಗುತ್ತದೆ. ನಂಬಿಕೆಯಿಂದ ನೀತಿವಂತನು ಬದುಕುವನು ಎಂದು ಅವರು ತಿರುಗಿ ತಿರುಗಿ ವಿಶ್ವಾಸದಿಂದ ಹೇಳಲಾರಂಭಿಸಿದರು. ಕರ್ತನಿಗಾಗಿ ನೂರಾರು ಸಭೆಯನ್ನು ಆರಂಭಿಸಿದರು. ಡೇವಿಡ್ ಲಿವಿಂಗ್ಸ್ಟನ್ ಅವರು ಮಿಷನರಿಯಾಗಿ ಆಫ್ರಿಕಾ ದೇಶಕ್ಕೆ ಹೋಗಲು ಕರ್ತನು ಅವರಿಗಾಗಿ ಕೊಟ್ಟ ವಾಗ್ದಾನವು ಮತ್ತಾಯನು ಬರೆದ ಸುವಾರ್ತೆ ಅಧ್ಯಾಯ 28 ವಚನ 19-20 ಅಡಗಿದೆ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇವೆ ಎಂದು ಕ್ರಿಸ್ತನು ಹೇಳಿದ ಮಾತುಗಳನ್ನು ಮತ್ತೆ ಮತ್ತೆ ವಿಶ್ವಾಸದಿಂದ ಅರಿಕೆ ಮಾಡಿದರು. ವಿಶ್ವಾಸದಿಂದ ಬಲವನ್ನು ಹೊಂದಿದರು. ಕಗ್ಗತ್ತಲೆಯ ಆಫ್ರಿಕಾದಲ್ಲಿ ಸುವಾರ್ತೆಯ ಬೆಳಕನ್ನು ಹಚ್ಚಿದರು. ವಿಲಿಯಂ ಬೆನ್ ಎಂಬ ಭಕ್ತರು ಒಬ್ಬ ದೊಡ್ಡ ಜಯವೀರನಾಗಿ ಪ್ರಕಾಶಿಸಿದರು. ಅವರು ಜಯ ಹೊಂದುವುದಕ್ಕೆ 1 ಯೋಹಾನ ಅಧ್ಯಾಯ 5 ವಚನ 4 ಆಧಾರವಾಗಿತ್ತು. ಆ ವಾಗ್ದಾನವು ಯಾವುದು ಗೊತ್ತೇ? ದೇವರಿಂದ ಹುಟ್ಟಿರುವಂಥದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ. ಲೋಕವನ್ನು ಜಯಿಸಿದಂಥದ್ದು ನಮ್ಮ ನಂಬಿಕೆಯೇ. ವಿಲಿಯಂ ಕೇರಿಯವರಿಗೆ ಪ್ರಿಯವಾದ ವಾಗ್ದಾನ ನಾವು ಇದುವರೆಗೂ ಧ್ಯಾನಿಸಿಕೊಂಡಿರುವ ಯೆಶಾಯ ಅಧ್ಯಾಯ 54 ವಚನ 2-3 ಆಗಿರುವ ವಚನಗಳು. ಈ ಗುಡಾರದ ಸ್ಥಳಗಳನ್ನು ವಿಸ್ತರಿಸು, ನಿನ್ನ ನಿವಾಸದ ಪರದೆಗಳು ಹರಡಲಿ, ನಿನ್ನ ಹಗ್ಗಗಳನ್ನು ಉದ್ದ ಮಾಡು, ನೀನು ಎಲ್ಲ ಕಡೆಗಳಲ್ಲಿಯೂ ಹಬ್ಬಿಕೊಳ್ಳುವಿ. ಈ ವಾಕ್ಯಗಳನ್ನು ಅವರು ತಿರುಗಿ ತಿರುಗಿ ಓದಿದರು. ಅವರ ಹೃದಯಾಳದಿಂದ ಒಂದು ಉತ್ಸಾಹದ ಚಿಲುಮೆ ಎದ್ದಿತು. ಕರ್ತನಿಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡು ಎನ್ನುವುದೇ ಆ ಶಬ್ದ. ಆ ಮೊಗಳುವಿಕೆಯಿಂದ ಭಾರತದ ದೇಶಕ್ಕೆ ಹೊರಟು ಬಂದರು. ಸತ್ಯವೇದವನ್ನು ಭಾರತದ ದೇಶದಲ್ಲಿರುವ ಎಲ್ಲ ಭಾಷೆಗಳಲ್ಲಿ ಮುದ್ರಿಸಿದರು. ಸತ್ಯವೇದ ಶಾಖೆಗಳನ್ನು ತೆರೆದರು. ಕರ್ತನಿಗಾಗಿ ಶಕ್ತಿಯುತವಾದ ಕಾರ್ಯಗಳನ್ನೇ ಮಾಡಿದರು. ದೇವಮಗುವೆ, ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ವಾಗ್ದಾನಗಳನ್ನು ದೃಢವಾಗಿ ಹಿಡಿದುಕೋ. ನೀನು ಎಲ್ಲ ಕಡೆಗಳಲ್ಲಿಯೂ ಹಬ್ಬಿಕೊಳ್ಳಬೇಕಾಗಿದೆ. ಆದುದರಿಂದ ನಿನ್ನ ಗುಡಾರದ ಗೂಟವನ್ನು ಉದ್ದ ಮಾಡು, ನಿನ್ನ ಗುಡಾರದ ಗೂಟವನ್ನು ಉದ್ದ ಮಾಡು ಎಂದು ಕರ್ತನು ಅನ್ನುತ್ತಾನಲ್ಲ. ಇದರ ಅರ್ಥವೇನು? ಸರ್ಕಸ್ ಗುಡಾರವನ್ನು ನಾವು ನೋಡುತ್ತೇವೆ. ಸಾವಿರಾರು ಜನರು ಕುಳಿತುಕೊಳ್ಳಬೇಕಾಗಿದೆ. 10,000 ಜನರು ಕುಳಿತುಕೊಳ್ಳಬೇಕಾಗಿದೆ. ಅದರ ಹಗ್ಗಗಳನ್ನು ಉದ್ದ ಮಾಡಿ ನಿವಾಸದ ಪರದೆಗಳನ್ನು ವಿಸ್ತರಿಸಬೇಕು. ಗುಡಾರದ ದೊಡ್ಡದಾಗಿರುವಾಗ ಅನೇಕರು ಕುಳಿತುಕೊಳ್ಳುವುದಕ್ಕಾಗಿ ಹಗ್ಗವನ್ನು ಉದ್ದ ಮಾಡಿರಿ ಎಂದು ಕರ್ತನು ಅನ್ನುತ್ತಾನೆ. ಹಳೆಯ ಕಾಲದ ಹಾಡೊಂದು ಈ ರೀತಿ ಇದೆ. ಈಗ ಮತ್ತೆ ಈ ಹಾಡನ್ನು ಧ್ಯಾನಿಸೋಣ. ಹೊಸ ಹಾಡುಗಳನ್ನು ಬರೆಯಿರಿ. ಹಗ್ಗ ಉದ್ದ, ಪರದೆಗಳು ಉದ್ದ. ಪರದೆಗಳು ಉದ್ದವಾದರೆ ಗುಡಾರದ ವಿಸ್ತಾರ, ಗುಡಾರದ ವಿಸ್ತಾರ ಆತ್ಮಗಳ ಅಭಿವೃದ್ಧಿ.
ಹಗ್ಗ ಎಂದರೆ ಏನು? ಹಗ್ಗ ಏನನ್ನು ಸೂಚಿಸುತ್ತದೆ? ಹಗ್ಗ ಉದ್ದವಾಗಬೇಕೆಂದು ಕರ್ತನು ಹೇಳುವ ಅರ್ಥವೇನು? ಹಗ್ಗ ಎನ್ನುವುದು ಪ್ರೀತಿಯನ್ನು ಸೂಚಿಸುತ್ತದೆ. ಮನುಷ್ಯರನ್ನು ಕಟ್ಟಿ ಎಳೆಯುವ ಮಮತೆಯ ಮೂಗುದಾರದಿಂದ ನಾನು ಅವರನ್ನು ಕಟ್ಟಿ ಎಳೆದೆನು ಎಂದು ಹೇಳುತ್ತಾನೆ. ಹೋಶೇಯ ಅಧ್ಯಾಯ 11 ವಚನ 4. ಹಗ್ಗವನ್ನು ಪ್ರೀತಿಗೆ ಹೋಲಿಸಿ ಹೇಳುವುದನ್ನು ಇಲ್ಲಿ ನಾವು ನೋಡುತ್ತೇವೆ. ದೇವಮಗುವೆ, ಕ್ರಿಸ್ತನ ಮಾರ್ಗವೇ ಪ್ರೀತಿಯ ಮಾರ್ಗ. ದೇವರು ಪ್ರೀತಿ ಸ್ವರೂಪಿ ಎಂದು ವಾಕ್ಯವು ಹೇಳುತ್ತದೆ. ಕಲ್ವಾರಿ ಶಿಲುಬೆಯಲ್ಲಿ ಪ್ರೀತಿಯ ಆಳ, ಉದ್ದ, ಅಗಲ, ಎತ್ತರವನ್ನು ಪ್ರಕಟಿಸುತ್ತದೆ. ಸತ್ಯವೇದದ ಮೊದಲ ಅಧ್ಯಾಯದಿಂದ ಕೊನೆಯವರೆಗೂ ಇರುವ ದೇವರ ವಾಕ್ಯ ಸಂದೇಶದಲ್ಲಿ ಒಂದೆರಡಲ್ಲ, ಅದೆಲ್ಲವೂ ಪ್ರೀತಿಯಿಂದಲೇ ತುಂಬಿದೆ. ಪ್ರೀತಿ ಇಲ್ಲದವನು ದೇವರನ್ನು ಅರಿತವನಲ್ಲ. ಪ್ರೀತಿಯ ಹಗ್ಗವನ್ನು ಉದ್ದ ಮಾಡೋಣ. ಎಲ್ಲಿಯವರೆಗೂ ಉದ್ದ ಮಾಡಬೇಕು? ಪ್ರೀತಿಯ ದೇವರನ್ನು ನೋಡಿ ನಮ್ಮ ಹೃದಯದ ಅಂತರಾಳದಿಂದ ಪ್ರೀತಿಸಿ ಮಾರ್ಗ ನಡೆಸುವ ಪ್ರೀತಿಯ ರಕ್ಷಕನನ್ನು ನೋಡೋಣ. ದೈವಿಕ ಪ್ರೀತಿಯ ಹಗ್ಗ. ದೇವಮಗುವೆ, ನೀನು ಎಲ್ಲ ಕಡೆಗಳಲ್ಲಿಯೂ ಹಬ್ಬಿಕೊಳ್ಳುವಿ. ಅದೇ ಸಮಯದಲ್ಲಿ ಕರ್ತನನ್ನು ಪ್ರೀತಿಸುವುದರಲ್ಲಿ ಕಡಿಮೆಯಾಗಬೇಡ. ನಿನ್ನ ಪ್ರೀತಿಯ ಹಗ್ಗವು ಪರಲೋಕದ ಪ್ರೀತಿಯ ರಕ್ಷಕನವರೆಗೂ ಉದ್ದವಾಗಲಿ. ದೇವರಾದ ಕರ್ತನ ಬಳಿಯಲ್ಲಿ ನಿನ್ನ ಪೂರ್ಣ ಪ್ರಾಣದಿಂದಲೂ ಪ್ರೀತಿಯನ್ನು ತೋರಿಸು. ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಎಂದು ಯೇಸು ಅಂದು ಪೇತ್ರನನ್ನು ನೋಡಿ ಕೇಳಿದನು. ಯೋಹಾನನು ಬರೆದ ಸುವಾರ್ತೆ ಅಧ್ಯಾಯ 2 ವಚನ 11-15. ಯೇಸುವಿನ ಈ ಮಾತು ಪೇತ್ರನ ಹೃದಯವನ್ನು ಒಡೆಯಿತು. ಕ್ರಿಸ್ತನ ಮೇಲಿಟ್ಟಿರುವ ಪ್ರೀತಿಯಿಂದಲೇ ಫರಿಸಾಯರಿಂದಲೂ ಸದ್ದುಕಾಯರಿಂದಲೂ ತಿರಸ್ಕರಿಸಲ್ಪಟ್ಟನು. ಯೇಸು ಪೇತ್ರನನ್ನು ನೋಡಿ, ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಎಂದು ಕೇಳಲು, ಪೇತ್ರನು ನಿಜವಾಗಿ ಅರ್ಪಣ ಭಾವದಿಂದ ತನ್ನನ್ನು ತಗ್ಗಿಸಿಕೊಂಡು, ಹೌದು ದೇವರೇ, ನಾನು ನಿನ್ನನ್ನು ಪ್ರೀತಿಸುತ್ತೇನೆಂದು ನೀನೇ ಬಲ್ಲೆ ಎಂದನು. ಯೋಹಾನನು ಬರೆದ ಸುವಾರ್ತೆ ಅಧ್ಯಾಯ 21 ವಚನ 15. ಆ ದಿನ ಮೊದಲುಗೊಂಡು ಪೇತ್ರನು ತನ್ನ ಪ್ರೀತಿಯ ಹಗ್ಗವನ್ನು ಉದ್ದ ಮಾಡಿದನು. ಜೀವಮಾನ ಕಾಲವೆಲ್ಲ ಕ್ರಿಸ್ತನಿಗಾಗಿ ಪ್ರೀತಿಯಿಂದ ಸೇವೆ ಮಾಡಿದನು. ಕೊನೆಯಲ್ಲಿ ರೋಮ್ ಸೈನಿಕರು ಅವನನ್ನು ಶಿಲುಬೆಗೆ ಹಾಕುವುದಕ್ಕಾಗಿ ತೆಗೆದುಕೊಂಡು ಹೋಗುವಾಗ ಅವನು ಆತನ ಪ್ರೀತಿಯ ರಕ್ಷಕನಿಗಾಗಿ ಸಾಯುವುದಕ್ಕೂ ಸಿದ್ಧನಾದನು. ತನ್ನನ್ನು ಶಿಲುಬೆಗೆ ಹಾಕಲು ಬಂದವರನ್ನು ನೋಡಿ ಹೀಗೆ ಅನ್ನುತ್ತಾನೆ, ಯೇಸು ಕ್ರಿಸ್ತನಂತೆ ನೇರವಾಗಿ ಶಿಲುಬೆಗೆ ಹಾಕಿಸಿಕೊಳ್ಳಲು ನಾನು ಯೋಗ್ಯನಲ್ಲ. ಆದುದರಿಂದ ನನ್ನನ್ನು ತಲೆ ಕೆಳಗಾಗಿ ಶಿಲುಬೆಗೆ ಹಾಕಿರಿ ಎಂದು ಹೇಳಿದನು. ಕೊನೆ ಉಸಿರಿರುವವರೆಗೂ ಕ್ರಿಸ್ತನ ಮೇಲಿರುವ ಪ್ರೀತಿಯು ಹೆಚ್ಚುತ್ತಲೇ ಇತ್ತು. ದೇವಮಗುವೆ, ನಿನ್ನ ಪ್ರೀತಿಯ ಹಗ್ಗವು ಉದ್ದವಾಗಿದೆಯೋ? ಇದುವರೆಗೂ ನಾವು ಕ್ರಿಸ್ತನನ್ನು ಪ್ರೀತಿಸುತ್ತಿದ್ದಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸಲು ತೀರ್ಮಾನಿಸೋಣ. ಸ್ವಲ್ಪ ಯೋಚಿಸಿ ನೋಡಿರಿ. ನಾವು ಯಾರ ಮೇಲೆ ಹೆಚ್ಚು ಪ್ರೀತಿಯನ್ನಿಡುತ್ತೇವೋ ಅವರೊಂದಿಗೆ ಹೆಚ್ಚು ಸಮಯ ಕಳೆಯಲು ಇಚ್ಛಿಸುತ್ತೇವೆ ಅಲ್ಲವೇ? ಅವರನ್ನು ನಾವು ಎಂದೂ ನೋಯಿಸುವುದಿಲ್ಲ ಅಲ್ಲವೇ? ಅವರನ್ನು ನಾವೆಂದಿಗೂ ದುಃಖಪಡಿಸುವುದಿಲ್ಲ ಅಲ್ಲವೇ? ನಾವು ಕರ್ತನನ್ನು ಹಾಗೆಯೇ ಪ್ರೀತಿಸಿದರೆ ಆತನ ಪಾದದಲ್ಲಿ ಇದ್ದು ಬಹಳ ಸಮಯ ಪ್ರಾರ್ಥಿಸಲು ಬಯಸುತ್ತೇವೆ. ಆತನನ್ನು ಹೃದಯದ ಅಂತರಾಳದಿಂದ ಪ್ರೀತಿಸಲು ಬಯಸುತ್ತೇವೆ. ದೇವಮಗುವೆ, ಆ ಪ್ರೀತಿಯ ಹಗ್ಗವಾಗಿರುವ ಪ್ರಾರ್ಥನೆಯು ಪರಲೋಕದವರೆಗೂ ಉದ್ದವಾಗಿರಲಿ. ಅದು ಕರ್ತನಿಗೆ ಪ್ರಿಯವಾಗಿರಲಿ. ಪ್ರತಿದಿನವೂ ನಾವು ಪ್ರಾರ್ಥನೆ ಮಾಡುವುದನ್ನು ಅಭ್ಯಾಸ ಮಾಡೋಣ. ಅದು ಬಹಳ ಸಂತೋಷಕರವಾಗಿಯೂ ಪರವಶವಂತದ್ದಾಗಿಯೂ ಇರುತ್ತದೆ. ಪರಿಶುದ್ಧಾತ್ಮನ ಸಹಾಯದಿಂದ ಅನ್ಯ ಭಾಷೆಯಿಂದ ಪ್ರಾರ್ಥಿಸಲು ನಮ್ಮ ಹೃದಯವು ಪರವಶವಾಗುತ್ತದೆ. ದೈವಿಕ ಪ್ರೀತಿ ಮತ್ತು ಅಂತರಾಳವನ್ನು ತುಂಬಿಕೊಳ್ಳುತ್ತದೆ. ಕರ್ತನೊಂದಿಗೆ ಮಧುರವಾದ ಪ್ರಾರ್ಥನೆಯ ಜೀವಿತವನ್ನು ನಾವು ಹೊಂದಿಕೊಳ್ಳುತ್ತೇವೆ. ನಿನ್ನ ಪ್ರಾರ್ಥನೆಯ ಪ್ರೀತಿಯ ಹಗ್ಗ ಉದ್ದವಾಗಿರಲಿ. ರಕ್ಷಣೆಯ ಹಗ್ಗ. ಪ್ರೀತಿಗೆ ಮಾತ್ರವಲ್ಲ, ರಕ್ಷಣೆಗೂ ಉದಾಹರಣೆಯಾಗಿ ಹೇಳಬಹುದು. ರಕ್ಷಣೆ ಎಂಬ ಹಗ್ಗವನ್ನು ನಿನ್ನೊಳಗೆ ನೀನು ಕಡಿಮೆ ಮಾಡಿಕೊಳ್ಳಬೇಡ. ನಿನ್ನ ಕುಟುಂಬದಲ್ಲಿರುವವರೆಲ್ಲರನ್ನೂ ಎಲ್ಲರಿಗಾಗಿಯೂ ಈ ರಕ್ಷಣೆಯ ಹಗ್ಗವು ಉದ್ದವಾಗಿರಲಿ. ಆಗ ಮಾತ್ರ ನಿನ್ನ ಇಡೀ ಕುಟುಂಬವೇ ರಕ್ಷಣೆಯ ನಾವೆಯೊಳಗೆ ಸೇರಿ ರಕ್ಷಿಸಲ್ಪಡುತ್ತವೆ. ರಾಹಾಬಳು ಒಬ್ಬ ಸೂಳೆ, ಪಾಪಿಯೂ ಹೌದು. ಪಾಪ ಮಾರ್ಗದಲ್ಲಿ ಜೀವಿಸಿದ್ದರಿಂದ ಅಲ್ಪವಾಗಿ ಎನಿಸಲ್ಪಟ್ಟಳು. ಆದರೆ ಅವಳಿಗೆ ತನ್ನ ಕುಟುಂಬದ ರಕ್ಷಣೆಯ ಬಗ್ಗೆ ಚಿಂತೆ ಇದ್ದಿತ್ತು. ಯೆರಿಕೋ ಪಟ್ಟಣವು ನಾಶವಾಗುವಾಗ ತನ್ನ ಕುಟುಂಬದವರನ್ನು ರಕ್ಷಿಸುವುದಕ್ಕಾಗಿ ಅವಳು ಪ್ರಯಾಸಪಟ್ಟಳು. ತನ್ನ ಮನೆಯ ಕಿಟಕಿಗೆ ಕೆಂಪು ದಾರವನ್ನು ಕಟ್ಟಿದಳು. ಇಸ್ರಾಯೇಲ್ ಜನರು ಯೆರಿಕೋ ಕೋಟೆಯನ್ನು ಮುತ್ತಿದಾಗ ಈ ಕೆಂಪು ದಾರವನ್ನು ಕಂಡಳು.
ಅವರು ಮೊದಲೇ ಅವರೊಂದಿಗೆ ಒಡಂಬಡಿಕೆ ಮಾಡಿಕೊಂಡ ಪ್ರಕಾರವೇ ಅವಳನ್ನೂ ಅವಳ ಕುಟುಂಬದವರೆಲ್ಲರನ್ನೂ ಕಾಪಾಡಿದರು. ಇಸ್ರಾಯೇಲ್ ಜನರು ಆಕೆಯ ಕುಟುಂಬದವರಿಗೆ ಯಾವ ಕೇಡನ್ನೂ ಮಾಡಲಿಲ್ಲ. ದೇವಮಗುವೆ, ನಿನ್ನ ಮನೆಯಲ್ಲಿ ಕೆಂಪು ದಾರದಂತೆ ರಕ್ಷಣೆಯ ಹಗ್ಗವನ್ನು ಉದ್ದವಾಗಿ ಕಟ್ಟಿರುವೆಯಾ? ಕೆಂಪು ದಾರವು ಯೇಸುವಿನ ರಕ್ತವನ್ನು ಸುರಿಸಿದ ದೇವರು ನಿನ್ನ ಮನೆಯಲ್ಲಿರುವ ಪ್ರತಿಯೊಬ್ಬೊಬ್ಬರಿಗಾಗಿಯೂ ಸುರಿಸಿದ್ದಾನಲ್ಲ. ಆ ಕೆಂಪು ರಕ್ಷಣೆಯ ದಾರವು ನಿನ್ನ ಕುಟುಂಬದಲ್ಲಿರುವ ಒಬ್ಬೊಬ್ಬರನ್ನು ನೋಡಿ ಉದ್ದವಾಗಲಿ, ಅವರು ಸಹ ಪರಲೋಕ ರಾಜ್ಯದೊಳಗೆ ಬರಬೇಕಲ್ಲವೇ? ಕುಟುಂಬದಲ್ಲಿರುವ ಪ್ರತಿಯೊಬ್ಬರೂ ರಕ್ಷಿಸಲ್ಪಡುವಂತೆ ವಾರದಲ್ಲಿ ಒಂದು ದಿನವಾದರೂ ಅವರಿಗೋಸ್ಕರ ಉಪವಾಸವಿದ್ದು ಪ್ರಾರ್ಥಿಸು. ಅವರಿಗೆ ಕರ್ತನ ಬಗ್ಗೆ ತಿಳಿಸು. ಅವರಿಗಾಗಿ ಪ್ರಾರ್ಥಿಸುವಂತೆ ಸೇವಕರ ಬಳಿ ಕೇಳಿಕೊ. ಆಗ ನೀನು ನಿನ್ನ ಮನೆಯವರೆಲ್ಲರೂ ರಕ್ಷಿಸಲ್ಪಡುವಿರಿ. ಸೇವಕರನ್ನು ಸಂತೈಸಿ ಆದರಿಸುವ ಹಗ್ಗ. ದೇವಮಗುವೆ, ನಿನ್ನ ಪ್ರೀತಿಯ ಹಗ್ಗ ಸೇವಕರನ್ನು ನೋಡು ಉದ್ದವಾಗಲಿ. ಸೇವಕರಿಗಾಗಿ ಪ್ರಾರ್ಥಿಸುವುದನ್ನು ಮರೆಯಬೇಡ. ನಿಮ್ಮಿಂದ ಸೇವಕರು ಕಾಪಾಡಲ್ಪಡಬೇಕು. ವಿಲಿಯಂ ಕೇರಿ ಭಾರತದ ದೇಶಕ್ಕೆ ಸೇವೆಗಾಗಿ ಬರುವಾಗ ತನ್ನನ್ನು ಕಳುಹಿಸಿಕೊಡಲು ಬಂದ ಮಕ್ಕಳನ್ನು ನೋಡಿ ಹೇಳಿದರು, ನನ್ನ ಸೊಂಟಕ್ಕೆ ಹಗ್ಗವನ್ನು ಕಟ್ಟಿ ಆಳವಾದ ಸುರಂಗದೊಳಗೆ ಕಳುಹಿಸುತ್ತಿರುವಿರಿ. ನಾನು ಆತ್ಮಗಳಾಗಿರುವ ವಜ್ರವನ್ನು ಶೇಖರಿಸಿ ಭಾರತಕ್ಕೆ ಹೋಗುತ್ತಿದ್ದೇನೆ. ಆದರೆ ಸುರಂಗದ ಮೇಲಿರುವ ನೀವು ನನ್ನನ್ನು ಪ್ರೀತಿಸಿ ಹಗ್ಗಗಳಿಂದ ಕಟ್ಟಿ ಕಳುಹಿಸುತ್ತಿರುವಿರಿ ಎನ್ನುವುದನ್ನು ಮರೆಯಬೇಡಿರಿ. ಆ ಹಗ್ಗವು ಪ್ರೀತಿಯ ಹಗ್ಗ ಮಾತ್ರವಲ್ಲ, ಪ್ರಾರ್ಥನೆಯ ಹಗ್ಗವೂ ಆಗಿರಲಿ, ಸಹಾಯದ ಹಗ್ಗವಾಗಿರಲಿ. ಆ ಹಗ್ಗವನ್ನು ಹಿಡಿದು ನನ್ನನ್ನು ಸಂತೈಸಿರಿ. ನಿಮ್ಮ ಹಗ್ಗಗಳು ಅಲ್ಲಾಡುವಾಗ ನೀವು ನನಗಾಗಿ ಪ್ರಾರ್ಥಿಸುತ್ತಿರುವಿರಿ ಎಂಬುದನ್ನು ನಾನು ತಿಳಿಯುವೆನು. ಶತ್ರು ನಮ್ಮನ್ನು ಆಳುವಾಗ ನೀವು ಸರಿಯಾಗಿ ಹಗ್ಗವನ್ನು ಹಿಡಿದಿಲ್ಲ ಎಂದು ನಾನು ತಿಳಿದುಕೊಳ್ಳುವೆನು ಎಂದು ಹೇಳಿದರು. ಇದು ಎಷ್ಟು ಸತ್ಯವಾದದ್ದು! ವಿಶ್ವಾಸಿಗಳು ಸಮಸ್ಯೆಗಳಲ್ಲಿರುವಾಗ ಸೇವಕರ ಬಳಿ ಓಡುವರು. ಸೇವಕರ ಬಳಿ ಆಶೀರ್ವಾದಗಳನ್ನು, ಕೃಪೆಯನ್ನು ಹೊಂದಿಕೊಳ್ಳಲು ಇಚ್ಛಿಸುವರು. ಸೇವಕರು ತಮಗಾಗಿ ಭಾರವಾಗಿ ಪ್ರಾರ್ಥಿಸಬೇಕೆಂದು, ಸೇವಕರ ಮೂಲಕವಾಗಿ ತಮ್ಮ ಸಮಸ್ಯೆಗಳು ತೀರಬೇಕೆಂದು, ರೋಗಗಳು ಗುಣವಾಗಬೇಕೆಂದು, ಪಿಶಾಚಿಗಳು ಓಡಬೇಕೆಂದು ಎದುರು ನೋಡುತ್ತಾರೆ. ಆದರೆ ಅವರಾದರೂ ಸೇವಕರಿಗಾಗಿ ಪ್ರಾರ್ಥಿಸುವುದಿಲ್ಲ, ಅವರನ್ನು ಆಧರಿಸುವುದೂ ಇಲ್ಲ. ಸತ್ಯವೇದದಲ್ಲಿ ಒಂದು ಸಂಭವವನ್ನು ನಾವು ಓದುತ್ತೇವೆ. ಅಪೊಸ್ತಲನಾದ ಪೌಲನು ದಮಸ್ಕಕ್ಕೆ ಬಂದಾಗ ಅಲ್ಲಿರುವ ಯಹೂದ್ಯರು ಅವನನ್ನು ಕೊಲ್ಲುವುದಕ್ಕಾಗಿ ಹಗಲಿರುಳು ಪಟ್ಟಣದ ಬಾಗಿಲುಗಳನ್ನು ಕಾಯುತ್ತಿದ್ದರು. ಅಪೊಸ್ತಲರ ಕೃತ್ಯಗಳು ಅಧ್ಯಾಯ 9 ವಚನ 24. ಆಗ ದಮಸ್ಕದಲ್ಲಿರುವ ವಿಶ್ವಾಸಿಗಳು ಮಾಡಿದ್ದೇನು ಗೊತ್ತೇ? ಅಪೊಸ್ತಲನಾದ ಪೌಲನನ್ನು ಒಂದು ಹೆಡಿಗೆಯಲ್ಲಿ ಕುಳ್ಳಿರಿಸಿ ಗೋಡೆಯೊಳಗಿಂದ ಇಳಿಸಿದರು. ಮೇಲಿದ್ದ ವಿಶ್ವಾಸಿಗಳು ಆ ಹಗ್ಗವನ್ನು ಹಿಡಿದು ಹೆಡಿಗೆಯನ್ನು ಮೃದುವಾಗಿ ಕೆಳಗಿಳಿಸಿದರು. ಆ ರಾತ್ರಿ ಯಾರ ಕಣ್ಣಿಗೂ ಬೀಳದಂತೆ ತಪ್ಪಿಸಿಕೊಂಡನು. ಒಂದು ವೇಳೆ ಅವರು ಪ್ರೀತಿ ಎಂಬ ಹಗ್ಗ ಅಂದು ಉದ್ದವಾಗಿರದಿದ್ದರೆ ಪೌಲನ ಕೊಲೆಯಾಗುತ್ತಿತ್ತು. ನಮಗೆ ಅವನಿಂದ 14 ಪತ್ರಿಕೆಗಳು ಸಿಗುತ್ತಿರಲಿಲ್ಲ ಅಲ್ಲವೇ? ಅನ್ಯರಿಗಾಗಿಯೂ ಪರದೇಶಸ್ಥರಿಗಾಗಿಯೂ ನೀಳವಾದ ಹಗ್ಗ. ನೀನು ಎಲ್ಲ ಕಡೆಗಳಲ್ಲಿಯೂ ಹಬ್ಬಿಕೊಳ್ಳುವಿ. ನಿನ್ನ ಪ್ರೀತಿಯ ಹಗ್ಗವು ಉದ್ದವಾಗಿರಲು, ಅದು ಅನ್ಯರನ್ನು ಪರದೇಶಿಗಳನ್ನು ಕೂಡ ಮುಟ್ಟಲಿ. ಅವರಲ್ಲಿಯೂ ಬೆಲೆ ಕಟ್ಟಲಾಗದ ಆತ್ಮಗಳಿವೆಯಲ್ಲ, ಅವರು ನರಕದಿಂದ ತಪ್ಪಿಸಿಕೊಳ್ಳಬೇಕಲ್ಲವೇ? ಅವರು ಕಲ್ವಾರಿಯ ಶ್ರಮೆಯಲ್ಲಿ ಪಾಲುಗಾರರಾಗಬೇಕಲ್ಲವೇ? ಅವರು ಕರ್ತನ ಬರೋಣದಲ್ಲಿ ಕಾಣಲ್ಪಡಬೇಕಲ್ಲವೇ? ಕ್ರಿಸ್ತನ ಪ್ರೀತಿ ನಮ್ಮನ್ನು ಒತ್ತಾಯಪಡಿಸುತ್ತದೆ ಎಂದು ಪೌಲನು ಬರೆಯುತ್ತಾನೆ. 2 ಕೊರಿಂಥ ಅಧ್ಯಾಯ 5 ವಚನ 14. ಆ ಪ್ರೀತಿಯಿಂದಲೇ ಅವನು ತನ್ನನ್ನು ರೋಮಾಪುರದವರಿಗೂ, ಗ್ರೀಕರಿಗೂ, ಮೂಢರಿಗೂ, ಮನುಷ್ಯರಿಗೂ ಸಾಲಗಾರರನ್ನಾಗಿ ಎನಿಸಿದರು. ಪ್ರೀತಿಗೆ ಸಾಲಗಾರರು, ಸುವಾರ್ತೆಯನ್ನು ಸಾರಿ ತಿಳಿಸುವ ಸಾಲಗಾರರೂ ಹೌದು. ಪ್ರೀತಿಯ ಹಗ್ಗಗಳು ಅನ್ಯ ಜನಾಂಗದವರ ಕಡೆಗೆ ಉದ್ದವಾಗಬೇಕು. ಅನ್ಯ ಜನರನ್ನು ಉಪಚರಿಸುವುದನ್ನು ಮರೆಯಬೇಡಿರಿ. ಅದನ್ನು ಮಾಡುವುದರಲ್ಲಿ ಕೆಲವರು ತಿಳಿಯದೆ ದೇವದೂತರನ್ನು ಸತ್ಕರಿಸಿದ್ದಾರೆ. ಇಬ್ರಿಯ ಅಧ್ಯಾಯ 13 ವಚನ 2 ಎಂದು ಅಪೊಸ್ತಲನಾದ ಪೌಲನು ಬರೆಯುತ್ತಾನೆ. ಹಳೆಯ ಒಡಂಬಡಿಕೆಯಲ್ಲಿ ದೇವರ ಜನರು ಬೆಳೆಯನ್ನು ಕೊಯ್ಯುವಾಗ ಆ ಕೊಯ್ದ ಧಾನ್ಯಗಳನ್ನು ಅನ್ಯರಿಗೂ ಪರದೇಶದವರಿಗೂ ಉಪಯೋಗವಾಗುವಂತೆ ಹಾಗೆ ಕೆಲವನ್ನು ಬಿಡುತ್ತಿದ್ದರು. ಮರಗಳಲ್ಲಿ ಫಲವನ್ನು ಕೀಳುವಾಗ ಅದರ ಫಲವನ್ನು ಅನ್ಯರಿಗಾಗಿಯೂ ಪರದೇಶಿಗಳಿಗಾಗಿಯೂ ಕೀಳದೆ ಬಿಡುತ್ತಿದ್ದರು. ದೇವಮಗುವೆ, ನೀನು ಆಸ್ಪತ್ರೆಯ ಸೇವೆಗಾಗಿ ಹೋಗುವುದಾದರೆ ಅಲ್ಲಿ ಪರಿತಾಪಕರವಾದ ಸ್ಥಿತಿಯನ್ನು ಪ್ರೀತಿಗಾಗಿ ತವಕಿಸುವ
ಕಾಯಿಲೆಯಿಂದ ಹಾಸಿಗೆಯಲ್ಲಿ ಮಲಗಿರುವ ಮಕ್ಕಳನ್ನು ಕಾಣಬಹುದು. ಅನಾಥ ಮಕ್ಕಳ ಶಾಲೆಗಳಲ್ಲಿ ಹೋದರೆ ತಂದೆ ತಾಯಿಯರಿಲ್ಲದ ದಿಕ್ಕಿಲ್ಲದ ಅನಾಥ ಮಕ್ಕಳ ಪರಿತಾಪಕರ ಸ್ಥಿತಿಯನ್ನು ನೋಡಬಹುದು. ಎಷ್ಟೊಂದು ವಯಸ್ಸಾದ ವೃದ್ಧರು ಮಕ್ಕಳಿಂದ ತಿರಸ್ಕರಿಸಲ್ಪಟ್ಟು ಎಲ್ಲಿ ಹೋಗಬೇಕೆನ್ನುವುದನ್ನರಿಯದೆ ಪರಿತಪಿಸುತ್ತಿದ್ದಾರೆ. ಅವರು ದೇವರ ಪ್ರೀತಿಗಾಗಿ ತವಕಿಸುತ್ತಿದ್ದಾರೆ. ನಿನ್ನ ಪ್ರೀತಿಯ ಹಗ್ಗವನ್ನು ಅವರ ಕಡೆಗೆ ಉದ್ದವಾಗಿ ಚಾಚು, ಅವರನ್ನು ಕರ್ತನ ಬಳಿ ನಡೆಸು, ಹಗ್ಗವನ್ನು ಉದ್ದ ಮಾಡು ಎಂದು ಕರ್ತನು ನುಡಿದಿದ್ದಾನೆ. ಆಮೆನ್. ಅಧ್ಯಾಯ 5. ಗೂಟಗಳನ್ನು ಬಲಪಡಿಸು. ನಿನ್ನ ಹಗ್ಗಗಳನ್ನು ಉದ್ದ ಮಾಡಿ ಗೂಟಗಳನ್ನು ಬಲಪಡಿಸು, ನೀನು ಎಲ್ಲ ಕಡೆಗಳಲ್ಲಿಯೂ ಹಬ್ಬಿಕೊಳ್ಳುವಿ. ಯೆಶಾಯ ಅಧ್ಯಾಯ 54 ವಚನ 2-3. ನೀನು ಎಲ್ಲ ಕಡೆಗಳಲ್ಲಿಯೂ ಹಬ್ಬಿಕೊಳ್ಳುವಿ, ಅದಕ್ಕಾಗಿ ಗೂಟಗಳನ್ನು ಬಲಪಡಿಸು ಎಂದು ಕರ್ತನು ಪ್ರೀತಿಯಿಂದ ಆಲೋಚನೆಗಳನ್ನು ಕೊಡುತ್ತಾನೆ. ನೀನು ಎಲ್ಲ ಕಡೆಗಳಲ್ಲಿಯೂ ಹಬ್ಬಿಕೊಳ್ಳುವಾಗ ನಿನ್ನ ಮನಸ್ಸಿನ ದೃಢತೆಯು ದೇವಬಲವು ನಿನಗೆ ಅವಶ್ಯ. ಕರ್ತನಲ್ಲಿ ನೀನು ಅಭಿವೃದ್ಧಿಯಾಗಬೇಕು, ಕೃಪೆಯಲ್ಲಿ ಅಭಿವೃದ್ಧಿಯಾಗಬೇಕು, ವಿಶ್ವಾಸದಲ್ಲಿ ವೃದ್ಧಿ ಹೊಂದಬೇಕು, ಉಪದೇಶದಲ್ಲಿ ನೀನು ವೃದ್ಧಿಯಾಗಬೇಕು. ಗೂಟಗಳನ್ನು ಬಲಪಡಿಸು. ಒಂದು ಗುಡಾರವು ಎಷ್ಟು ದೊಡ್ಡದಾದರೂ ಅದರ ಗೂಟಗಳು ಭದ್ರವಾಗಿಲ್ಲದಿದ್ದರೆ ಗಾಳಿ ಬೀಸುವಾಗ ಆ ಗುಡಾರವು ಗಾಳಿಯಿಂದ ಹೊಡೆಯಲ್ಪಟ್ಟು ಬಿದ್ದು ಹೋಗುತ್ತದೆ. ಎಷ್ಟರ ಮಟ್ಟಿಗೆ ನಿನ್ನ ಗುಡಾರವು ವಿಶಾಲವಾಗಿದೆಯೋ ಅಷ್ಟು ಆಳವಾಗಿ ಆ ಗೂಟಗಳನ್ನು ಬಲವಾಗಿ ಹೊಡೆದು ಭೂಮಿಯಲ್ಲಿ ಆಳವಾಗಿ ಕೂರುವಂತೆ ಭದ್ರಪಡಿಸಬೇಕು. ಆಗಲೇ ಆ ಗುಡಾರವು ಭದ್ರವಾಗಿ ನಿಲ್ಲಲು ಸಾಧ್ಯ. ಗುಡಾರದ ದೃಢತೆ ಆ ಗೂಟದಲ್ಲಿರುವುದು. ದೊಡ್ಡ ದೊಡ್ಡ ಕಟ್ಟಡಗಳಲ್ಲಿ ನೀನು ನೋಡಿರುವೆಯಾದರೆ ಆಶ್ಚರ್ಯಪಡುವಿ. ಎಷ್ಟೊಂದು ಎತ್ತರವಾಗಿ, ಎಷ್ಟು ದೊಡ್ಡದಾಗಿರುವುದು, ಆಕಾಶದಷ್ಟೆತ್ತರ ಇರುವುದಲ್ಲ ಎಂದುಕೊಳ್ಳುವಿ. ಅಷ್ಟು ಎತ್ತರವಾಗಿ ನಿಂತಿರುವ ಆ ಕಟ್ಟಡದ ಬಲವು ಎತ್ತರದಲ್ಲಿಲ್ಲ, ಕೆಳಗೆ ಭೂಮಿಯಲ್ಲಿ ಹಾಕಲ್ಪಟ್ಟಿರುವ ಅದರ ಅಸ್ಥಿವಾರದಲ್ಲಿದೆ. ಕಟ್ಟಡವು ಎಷ್ಟೆಷ್ಟು ಎತ್ತರವಾಗಿರುತ್ತದೋ ಅಷ್ಟಷ್ಟು ಆಳವಾಗಿ ಅಸ್ಥಿವಾರವು ಹಾಕಲ್ಪಟ್ಟಿರುತ್ತದೆ. ಎತ್ತರವಾದ ಮರವನ್ನು ನೋಡುತ್ತೇವೆ. ಅದು ಚಿಗುರಿ ಹೂ ಬಿಟ್ಟು ಕಾಯಾಗಿ ಹಣ್ಣಾಗಿ ಫಲ ಕೊಡುವುದನ್ನು ಕಾಣುವಾಗ ಮನಸ್ಸಿಗೆ ಆನಂದವಾಗುತ್ತದೆ. ಆ ಫಲದ ರಹಸ್ಯವೇನು ಗೊತ್ತೇ? ಅದರ ರಹಸ್ಯವು ಅದರ ಬೇರಿನಲ್ಲಿದೆ. ಆ ಬೇರು ಭದ್ರವಾಗಿರಬೇಕು. ಆ ಮರದ ತಾಯಿ ಬೇರು ಆಳವಾಗಿ ಭೂಮಿಯಲ್ಲಿ ಇಳಿದು ಮರದ ಕಾಂಡದೊಂದಿಗೆ ಬೆರೆತುಕೊಂಡಿರಬೇಕು. ಹಾಗೆಯೇ ದೇವರ ಮಕ್ಕಳೇ, ನಿನ್ನ ಹೃದಯವು ಕರ್ತನೊಂದಿಗೆ ಆಳವಾಗಿ ಪರಿಶುದ್ಧಾತ್ಮನೊಂದಿಗೆ ಹೊಂದಿಕೊಂಡಿದ್ದರೆ, ನೆಲಗೊಂಡಿದ್ದರೆ ನೀನು ಸಹ ಫಲ ಕೊಡಬಹುದು. ನೀನು ಫಲ ಕೊಡಬೇಕಾದರೆ ದ್ರಾಕ್ಷಿ ಬಳ್ಳಿಯಲ್ಲಿ ನೆಲೆಗೊಂಡಿರಬೇಕು. ಒಂದು ದೀಪ ಪ್ರಕಾಶವಾಗಿ ಉರಿಯುತ್ತದೆ, ಕಾರಣ ಆ ದೀಪದ ಬತ್ತಿಯು ಉದ್ದವಾಗಿ ಆಳವಾಗಿ ಎಣ್ಣೆಯಲ್ಲಿ ಮುಳುಗಿರಬೇಕು. ಆಗ ಮಾತ್ರವೇ ಆ ಬತ್ತಿಯಿಂದ ಎಣ್ಣೆಯನ್ನು ಹೀರಿಕೊಂಡು ಉರಿದು ಪ್ರಕಾಶಿಸುತ್ತದೆ. ದೇವ ಮಗುವೆ, ನಿನ್ನ ಅಂತರಾಳದಲ್ಲಿ ಪರಿಶುದ್ಧಾತ್ಮನು ದೃಢವಾಗಿ ನೆಲೆಗೊಂಡಿರಲಿ. ಗೂಟಗಳನ್ನು ಭದ್ರಪಡಿಸದೆ ಮೇಲ್ನೋಟಕ್ಕೆ ಮಾಡುವ ಸೇವೆಯು ನೆಲೆಯಾಗಿರುವುದಿಲ್ಲ. ಅನೇಕರು ತಮ್ಮ ಸೇವೆಯ ಅಸ್ಥಿವಾರವಾಗಿ ಅದ್ಭುತಗಳನ್ನೇ ಮಾಡಲು ಬಯಸುತ್ತಾರೆ, ಆದರೆ ಶೋಧನೆಗಳು ಬರುವಾಗ ಬಲವಾಗಿ ನಿಲ್ಲಲು ಆಗದೆ ಬಿದ್ದು ಹೋಗುತ್ತಾರೆ. ಬಂಡೆಯಾಗಿರುವ ಕ್ರಿಸ್ತನ ಮೇಲೆ ದೃಢವಾಗಿ ನಿಲ್ಲದ ಪ್ರತಿಯೊಬ್ಬರೂ ಸೇವೆಯಲ್ಲಿಯೂ ದೃಢವಾಗಿ ನಿಲ್ಲಲಾರರು. ಒಬ್ಬ ಸಹೋದರರನ್ನು ಕ್ರಿಸ್ತನ ಬಳಿ ನಡೆಸಿದೆನು. ಕ್ರಿಸ್ತನ ಮಾರ್ಗದಲ್ಲಿ ಬಂದ ತಕ್ಷಣ ಅವನು ಬಹಳವಾಗಿ ಸಂತೋಷಿಸಿದನು. ಅಲ್ಲಿ ಇಲ್ಲಿ ಓಡಿ ಓಡಿ ಹಲವು ಕೂಟಗಳಲ್ಲಿ ಭಾಗವಹಿಸಿದನು. ಹಲವು ಸುವಾರ್ಥ ಸೇವಕರೊಂದಿಗೆ ಸೇರಿ ಗ್ರಾಮಗಳಲ್ಲಿ ಸೇವೆಗಾಗಿ ಹೋದನು. ಬೀದಿಗಳಲ್ಲಿ ಪ್ರಸಂಗಿಸಿದನು. ಅವನ ವೈಯಕ್ತಿಕ ಜೀವಿತದಲ್ಲಿ ಆಳವಾದ ಪ್ರಾರ್ಥನೆ ಇರಲಿಲ್ಲ. ಒಂದು ದಿನ ಅವನೊಂದಿಗೆ ಸೇರಿ ಪ್ರಾರ್ಥಿಸಲು ಇಷ್ಟಪಟ್ಟೆನು. ಅವನಿಗಾದರೂ ನನ್ನೊಂದಿಗೆ ಸೇರಿ ಪ್ರಾರ್ಥಿಸಲು ಇಷ್ಟವಿರಲಿಲ್ಲ. ನನ್ನ ಬಳಿ ಹೇಳಿದನು, ಗ್ರಾಮಗಳು ನಾಶವಾಗುತ್ತಿವೆ, ಆತ್ಮಗಳು ನಾಶವಾಗುತ್ತಿವೆ. ಯಾಕೆ ನಾವು ಸುಮ್ಮನೆ ವ್ಯರ್ಥವಾಗಿ ಪ್ರಾರ್ಥಿಸಬೇಕು? ವ್ಯರ್ಥವಾಗಿ ಸತ್ಯವೇದವನ್ನು ಓದುತ್ತಿರಬೇಕು? ನಾನು ಅಲ್ಲಿ ಸೇವೆ ಮಾಡಲು ಹೋಗುತ್ತೇನೆ, ಇಲ್ಲಿ ಸೇವೆ ಮಾಡಲು ಹೋಗುತ್ತೇನೆ ಎಂದು ಹೇಳಿ ಹೊರಟು ಹೋದನು. ಅವನು ಹೋಗುತ್ತಿರುವುದನ್ನು ನೋಡಿ ನಾನು ಬಹಳ ದುಃಖದಿಂದ ನೋಡುತ್ತಿದ್ದೆನು. ಓಡಿ ಓಡಿ ಸೇವೆ ಮಾಡಿದನು ನಿಜವೇ, ಆದರೆ ಗೂಟಗಳನ್ನು ಭದ್ರಪಡಿಸಲಿಲ್ಲ. ಕರ್ತನೊಂದಿಗೆ ಆಳವಾದ ಐಕ್ಯತೆಯನ್ನು ಅವನು ಹೊಂದಿರಲಿಲ್ಲ. ಕೆಲವು ತಿಂಗಳುಗಳು ಕಳೆದ ನಂತರ ನಾನು ಅವನನ್ನು ಸಂಧಿಸಿದಾಗ ಹಿಂಜಾರಿ ಹೋದದ್ದನ್ನು ಕಂಡೆನು. ನಾನು ಪಾಪದಲ್ಲಿ ಬಿದ್ದು ಬಿಟ್ಟೆನು ಎಂದು ದುಃಖದಿಂದ ಹೇಳಿದನು.
ಅಶುದ್ಧಾತ್ಮಗಳು ಅವನನ್ನು ಹಿಡಿದವು. ಎಂತಹ ಪರಿತಾಪಕರವಾದ ಕಾರ್ಯ! ನಿವಾಸದ ಪರದೆಗಳು ಹರಡುವಾಗ, ನಿನ್ನ ಗುಡಾರದ ಸ್ಥಳವು ವಿಸ್ತರಿಸಲ್ಪಡುವಾಗ, ಹಗ್ಗಗಳು ಉದ್ದವಾಗುವಾಗ ಗೂಟಗಳನ್ನು ಬಲಪಡಿಸಬೇಕು. ಆ ಗೂಟಗಳೇ ದೇವರ ವಾಕ್ಯಗಳು, ಆ ಮೋಳೆಗಳೇ ಅಸ್ಥಿವಾರವಾದ ಉಪದೇಶಗಳು. ಅಸ್ಥಿವಾರದ ಉಪದೇಶಗಳನ್ನು ವೃದ್ಧಿಪಡಿಸು. ಆದಿ ಅಪೊಸ್ತಲರ ಚರಿತ್ರೆಯನ್ನು ಓದಿ ನೋಡಿರಿ. ಅವರು ಬಹಳ ವೇಗವಾಗಿ ಹರಡಿಕೊಂಡರು. ಅವರ ಅಭಿವೃದ್ಧಿಯು ಕಾಡ್ಗಿಚ್ಚಿನಂತೆ ಹಬ್ಬಿತು. ಅಷ್ಟರ ಮಟ್ಟಿಗೆ ಹರಡಿಕೊಂಡರೂ ಸಹ ಅವರು ಕ್ರಿಸ್ತನಲ್ಲಿ ಜೀವಿಸುತ್ತಿದ್ದರು. ಸತ್ಯವೇದವು ಈ ರೀತಿ ಹೇಳುತ್ತದೆ: ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ, ಸಹೋದರರ ಅನ್ಯೋನ್ಯತೆಯಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ, ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ಅಪೊಸ್ತಲರ ಕೃತ್ಯಗಳು ಅಧ್ಯಾಯ 2 ವಚನ 42. ದೃಢವಾಗಿ ನಿಂತಿದ್ದರು. ವಾಕ್ಯವು ಈ ರೀತಿ ಹೇಳುತ್ತದೆ: ಪ್ರತಿದಿನ ಎಡಬಿಡದೆ ದೇವಾಲಯದಲ್ಲಿಯೂ ಮನೆ ಮನೆಯಲ್ಲಿಯೂ ಉಪದೇಶ ಮಾಡುತ್ತಾ ಕ್ರಿಸ್ತನಾದ ಯೇಸುವಿನ ವಿಷಯವಾದ ಸುವಾರ್ತೆಯನ್ನು ಸಾರುತ್ತಾ ಇದ್ದರು. ಅನೇಕರು ದೇವರ ವಾಕ್ಯದಲ್ಲಿ ದೃಢವಾಗಿರದೆ ಹೊರಗಿನ ತೋರಿಕೆಯಲ್ಲಿ ಜೀವಿಸುತ್ತಾರೆ. ಕೆಲವರು ಪ್ರೀತಿ ಮಾತ್ರ ಸಾಕು, ಉಪದೇಶ ಬೇಡ ಎನ್ನುತ್ತಾರೆ. ಪ್ರೀತಿಯೂ ಬೇಕು, ಅದೇ ಸಮಯದಲ್ಲಿ ಉಪದೇಶವೂ ಬೇಕು. ಯೇಸು ಹೇಳಿದ್ದು, ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಗೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಮೇರೆಗೆ ನೀವು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ. ಯೋಹಾನನು ಬರೆದ ಸುವಾರ್ತೆ ಅಧ್ಯಾಯ 15 ವಚನ 10. ಕರ್ತನ ಆಜ್ಞೆಗಳು ಚಿಕ್ಕದಾಗಿರಲಿ ದೊಡ್ಡದೇ ಆಗಿರಲಿ, ನಾವು ಅದನ್ನು ಕೈಗೊಂಡು ನಡೆಯಲೇಬೇಕು. ಚಿಕ್ಕ ಮಕ್ಕಳ ಹಾಗೆ ಅದನ್ನು ಅಂಗೀಕರಿಸಿಕೊಳ್ಳಬೇಕು. ಕರ್ತನ ಆಜ್ಞೆಗಳನ್ನು ಉಪದೇಶಗಳಲ್ಲಿಯೂ ತಪ್ಪಾಗಿಯೋ ಅಥವಾ ತರ್ಕ ರೀತಿಯಲ್ಲಿಯೋ ಮಾತಾಡದೆ ಎಚ್ಚರಿಕೆಯಾಗಿರಬೇಕು. ನಮ್ಮ ದೇವರು ಪ್ರೀತಿ ಸ್ವರೂಪಿ ಹೌದು, ಆದರೆ ಕರ್ತನು ತನ್ನ ನೀತಿಯಂತೆ ಪ್ರೀತಿಯಿಂದ ನ್ಯಾಯ ತೀರ್ಪು ಮಾಡದೆ ನೀತಿಯುಳ್ಳ ನ್ಯಾಯಾಧಿಪತಿಯಾಗಿ ತನ್ನ ವಾಕ್ಯದಂತೆ ನ್ಯಾಯವನ್ನು ತೀರಿಸುತ್ತಾನಲ್ಲ. ಆಕಾಶವೂ ಭೂಮಿಯೂ ಅಳಿದು ಹೋದರೂ ಆತನ ಮಾತುಗಳು ಅಳಿದು ಹೋಗುವುದೇ ಇಲ್ಲ. ನಮ್ಮ ದೇವರು ಪ್ರೀತಿ ಸ್ವರೂಪಿ. ಆಜ್ಞಾವಿಧಿಗಳನ್ನು ಕೊಟ್ಟಿರುತ್ತಾನಲ್ಲ, ಧರ್ಮಶಾಸ್ತ್ರವನ್ನು ನಮ್ಮ ಕೈಯಲ್ಲಿ ಕೊಟ್ಟಿರುತ್ತಾನಲ್ಲ. ನನ್ನ ಕಟ್ಟಳೆಗಳನ್ನೆಲ್ಲ ಕೈಕೊಂಡು ನಡೆಯೆಂದು ಮೋಶೆಗೆ ಹೇಳಿದ್ದಾನಲ್ಲ. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ. ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡೆ. ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲವಾಗುವಿ. ವೃದ್ಧನಾದ ದಾವಿದನು ತನ್ನ ಮಗನಾದ ಸೊಲೊಮೋನನನ್ನು ನೋಡಿ, ಮೋಶೆಯ ಧರ್ಮಶಾಸ್ತ್ರದಲ್ಲಿ ಬರೆದಿರುವ ಆತನ ಆಜ್ಞಾ ನಿಯಮ ವಿಧಿ ನಿರ್ಣಯಗಳನ್ನು ಪಾಲಿಸು. ಹೀಗೆ ಮಾಡಿದರೆ ನೀನು ಯಾವುದನ್ನು ಮಾಡಿದರೂ ಎಲ್ಲಿಗೆ ಹೋದರೂ ಕೃತಾರ್ಥನಾಗುವಿ. ಮೊದಲನೇ ಅರಸು ಅಧ್ಯಾಯ 2 ವಚನ 3. ದೇವಮಗುವೆ, ಸತ್ಯವೇದವನ್ನು ತಿರುಗಿ ತಿರುಗಿ ಓದು. ವೇದವಾಕ್ಯದಂತೆ ನಿನ್ನ ಜೀವಿತವನ್ನು ನಡೆಸು. ಅದು ನಿನ್ನನ್ನು ಉನ್ನತದಲ್ಲಿ ನಡೆಸುತ್ತದೆ. ಬ್ರಿಟಿಷ್ ಸಾಮ್ರಾಜ್ಯವು ಹರಡಿತು. ದೇವಭಕ್ತಿಯುಳ್ಳ ವಿಕ್ಟೋರಿಯಾ ಮಹಾರಾಣಿಯು ತನ್ನ ದೇಶದ ಎಲ್ಲೆಯನ್ನು ಲೋಕದಲ್ಲೆಲ್ಲ ವಿಸ್ತರಿಸಿದಳು. ಬ್ರಿಟಿಷ್ ಸೈನ್ಯಾಧಿಪತಿಗಳು ದೇವರ ಭಯಭಕ್ತಿಯಿಂದ ಮುಂದೆ ನಡೆದು ಹಲವು ದೇಶಗಳನ್ನು ಸ್ವಾಧೀನಪಡಿಸಿಕೊಂಡು ಜಯ ಹೊಂದಿದರು. ಅವುಗಳು ಎಲ್ಲೆಯೂ ವಿಸ್ತರಿಸಲ್ಪಟ್ಟಿತು. ಅವರ ನಿವಾಸದ ಪರದೆಗಳು ಹರಡಿದವು, ಹಗ್ಗಗಳು ಉದ್ದವಾದವು. ವಿಕ್ಟೋರಿಯಾ ಮಹಾರಾಣಿಯನ್ನು ಆಫ್ರಿಕಾ ದೇಶದ ಅಧ್ಯಕ್ಷರು ಒಂದು ಸಾರಿ ಸಂಧಿಸಿ, ನಿಮ್ಮ ಸಾಮ್ರಾಜ್ಯವು ಇಷ್ಟರ ಮಟ್ಟಿಗೆ ಲೋಕದಲ್ಲೆಲ್ಲಿಯೂ ಹಬ್ಬಿಕೊಂಡಿರುವುದು ರಹಸ್ಯವೇನು ಎಂದು ಕೇಳಿದಾಗ, ವಿಕ್ಟೋರಿಯಾ ಮಹಾರಾಣಿಯು ಸತ್ಯವೇದವನ್ನು ಎತ್ತಿ ತೋರಿಸಿ, ನಮ್ಮ ದೇಶವು ಅಭಿವೃದ್ಧಿ ಹೊಂದಿರುವ ಕಾರಣ ಸತ್ಯವೇದ ಎಂದು ಹೇಳಿದರು. ಅವರು ದೇವರ ವಾಕ್ಯದಲ್ಲಿ ಸ್ಥಿರವಾಗಿದ್ದುದರಿಂದ ಕರ್ತನು ಅವರನ್ನು ಆಶೀರ್ವದಿಸಿ ಅಭಿವೃದ್ಧಿಪಡಿಸಿದನು. ಪ್ರಾರ್ಥನಾ ಜೀವಿತದಲ್ಲಿ ಸ್ಥಿರವಾಗಿರು. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ಪ್ರಾರ್ಥನಾ ಜೀವಿತದಲ್ಲಿ ಸ್ಥಿರವಾಗಿ ನಿಲ್ಲಿರಿ ಎಂದು ಅಪೊಸ್ತಲನಾದ ಪೌಲನು ನಮಗೆ ಆಲೋಚನೆ ಕೊಡುತ್ತಾನೆ. ರೋಮಾಪುರದವರ ಬರೆದ ಪತ್ರಿಕೆ ಅಧ್ಯಾಯ 12 ವಚನ 12. ಪ್ರಾರ್ಥನೆಯು ಮನುಷ್ಯನಿಗೆ ಉಸಿರಿನಂತೆ. ಆತ್ಮಭಾರವುಳ್ಳವರಾಗಿ ಪ್ರಾರ್ಥಿಸುವವರು ಎಂದಿಗೂ ಬಿದ್ದು ಹೋಗುವುದಿಲ್ಲ. ಕರ್ತನಿಗಾಗಿ ಕಾದಿರುವವರು ಎಡುವುದಿಲ್ಲ. ಪ್ರಾರ್ಥನೆಯ ಜೀವಿತವೇ ಒಂಟಿಯಾದ ಮನುಷ್ಯನಿಗೆ ಅಸ್ಥಿವಾರವಾಗಿರುತ್ತದೆ. ಪ್ರಾರ್ಥನೆಯು ನಮ್ಮನ್ನು ದೇವರನ್ನು ಒಂದುಗೂಡಿಸುತ್ತದೆ. ಪ್ರಾರ್ಥಿಸುವವರೊಂದಿಗೆ ಸಹ ದೇವರ ಪ್ರಸನ್ನತೆಯು ಇರುವುದರಿಂದ ಅವರು ಎಡಹುವುದೇ ಇಲ್ಲ. ದಾನಿಯೇಲನ ಜೀವಿತವನ್ನು ಗಮನಿಸಿ ನೋಡಿರಿ.
ಅವನ ಗೂಟಗಳು ಬಲವಾಗಿದ್ದವು. ಅವನು ಪ್ರತಿದಿನವೂ 3 ಬಾರಿ ತನ್ನ ಮನೆಯ ಕಿಟಕಿಗಳನ್ನು ತೆರೆದು ಯೆರೂಸಲೇಮಿನ ದೇವಾಲಯದ ಕಡೆಗೆ ಮುಖ ಮಾಡಿ ಬಹಿರಂಗವಾಗಿ ಪ್ರಾರ್ಥಿಸುತ್ತಿದ್ದನು. ಪ್ರಾರ್ಥನೆಯಲ್ಲಿ ಅವನು ಸ್ಥಿರನಾಗಿದ್ದನು. ಆದುದರಿಂದ ಅವನ ಗುಡಾರವು ನೆಲೆಯಾಗಿತ್ತು. ಅವನು ತನ್ನ ಮೇಲೆ ತಪ್ಪು ಹೊರಿಸಲು ಕಾದಿದ್ದಂತಹ ಪ್ರಧಾನಿಯು ಬಗ್ಗೆ ಕಳವಳಪಡಲಿಲ್ಲ. ಸಿಂಹದ ಗವಿಯನ್ನು ಕುರಿತು ಕಳವಳಪಡಲಿಲ್ಲ. ಬಾಬೇಲಿನ ಆತ್ಮಗಳನ್ನು ಕುರಿತು ಕಳವಳಪಡಲಿಲ್ಲ. ಪ್ರಾರ್ಥನೆಯಲ್ಲಿ ಸ್ಥಿರವಾಗಿದ್ದುದರಿಂದ ರಾಜನ ತೀರ್ಪಿನ ಕುರಿತಾಗಿಯೂ ಕಳವಳಗೊಳ್ಳಲಿಲ್ಲ. ಅವನ ಗೂಟಗಳು ಸ್ಥಿರವಾಗಿದ್ದವು. ಆದುದರಿಂದಲೇ ಕರ್ತನು ಸಿಂಹದ ಬಾಯನ್ನು ಕಟ್ಟಿ ಹಾಕಿದನು. ಸಿಂಹಗಳು ಅವನಿಗೆ ಯಾವ ಹಾನಿಯನ್ನು ಮಾಡಲಿಲ್ಲ. ದಾನಿಯೇಲನಿಗೆ ಜಯವಾಯಿತು. ಪ್ರಾರ್ಥನೆಯಲ್ಲಿ ಸ್ಥಿರವಾಗಿರುವ ಅಪೊಸ್ತಲನಾದ ಪೌಲನು ದೇವ ಮಕ್ಕಳಾದ ನಮಗೆ ಆಲೋಚನೆಯನ್ನು ಕೊಡುತ್ತಾನೆ. ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿಯೂ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರಿ. ಎಫೆಸಿ ಅಧ್ಯಾಯ 6 ವಚನ 18. ಪ್ರಾರ್ಥನೆ ಜೀವಿತ ದೃಢವಾಗಿದ್ದರೆ ನಮ್ಮ ಸೇವೆಯು ವೃದ್ಧಿಯಾಗುತ್ತದೆ. ಪ್ರಾರ್ಥನೆಯ ಜೀವಿತದಲ್ಲಿ ನಾವು ಆಸಕ್ತಿಯುಳ್ಳವರಾಗಿದ್ದರೆ ಆತ್ಮೀಯ ಜೀವಿತದಲ್ಲಿ ಶಕ್ತಿಯುತವಾಗಿರುತ್ತೇವೆ. ಯೇಸು ಗೆತ್ಸೇಮನೆ ತೋಟದಲ್ಲಿ ಶಿಷ್ಯರನ್ನು ನೋಡಿ 1 ಗಂಟೆ ಕಾಲವಾದರೂ ನನ್ನೊಂದಿಗೆ ಎಚ್ಚರವಾಗಿರಲಾರಿರಿ, ಪ್ರಾರ್ಥಿಸಲಾರಿರಿ ಎಂದು ಕೇಳಿದನು. ಆದರೆ ಪೇತ್ರನ ಕಣ್ಣುಗಳಾದರೂ ನಿದ್ರೆಯ ಮತ್ತಿನಲ್ಲಿದ್ದವು. ಅಂದು ಪೇತ್ರನು ಪ್ರಾರ್ಥನೆಯಲ್ಲಿ ನಿರತನಾಗಿದ್ದರೆ ಮರುದಿನದಲ್ಲಿ ಆ ದಾಸಿಯ ಮುಂದೆ ಆತನನ್ನು ಅರಿಯನೆಂದು ಹೇಳುತ್ತಿರಲಿಲ್ಲ. ಯೇಸುವನ್ನು ಶಪಿಸಿ ಸತ್ಯವನ್ನು ಮಾಡುತ್ತಿರಲಿಲ್ಲ. ಆ ಪ್ರಾರ್ಥನೆಯ ಶಕ್ತಿ ಇಲ್ಲದಿದ್ದರಿಂದ ಗೂಟಗಳನ್ನು ಅಲ್ಲಾಡುವಂತೆ ಮಾಡಿತು. ಆ ಪ್ರಾರ್ಥನೆಯ ಶಕ್ತಿ ಅವನಲ್ಲಿ ಕಡಿಮೆಯಾದುದರಿಂದ ಅವನ ಜೀವಿತದ ಅಸ್ಥಿವಾರವೇ ಅಲುಗಾಡಿತು. ದೇವಮಗುವೆ, ಗೂಟಗಳನ್ನು ಬಲಪಡಿಸು. ಮುಂದೆ ಬರುವ ದಿನಗಳು ಆಪತ್ತಿನ ದಿನಗಳು, ಶೋಧನೆಯ ದಿನಗಳು, ನಂಬಿಕೆಯನ್ನು ಅಲುಗಾಡಿಸುವ ದಿನಗಳು. ಯೇಸು ಹೇಳಿದನು, ಆದರೆ ಬರುವುದಕ್ಕಿರುವ ಇವೆಲ್ಲವುಗಳೊಂದಿಗೆ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರಿ ಎಂದನು. ಲೂಕನ ಬರೆದ ಸುವಾರ್ತೆ ಅಧ್ಯಾಯ 21 ವಚನ 36. ಪ್ರಾರ್ಥಿಸು, ಶೋಧನೆಗೆ ಒಳಗಾಗದಂತೆ ದೇವರನ್ನು ಪ್ರಾರ್ಥಿಸಿರಿ. ಲೂಕನು ಬರೆದ ಸುವಾರ್ತೆ ಅಧ್ಯಾಯ 22 ವಚನ 40-46. ಎಲ್ಲ ಕಾಲದಲ್ಲಿಯೂ ಪ್ರಾರ್ಥಿಸು. ಬೆಳೆಯ ಯಜಮಾನನನ್ನು ನಿನ್ನ ಬೆಳೆಗೆ ಕೆಲಸದವರನ್ನು ಕಳುಹಿಸಬೇಕೆಂದು ಬೇಡಿಕೊಳ್ಳಿರಿ. ಲೂಕನು ಬರೆದ ಸುವಾರ್ತೆ ಅಧ್ಯಾಯ 10 ವಚನ 2. ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಮತ್ತಾಯನು ಬರೆದ ಸುವಾರ್ತೆ ಅಧ್ಯಾಯ 6 ವಚನ 6. ಯೋಹಾನನು ಬರೆದ ಸುವಾರ್ತೆ ಅಧ್ಯಾಯ 16 ವಚನ 24-26. ಆದರೆ ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳ ಹಾಗೆ ಹೇಳಿದ್ದನ್ನೇ ಸುಮ್ಮನೆ ಹೇಳಬೇಡ. ಮತ್ತಾಯನು ಬರೆದ ಸುವಾರ್ತೆ ಅಧ್ಯಾಯ 6 ವಚನ 7-8. ಆತ್ಮದಿಂದಲೂ ಸತ್ಯದಿಂದಲೂ ಪ್ರಾರ್ಥಿಸು. ಪ್ರಾರ್ಥಿಸುವ ಆತ್ಮಕ್ಕಾಗಿ ಕರ್ತನ ಬಳಿ ಕೇಳಿಕೊ. ವಿಜ್ಞಾಪನೆಯ ಆತ್ಮನನ್ನು ಸುರಿಸೆಂದು ಅಂಗಲಾಚಿ ಬೇಡಿಕೊ. ಕಣ್ಣೀರಿನ ಆತ್ಮನಿಂದ ನನ್ನನ್ನು ತುಂಬಿಸೆಂದು ಭಾರದಿಂದ ಪ್ರಾರ್ಥಿಸು. ನಿನ್ನ ಪ್ರಾರ್ಥನೆಯ ಗೂಟನ್ನು ಬಲಪಡಿಸು. ಚಾರ್ಲೆಸ್ ಸಿಮೆಯೋನ್ ಎಂಬ ಭಕ್ತರು ಬೆಳಿಗ್ಗೆ 4 ಗಂಟೆಯಿಂದ 8 ಗಂಟೆಯವರೆಗೂ ಬೆಳಿಗ್ಗೆಯ ಧ್ಯಾನದಲ್ಲಿರುತ್ತಿದ್ದರು. ಕರ್ತನು ಇವರನ್ನು ಉಪಯೋಗಿಸುತ್ತಿದ್ದನು. ಅದ್ಭುತವಾಗಿ ಶಕ್ತಿಯುತವಾಗಿ ಉಪಯೋಗಿಸಿದನು. ಅವರ ಜೀವಿತ ಜಯದ ಜೀವಿತವಾಗಿದ್ದಿತು. ಜಾನ್ ವೆಸ್ಲಿಯವರು ಬೆಳಗಿನ ವೇಳೆಯಲ್ಲಿ ಕಡೇ ಪಕ್ಷ 2 ಗಂಟೆಗಳ ಕಾಲ ಭಾರವಾಗಿ ಪ್ರಾರ್ಥಿಸುತ್ತಿದ್ದರು. ಅವರ ಗೂಟವು ಆಳವಾಗಿ ಕ್ರಿಸ್ತನಲ್ಲಿ ನೆಲೆಗೊಂಡಿದ್ದಿತು. ಪ್ರಾರ್ಥನೆ ಮಾಡುವುದೇ ನನ್ನ ಪ್ರಧಾನ ಕೆಲಸ ಎಂದು ಸಾಕ್ಷಿ ಹೇಳುತ್ತಿದ್ದರು. ಇದರಿಂದ 100 ಸಭೆಗಳನ್ನು ಸ್ಥಾಪಿಸಲು ಸಾಧ್ಯವಾಯಿತು. ಜಾನ್ ಬ್ಲೇಚರ್ ಎಂಬವರು ತನ್ನ ಪ್ರಾರ್ಥನೆಯ ಕೋಣೆಯನ್ನು ನಿಟ್ಟುಸಿರಿನಿಂದ ತುಂಬಿಸುತ್ತಿದ್ದರು. ಕುಳಿತಿದ್ದ ಸ್ಥಳವು ಅದುರಿ ಹೋಗುವಷ್ಟರ ಮಟ್ಟಿಗೆ ಮೊಣಕಾಲಿನಲ್ಲಿಯೇ ನಡೆದು ಪ್ರಾರ್ಥಿಸಿದರು. ಇಡೀ ರಾತ್ರಿ ಪ್ರಾರ್ಥಿಸುವುದು ಅವರ ಅಭ್ಯಾಸವಾಗಿತ್ತು. ಅವರು ತಮ್ಮ ಸ್ನೇಹಿತರಿಗೆ ಪತ್ರ ಬರೆಯುವಾಗ ಎಲ್ಲರೂ ಪ್ರಾರ್ಥಿಸಿರಿ ಎಂದೇ ಬರೆಯುತ್ತಿದ್ದರು. ಅವರ ಜೀವಿತವೆಲ್ಲ ಪ್ರಾರ್ಥನೆಯಾಗಿಯೇ ಇದ್ದಿತು. ಮಾರ್ಟಿನ್ ಲೂಥರ್ ಅವರು ಬೆಳಿಗ್ಗೆಯಲ್ಲಿ ಪ್ರತಿದಿನವೂ 2 ತಾಸಾದರೂ ಪ್ರಾರ್ಥಿಸಿದರು. ಅವರು ಅಭ್ಯಾಸವಾಗಿತ್ತು.
ಯಾವಾಗ ನಾನು ಪ್ರಾರ್ಥಿಸುತ್ತಿರಲಿಲ್ಲವೋ ಆ ದಿನವೆಲ್ಲ ನನಗೆ ಸೋಲೇ ಇರುತ್ತಿತ್ತು ಎನ್ನುತ್ತಿದ್ದರು. ಸೈತಾನನು ನನ್ನ ಮೇಲೆ ಅಧಿಕಾರ ನಡೆಸುವ ಹಾಗಿರುತ್ತಿತ್ತು. ಮುಖ್ಯವಾದ ತೀರ್ಮಾನಗಳನ್ನು ತೆಗೆದುಕೊಳ್ಳುವಾಗ 3 ತಾಸಾದರೂ ನಾನು ಪ್ರಾರ್ಥಿಸುವೆನು ಎನ್ನುತ್ತಿದ್ದರು. ಅವರ ಪ್ರಾರ್ಥನೆಯಿಂದ ಲೂರ್ದರ್ನ ಸಭೆಯು ಸ್ಥಾಪನೆಯಾಯಿತು. ಸ್ಪರ್ಜನ್ರವರು ಇರುಳೆಲ್ಲ ಎಚ್ಚರವಾಗಿದ್ದು ಪ್ರಾರ್ಥಿಸಲು ಶಕ್ತಿಯುಳ್ಳವರಾಗಿದ್ದರು. ಹನ್ನಳಂತೆ ಕಣ್ಣೀರು ಸುರಿಸುತ್ತಾ, ತುಟಿಗಳನ್ನು ಮಾತ್ರವೇ ಆಡಿಸುತ್ತಾ ತನ್ನ ಹೃದಯದ ಭಾರವನ್ನೆಲ್ಲ ದೇವರಿಗೆ ತಿಳಿಯಪಡಿಸುತ್ತಿದ್ದರು. ಕರ್ತನ ಕೃಪೆಯಿಂದಲೂ ಶಕ್ತಿಯಿಂದಲೂ ಸಾವಿರಾರು ಆತ್ಮಗಳನ್ನು ಕರ್ತನ ಬಳಿ ನಡೆಸಿದರು. ಪ್ರಾರ್ಥನಾ ವೀರರಾದ E.M. ಬ್ಲೆಂಡ್ಸ್, ಜಾನ್ ವೆಲ್ಸಿಯವರು ಹಾಗೆ ಅಧಿಕವಾದ ಸಮಯದಲ್ಲಿ ಪ್ರಸಂಗಿಸಿದರು. ಪ್ರಾರ್ಥನೆಯಲ್ಲಿಯೂ ಸಮಯ ಕಳೆಯುತ್ತಿದ್ದರು. ಅವರ ಪ್ರಸಂಗದ ಉದ್ದೇಶ, ಪ್ರಸಂಗದ ಆಳವಾದ ಸಂದೇಶವು ಎಲ್ಲವೂ ಪ್ರಾರ್ಥನೆಯಾಗೇ ಇದ್ದಿತು. ಪ್ರಾರ್ಥನೆಯ ಬಗ್ಗೆ ಅನೇಕ ಪುಸ್ತಕಗಳನ್ನು ಬರೆದಿರುತ್ತಾರೆ. ದೇವಮಗುವೆ, ಇಂದು ನೀನು ನಿನ್ನ ಸಮಯವನ್ನು ಕರ್ತನೆಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡುವ ಸಮಯವಾಗಿದೆ. ಪ್ರಾರ್ಥಿಸಿದರೆ ಮಾತ್ರವೇ ಶಕ್ತಿಯನ್ನು, ಕೃಪೆಯನ್ನು ಹೊಂದಿಕೊಳ್ಳುವಿ. ಪ್ರಾರ್ಥನೆಯನ್ನು, ಪಾರಂಪರ್ಯವಾದ ಪ್ರಾರ್ಥನೆಯನ್ನು ಬಿಟ್ಟು ಹೊರಗೆ ಬಾ. ಕರ್ತನು ನಿನ್ನನ್ನು ಪ್ರಾರ್ಥನೆಯ ಆತ್ಮನಿಂದ ತುಂಬಿಸಲಿ. ದೇವರೊಂದಿಗೆ ಆಳವಾಗಿ ಬೇರೂರು. ದೇವರ ಮಕ್ಕಳಿಗೂ ಆತ್ಮನಾದವನಿಗೂ ನಡುವೆ ಒಂದು ಸ್ಥಿರವಾದ ಆಳವಾದ ಸಂಬಂಧವಿದೆ. ಅಪೊಸ್ತಲನಾದ ಪೌಲನು ಫಿಲಿಪಿಯವರಿಗೆ ಬರೆಯುವಾಗ ಒಂದೇ ಆತ್ಮದಲ್ಲಿ ದೃಢವಾಗಿ ನಿಂತು ಸುವಾರ್ತೆಯಲ್ಲಿಟ್ಟ ನಂಬಿಕೆಗೋಸ್ಕರ ಐಕ್ಯಮತ್ಯದಿಂದ ಹೋರಾಡುವವರಾಗಿದ್ದೀರೆಂದು ನಾನು ತಿಳಿದುಕೊಳ್ಳುವೆನು. ಫಿಲಿಪಿ ಅಧ್ಯಾಯ 1 ವಚನ 27. ಹೀಗೆ ಬರೆಯುತ್ತಾನೆ, ಗಮನಿಸಿರಿ, ಒಂದೇ ಆತ್ಮದಲ್ಲಿ ದೃಢವಾಗಿ ನಿಂತು ಎಂದು ಪೌಲನು ಹೇಳುತ್ತಾನೆ. ಗೂಟಗಳನ್ನು ದೃಢಪಡಿಸಿರಿ. ಇದನ್ನು ಹೇಳಿ ಅವರ ಮೇಲೆ ಊದಿ ಅವರಿಗೆ ಪವಿತ್ರಾತ್ಮ ವರವನ್ನು ತೆಗೆದುಕೊಳ್ಳಿರಿ ಎಂದು ಹೇಳಿದನು. ಯೋಹಾನನು ಬರೆದ ಸುವಾರ್ತೆ ಅಧ್ಯಾಯ 20 ವಚನ 22. ಆ ಪರಿಶುದ್ಧಾತ್ಮನಿಗಾಗಿ ಅವರೆಲ್ಲರೂ ಯೆರೂಸಲೇಮಿನಲ್ಲಿ ಕಾದಿರುವಾಗ ಉನ್ನತ ಬಲದಿಂದ ತುಂಬಿಸಲ್ಪಟ್ಟರು. ಪವಿತ್ರಾತ್ಮನ ಶಕ್ತಿಯು ಅವರ ಮೇಲೆ ಶಕ್ತಿಯುತವಾಗಿ ಬಂದಿಳಿಯಿತು. ಅವರು ವಿಶೇಷ ಬಲದಿಂದ ಸುವಾರ್ತಿಕರಾಗಿ ಯೆರೂಸಲೇಮನ್ನೇ ಅಲ್ಲಾಡಿಸಿದರು. ಲೋಕವನ್ನೇ ಅಲ್ಲೋಲ ಕಲ್ಲೋಲ ಪಡಿಸಿದರು. ಅವರು ಎಲ್ಲ ಕಡೆಗಳಲ್ಲಿಯೂ ಹಬ್ಬಿಕೊಂಡರು. ಮೂಡಿ ಎಂಬ ಭಕ್ತನ ಜೀವನ ಚರಿತ್ರೆಯನ್ನು ಓದಿ ನೋಡಿರಿ. ಆರಂಭದ ದಿನಗಳಲ್ಲಿ ಅವರು ರಕ್ಷಣೆ ಹೊಂದಿದ ದಿನಗಳಲ್ಲಿಯೇ ಸೇವೆ ಮಾಡಲು ಆರಂಭಿಸಿದರು. ಆತ್ಮಭಾರವು ಅಧಿಕವಾಗಿತ್ತು. ತಮಗೆ ಸಿಕ್ಕಿದ ಸ್ವಲ್ಪ ಬಲದಲ್ಲಿಯೇ ಕರ್ತನಿಗೆಂದು ಸತ್ಯದಿಂದಲೂ ಉತ್ತಮವಾಗಿಯೂ ಕೆಲಸ ಮಾಡುತ್ತಾ ಬಂದರು. ಆದರೆ ಅವರ ಸೇವೆಯಲ್ಲಿ ಬೆಳೆಯು ಕಾಣಲಿಲ್ಲ. ಒಂದು ದಿನ ಅವರು ಮೆಥೋಡಿಸ್ಟ್ ಸಭೆಯಲ್ಲಿ ಪ್ರಸಂಗಿಸಿ ಹೊರಗೆ ಬಂದಾಗ ಇಬ್ಬರು ಸಹೋದರಿಯರು ಅವರನ್ನು ಸಂಧಿಸಿ, ಅಯ್ಯ, ನಾವು ನಿಮಗಾಗಿ ಭಾರವುಳ್ಳವರಾಗಿ ಪ್ರಾರ್ಥಿಸುತ್ತಿದ್ದೇವೆ ಎಂದರು. ಅವರಿಗೆ ಕೋಪ ಬಂದಿತು. ನನಗಾಗಿ ಏಕೆ ಪ್ರಾರ್ಥಿಸುವಿರಿ? ರಕ್ಷಣೆ ಹೊಂದಿದವರಿಗಾಗಿ ಪ್ರಾರ್ಥಿಸಿರಿ. ಪಾಪಿಗಳು ದೇವರ ಕಡೆಗೆ ತಿರುಗಿಕೊಳ್ಳುವ ಹಾಗೆ ಪ್ರಾರ್ಥಿಸಿರಿ ಎಂದು ಗದರಿಸಿದರು. ಅದಕ್ಕೆ ಅವರು ತಾಳ್ಮೆಯಿಂದ, ಅಯ್ಯ, ನಿಮಗೆ ಪರಿಶುದ್ಧಾತ್ಮನ ಅಭಿಷೇಕ ಅವಶ್ಯ, ಉನ್ನತ ಬಲ ಅಗತ್ಯ. ಆಗಲೇ ನಿಮ್ಮ ಸೇವೆ ಎಲ್ಲೆಯೂ ವಿಸ್ತರಿಸುತ್ತದೆ, ನೀವು ಎಲ್ಲ ಕಡೆಗಳಲ್ಲಿಯೂ ಹಬ್ಬಿಕೊಳ್ಳುವಿರಿ ಎಂದು ಹೇಳಿದರು. ಅಂದು ಅವರಿಗೆ ಈ ರಹಸ್ಯ ತಿಳಿಯಲಿಲ್ಲ. ಆ ಸಹೋದರಿಯರನ್ನು ಅಸಡ್ಡೆ ಮಾಡಿ ಹೋಗಿಬಿಟ್ಟರು. ಕೆಲವು ದಿನಗಳು ಕಳೆದವು. ಅವರ ಹೃದಯದಲ್ಲಿ ಸಮಾಧಾನವಿರಲಿಲ್ಲ. ಆ ಸಹೋದರಿಯರು ಮಾತನಾಡಿದ ಮಾತುಗಳು ಅವರನ್ನು ಚಿಂತೆಗೆ ಈಡು ಮಾಡಿತು. ಚಿಂತಿಸಲು ಆರಂಭಿಸಿದರು. ಮತ್ತೆ ಅವರನ್ನು ಭೇಟಿ ಮಾಡಿ ಪರಿಶುದ್ಧಾತ್ಮನನ್ನು ಹೊಂದಿಕೊಳ್ಳುವುದು ಹೇಗೆ, ಆತ್ಮನ ಅಭಿಷೇಕದಿಂದ ತುಂಬಿಸಲ್ಪಡುವುದು ಹೇಗೆ ಎಂದು ಕೇಳಿದಾಗ ಅವರು ಆ ವಿಷಯವಾಗಿ ಎಲ್ಲವನ್ನು ವಿವರವಾಗಿ ತಿಳಿಸಿದರು. ಮತ್ತು ಕರ್ತನು ಅದನ್ನು ಕೊಡಲು ಶಕ್ತನು, ನಿಮಗೆ ಆ ಶಕ್ತಿಯನ್ನು ಕೊಡುವನು ಎಂದು ಹೇಳಿದರು. ಅಂದಿನಿಂದ ಅವರು ಹಗಲು ರಾತ್ರಿ ಪರಿಶುದ್ಧಾತ್ಮನ ವರವನ್ನು ಅಪೇಕ್ಷಿಸಿ ಪ್ರಾರ್ಥಿಸಿದರು. ಒಂದು ದಿನ ಅವರು ನ್ಯೂಯಾರ್ಕ್ ನಗರದಲ್ಲಿ ಬೀದಿಯಲ್ಲಿ ಪ್ರಾರ್ಥನೆಯಿಂದಲೂ ಭಾರದಿಂದಲೂ ಆಸಕ್ತಿಯಿಂದಲೂ ನಡೆದುಕೊಂಡು ಹೋಗುತ್ತಿರುವಾಗ ದಿಢೀರೆಂದು ಆತ್ಮನಾದವನು ಅವರ ಮೇಲೆ ಶಕ್ತಿಯುತವಾಗಿ ಇಳಿದನು. ಪರಲೋಕದ ಶಕ್ತಿಯು ಅವರ ಮೇಲೆ ಬಂದಿಳಿಯಿತು. ಆ ದೇವರ ಶಕ್ತಿಯು ಅವರ ಮೇಲೆ ಇಳಿದು ಬಂದಿದ್ದರಿಂದ ಅವರು ಪವಿತ್ರಾತ್ಮನ ಶಕ್ತಿಯಿಂದ ತುಂಬಿಸಲ್ಪಟ್ಟರು. ಎಲ್ಲಿಗೆ ಹೋಗುವುದು, ಎಲ್ಲಿ ಹೋಗಿ ಪ್ರಾರ್ಥಿಸುವುದು ಎಂದು ತಿಳಿಯದವರಾಗಿ ಅಲ್ಲಿರುವ ತಮ್ಮ ಮಿತ್ರನ ಮನೆಗೆ ಓಡಿಹೋದರು. ಅಲ್ಲಿ ಅವರು ಏಕಾಂತವಾದ ಕೋಣೆಯೊಳಗೆ ಹೋಗಿ ಮೊಣಕಾಲಿನಲ್ಲಿ ನಿಂತು ಪ್ರಾರ್ಥಿಸಿದರು. ಅಷ್ಟೇ ಅವರ ಶರೀರದಲ್ಲಿ ತಾಳಲಾರದ ಒಂದು ದೈವಿಕ ಶಕ್ತಿಯೂ ಪರಲೋಕದ ಪ್ರೀತಿಯೂ ಅವರ ಮೇಲೆ ಬಂದಿಳಿಯಿತು.
ಹೃದಯ ಪರವಶವಾಗಿ ದೇವರನ್ನು ಸ್ತುತಿಸಲು ಆರಂಭಿಸಿದರು. ಈ ಸಂತೋಷವನ್ನು ಅವರ ಶರೀರದಲ್ಲಿ ತಾಳಿಕೊಳ್ಳಲಾಗಲಿಲ್ಲ. ದೇವರೇ, ಈ ಪರಲೋಕದ ದೈವಿಕ ಪ್ರೀತಿಯನ್ನು, ಶಕ್ತಿಯನ್ನು ನನ್ನ ಶರೀರದಲ್ಲಿ ತಾಳಲಾಗುತ್ತಿಲ್ಲವಲ್ಲ, ಇದರಿಂದ ನನ್ನ ಉಸಿರು ನಿಂತು ಹೋಗುತ್ತದೇನೋ ಎನ್ನಿಸುತ್ತಿದೆ. ಇಷ್ಟು ಅಧಿಕವಾಗಿ ನನ್ನನ್ನು ತುಂಬಿಸಿದ್ದಿರಲ್ಲ ಎಂದು ಹೇಳಿ ಕರ್ತನನ್ನು ಸ್ತುತಿಸಲು ಆರಂಭಿಸಿದರು. ಆ ದಿನ ಮೊದಲುಗೊಂಡು ಅವರ ಸೇವೆಯಲ್ಲಿ ವ್ಯತ್ಯಾಸಗಳು ಕಂಡುಬಂದಿತು. ಆತ್ಮ ಆದಾಯವು ಎಷ್ಟು ಸಾವಿರದಷ್ಟು ಅಧಿಕವಾಯಿತು. ಅವರು ಒಂದು ಕೈಯಲ್ಲಿ ಯುರೋಪ್ ಖಂಡವನ್ನು, ಮತ್ತೊಂದು ಕೈಯಲ್ಲಿ ಅಮೆರಿಕ ಖಂಡವನ್ನು ಎತ್ತಿ ದೇವರ ಸನ್ನಿಧಾನದಲ್ಲಿ ನಿಲ್ಲಿಸಲು ಪರಿಶುದ್ಧಾತ್ಮನ ಸಹಾಯ ನಡೆಸುವಿಕೆಗಾಗಿ ಪ್ರಾರ್ಥಿಸಿದರು. ದೇವ ಮಗುವೆ, ನಿನ್ನ ಗೂಟವನ್ನು ಬಲಪಡಿಸು. ನೀನು ಪರಿಶುದ್ಧಾತ್ಮನನ್ನು ಹೊಂದಿಕೊಳ್ಳುವುದು ಮಾತ್ರವಲ್ಲ, ಆತ್ಮದಲ್ಲಿಯೂ ಅಭಿವೃದ್ಧಿಯನ್ನು ಹೊಂದಿದವನಾಗಿರಬೇಕು. ಅಪೊಸ್ತಲನಾದ ಪೌಲನು ತನ್ನ ಅನುಭವವನ್ನು ಕುರಿತು ಬರೆಯುವಾಗ ಪ್ರಸಂಗದಲ್ಲಿಯೂ ಮನವೊಲಿಸುವ ಜ್ಞಾನ ವಾಕ್ಯಗಳನ್ನು ನಾನು ಪ್ರಯೋಗಿಸದೆ ದೇವರಾತ್ಮನ ಬಲವನ್ನು ತೋರ್ಪಡಿಸುವ ವಾಕ್ಯಗಳನ್ನೇ ಪ್ರಯೋಗಿಸಿದೆನು. 1 ಕೊರಿಂಥ ಅಧ್ಯಾಯ 2:5. ದೇವಮಗುವೆ, ನೀನು ಎಲ್ಲ ಕಡೆಗಳಲ್ಲಿಯೂ ಹಬ್ಬಿಕೊಳ್ಳುವಿ. ಆದುದರಿಂದ ನಿನ್ನ ಗುಡಾರದ ಸ್ಥಳವನ್ನು ವಿಸ್ತರಿಸು. ನಿನ್ನ ಗುಡಾರದ ಸ್ಥಳವನ್ನು ವಿಸ್ತರಿಸು. ನಿನ್ನ ಹಗ್ಗಗಳನ್ನು ಉದ್ದ ಮಾಡಿ ಗೂಟಗಳನ್ನು ಬಲಪಡಿಸು. ನಿನ್ನ ಗೂಟಗಳನ್ನು ಬಲಪಡಿಸು. ಕರ್ತನು ನಿನ್ನನ್ನು ಆಶೀರ್ವದಿಸಲಿ. ಆಮೆನ್. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ, ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ
ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.